ಆತ್ಮೀಯರೇ, ದಯವಿಟ್ಟು ಇಲ್ಲಿ ಸೇರಿದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯ ರಸ್ತೆಯನ್ನ ಬಿಟ್ಟು ರಸ್ತೆಯ ಬದಿಯನ್ನು ಬಿಟ್ಟುಕೊಂಡು ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಅದರೊಂದಿಗೆ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಂತಹ ಆಜಾದಿ ಕಾ ಅಮೃತ ಮಹೋತ್ಸವದ ಭಾಗವಾಗಿ ಸ್ವಾತಂತ್ರ್ಯದ ನಡಿಗೆ ಇದರ ಈ ಒಂದು ಸುಂದರ ಕ್ಷಣ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅಲಂಕಾರಿನ ಜಂಕ್ಷನ್ನಿಂದ ಕಡಬದ ಜಂಕ್ಷನ್ ತನಕ ಸಾಗುವಂತಹ ಈ ಒಂದು ಸ್ವಾತಂತ್ರ್ಯೋತ್ಸವದ ನಡಿಗೆ ಇನ್ನು ಕೆಲವೇ ನಿಮಿಷದಲ್ಲಿ ಈ ಅಲಂಕಾರಿನ ಪುಣ್ಯ ಮಣ್ಣಿನಲ್ಲಿ ಉದ್ಘಾಟನೆಗೊಳ್ಳುವಾಗ ದಯವಿಟ್ಟು ಎಲ್ಲರೂ ಪಾದಯಾತ್ರೆಯಲ್ಲಿ ಸ್ವಾತಂತ್ರ್ಯೋತ್ಸವದ ನಡಿಗೆಯಲ್ಲಿ ಪದಾಧಿಕಾರಿಗಳ ಸೂಚನೆಗಳನ್ನ ತಪ್ಪದೆ ಕ್ಷಣಕ್ಕೂ ಪಾಲಿಸಿಕೊಂಡು ಈ ನಡಿಗೆಯ ಯಶಸ್ಸಿಗೆ ಸಹಕರಿಸಬೇಕಾಗಿದೆ. ನೀವೆಲ್ಲ ಸೇರಿದಂತೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕೈಗೆ ಭಾರತದ ರಾಷ್ಟ್ರ ಧ್ವಜವನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಭಾರತದ ರಾಷ್ಟ್ರ ಧ್ವಜಕ್ಕೆ ನೀಡುವಂತಹ ಗೌರವ ಎಲ್ಲರಿಗೂ ತಿಳಿದಿರುವಂತಹ ವಿಚಾರವಾಗಿದೆ. ಎತ್ತರಕ್ಕೆ ಸರಿಯಾಗಿ ಯಾವುದೇ ಅಡ್ಡ ವಾರ ಇಲ್ಲದೆ ಸ್ಟ್ರೈಟ್ ಆಗಿ ಯಾವುದೇ ಅಡ್ಡ ವಾರ ಇಲ್ಲದೆ ಸೈಟ್ ಆಗಿ ಭಾರತದ ರಾಷ್ಟ್ರ ಧ್ವಜವನ್ನ ಹಿಡಿಯಬೇಕಾಗಿದೆ. ಯಾವ ಸಮಯದಲ್ಲೂ ಎಷ್ಟೇ ತೊಂದರೆಯಾದರೂ ಕೂಡ ರಾಷ್ಟ್ರ ಧ್ವಜವನ್ನು ಕೆಳಗಿಳಿಸಬಾರದು. ತಮ್ಮ ಭುಜಕ್ಕಿಂತ ಮೇಲೆ ಆ ರಾಷ್ಟ್ರ ಧ್ವಜವನ್ನ ಹಿಡಿದುಕೊಂಡು ಈ ಒಂದು ಸ್ವಾತಂತ್ರ್ಯೋತ್ಸವದ ನಡಿಗೆಯಲ್ಲಿ ಹೆಜ್ಜೆಯನ್ನು ಇಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಈ ಸೂಚನೆಗಳನ್ನು ಪಾಲಿಸಬೇಕಾಗಿದೆ. ರಾಷ್ಟ್ರ ಧ್ವಜಕ್ಕೆ ನೀಡುವಂತಹ ಗೌರವವನ್ನು ಯಾವ ಸಮಯದಲ್ಲೂ ಸಹ ಚ್ಯುತಿ ಬರದ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ನಿಗಾವಹಿಸಬೇಕಾಗಿದೆ. ದಯವಿಟ್ಟು ಈ ಒಂದು ನಡಿಗೆಗೆ ಎಲ್ಲ ವಿಚಾರದಲ್ಲೂ ಸಹಕಾರವನ್ನು ನೀಡುತ್ತಾ ಸೂಚನೆಗಳನ್ನು ಪಾಲಿಸಿ ಮುನ್ನಡೆಯೋಣ. ನಮ್ಮ ಸ್ವಾತಂತ್ರ್ಯೋತ್ಸವದ ನಡಿಗೆ ಯಶಸ್ವಿಯಾಗಲಿ ಎಂದು ಊರಿನಲ್ಲಿರುವ ಎಲ್ಲ ಸಾನ್ನಿಧ್ಯ ದೇವರುಗಳಲ್ಲಿ ಕೈ ಮುಗಿದುಕೊಂಡು ಈ ಒಂದು ಉದ್ಘಾಟನಾ ಸಮಾರಂಭವು ಈಗಾಗಲೇ ಶುರುವಾಗಿಸಿದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಒಂದೇ ದಿಕ್ಕಲ್ಲಿ ನಿಂತುಕೊಂಡು ನಮ್ಮಲ್ಲಿಗೆ ಸಹಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ಗೌಡ ಹಾಗೂ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ PC ಜಯರಾಮ್ ಗೌಡರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತದೆ. ದಯವಿಟ್ಟು ಸಾರ್ವಜನಿಕರ ಕಾರ್ಯಕರ್ತರು ರಾಷ್ಟ್ರ ಧ್ವಜವನ್ನು ತಮ್ಮ ಭುಜಕ್ಕಿಂತ ಎತ್ತರಕ್ಕೆ ಹಿಡಿದುಕೊಂಡು ಇಲ್ಲಿ ಸೇರಿದಂತಹ ಯಾವುದೇ ಸಂದರ್ಭದಲ್ಲೂ ರಾಷ್ಟ್ರ ಧ್ವಜಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ರಾಷ್ಟ್ರ ಧ್ವಜವನ್ನು ಭುಜದೆತ್ತರಕ್ಕೆ ಹಿಡಿದುಕೊಂಡು ಈ ನಡಿಗೆಯಲ್ಲಿ ನಮ್ಮನಿಗೆ ಸಹಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಸೇರಿದ ಎಲ್ಲ ಸಾರ್ವಜನಿಕರಿಗೆ ಕಾರ್ಯಕರ್ತರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಹೀಗಾಗಿ ಅಲ್ಲಿ ತಯಾರಿಸಿದ ಲಘು ಉಪಾಯವನ್ನು ಸೇರಿಸಿಕೊಂಡು ನಮ್ಮನ್ನು ಸಹಕರಿಸಿ. ಈ ಒಂದು ಸ್ವಾತಂತ್ರ್ಯೋತ್ಸವದ ನಡಿಗೆ ಇಲ್ಲಿ ಆರಂಭಗೊಳ್ಳಲಿದೆ, ಉದ್ಘಾಟನೆಗೊಳ್ಳಲಿದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ರಾಷ್ಟ್ರ ಧ್ವಜವನ್ನು ಹಿಡಿದುಕೊಳ್ಳುವುದರ ಮೂಲಕ ಈ ಸ್ವಾತಂತ್ರ್ಯೋತ್ಸವದ ನಡಿಗೆಯಲ್ಲಿ ಹೆಜ್ಜೆಯನ್ನು ಹಾಕಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಕಾರ್ಯಕ್ರಮದ ಪಾದಯಾತ್ರೆಯ ಮುಂಭಾಗದಲ್ಲಿ ಸೇವಾದಳದ
ಬಳಿಕ ಕಲಾವಿದರ ತಂಡವನ್ನೊಳಗೊಂಡಂತಹ ಕಲಾವಿದರ ತಂಡವನ್ನೊಳಗೊಂಡಂತಹ ಸದಸ್ಯರು ಈ ಕಾರ್ಯಕ್ರಮದ ಈ ಸ್ವಾತಂತ್ರ್ಯೋತ್ಸವದ ನಡಿಗೆಗೆ ಮೆರುಗನ್ನು ನೀಡ್ತಾ ಇದ್ದಾರೆ. ಈ ಸ್ವಾತಂತ್ರ್ಯೋತ್ಸವದ ನಡಿಗೆಯ ಎದುರು ಭಾಗದಲ್ಲಿ ಈ ಮುಂಚೂಣಿಯಲ್ಲಿ ಸೇವಾದಳದ ಕಾರ್ಯಕರ್ತರು ರಾಷ್ಟ್ರ ಧ್ವಜವನ್ನು ಇಟ್ಟು ಹಿಡಿದುಕೊಂಡು ಈ ಸ್ವಾತಂತ್ರ್ಯೋತ್ಸವದ ನಡಿಗೆಗೆ ಹೆಜ್ಜೆಯನ್ನು ಹಾಕಲಿಕ್ಕಿದ್ದಾರೆ. ಬಳಿಕ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಕಾರ್ಯಕರ್ತರು ಸೂಚನೆಗಳನ್ನ ದಯವಿಟ್ಟು ಪಾಲಿಸಬೇಕು. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಸುದ್ದಿ ಬಿಡುಗಡೆ ತಂಡದವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸೂಚನೆಗಳನ್ನ ಪಾಲಿಸಿ ಶಿಸ್ತನ್ನ ಮೈಗೂಡಿಸಿಕೊಂಡು ಈ ಸ್ವಾತಂತ್ರ್ಯೋತ್ಸವದ ನಡಿಗೆಯಲ್ಲಿ ಹೆಜ್ಜೆ ಇಡಬೇಕಾಗಿದೆ. ಆಲಕಾಡಿನ ಪುಣ್ಯ ಮಣ್ಣಿನಿಂದ ಕಡಬದ ಪುಣ್ಯ ಮಣ್ಣಿನವರೆಗೆ ಆಜಾದಿ ಕಾ ಅಮೃತ ಮಹೋತ್ಸವದ ಸವಿನಮನಪಿಗಾಗಿ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಂತಹ ಸ್ವಾತಂತ್ರ್ಯೋತ್ಸವದ ನಡಿಗೆ ಈಗಾಗಲೇ ಉದ್ಘಾಟನೆಗೊಂಡಿದೆ. ರಾಷ್ಟ್ರಮಟ್ಟ ಕಟ್ಟಿದ್ದು ಕಾಂಗ್ರೆಸ್, ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್, ದೇಶದ ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾದ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರಿನಿಂದ ಪ್ರಾರಂಭ ಪಡೆದು ಕಡಬದವರೆಗೆ ವೀರ ಧೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಸಾಗಿ ಬರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಬನ್ನಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಯಶಸ್ವಿಗೊಳಿಸಿ ಸರ್ವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ ಸುಕುಮಾರ್ ಶೆಟ್ಟಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡಬ. ವೀಕ್ಷಣೆ ಮಾಡುತ್ತಿರುವ
ಆತ್ಮೀಯ ಸರ್ವರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಹಲೋ ಆತ್ಮೀಯರೇ, ಈಗಾಗಲೇ ಸಮಾರಂಭದ ಉದ್ಘಾಟನೆ ನಡೀತಾ ಇದೆ. ಈ ಸಮಾರಂಭದ ಉದ್ಘಾಟನೆಯ ನೇತೃತ್ವವನ್ನು ಕಡಬ ಕಾಂಗ್ರೆಸ್ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಶೆಟ್ಟಿ ಅವರು ವಹಿಸಿಕೊಳ್ಳುವಾಗ ಅವರೊಂದಿಗೆ ಕರ್ನಾಟಕ ಕನಸು ಸರ್ಕಾರದ ಮಾಜಿ ಸಚಿವರಾದಂತಹ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕರಾದಂತಹ ಶ್ರೀಮತಿ ಟಿ ಶಕುಂತಲಾ ಶೆಟ್ಟಿ ಹಾಗೂ ಧ್ವಜ ಹಸ್ತಾಂತರಿಸುವುದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಕೆ ಹರೀಶ್ ಕುಮಾರ್ ಅವರು ನಮ್ಮಲ್ಲಿ ಸೇರಿಕೊಂಡು ಈ ಒಂದು ಸುಂದರ ಪುಣ್ಯ ಸಂತರ್ಪಣದ ನಡಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರಿಗೆ ನಮ್ಮ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ವತಿಯಿಂದ ಅವರಿಗೆ ಅವರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಾಯಕರು, ನಮ್ಮ ಈ ಮಣ್ಣಿನ ಮಗ ಆಗಿರತಕ್ಕಂಥ ಮಾಜಿ ಸಚಿವರಾಗಿರತಕ್ಕಂಥ ವಿನಯ್ ಕುಮಾರ್ ಸೊರಕೆ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಕಡಬ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಾಯಕಿ, ಈ ಊರಿನ ಮಗಳು ಆಗಿರತಕ್ಕಂಥ ನಮ್ಮ ಶಕುಂತಲಾ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಡಬ ಬ್ಲಾಕ್ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿಯಾಗಿರುವಂತ ಮೊಹಮ್ಮದ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸಾಲೆನ್ ಬಿಟ್ಟು ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ನಮ್ಮ ಇಲ್ಲಿಯ ಸಂಯೋಜಕರು ನಂದಕುಮಾರ್ ಮತ್ತು ಕೃಷ್ಣಪ್ಪಾಜಿ ಅವರು ಇಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಸೇರಿರತಕ್ಕಂತ ನಮ್ಮ ವಿವಿಧ ಬ್ಲಾಕ್ ಅಧ್ಯಕ್ಷರುಗಳು, ಸುಳ್ಯ ಬ್ಲಾಕ್ ಅಧ್ಯಕ್ಷರಾದಂತ PC ಜಯರಾಮ್ ಅವರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷರಾದ ಡಾಕ್ಟರ್ ಜಯರಾಮ್ ಅವರು, ಡಾಕ್ಟರ್ ರಾಜಾರಾಮ್ ಅವರು ಆಗಮಿಸಿದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಭರತ್ ಮುಂಡಡಿ ಅವರು ಆಗಮಿಸಿದ್ದಾರೆ. ವಿವಿಧ ಘಟಕಗಳ ಅಧ್ಯಕ್ಷರು, ಅದೇ ರೀತಿ ನಮ್ಮ KPCC ಸದಸ್ಯರು, ನಮ್ಮ ಮಾರ್ಗದರ್ಶಿಗಳು, ನಾಯಕರಾಗಿದ್ದ ಡಾಕ್ಟರ್ ರಘು ಅವರು ಆಗಮಿಸಿದ್ದಾರೆ. ಅದೇ ರೀತಿ KPCC, DCC, AICC ಎಲ್ಲ ಪದಾಧಿಕಾರಿಗಳು, ಕಡಬಗಳ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು, ಇಲ್ಲಿ ಸೇರಿದಂತ ಎಲ್ಲ ಕಾಂಗ್ರೆಸ್ ಬೆನ್ನೆಲುಬಾಗಿರುವಂತ ನಮ್ಮ ಎಲ್ಲ ಕಾರ್ಯಕರ್ತರು, ಅದೇ ರೀತಿ ಸಾರ್ವಜನಿಕರು, ಕಾಂಗ್ರೆಸ್ ಅಭಿಮಾನಿಗಳು, ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ಲರಿಗೂ, ರಕ್ಷಕರ ಠಾಣೆ ಅಧಿಕಾರಿಗಳವರಿಗೆ, ಇಲ್ಲಿ ಸೇರಿದಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಸಹಕರಿಸಿದಂತ ಪರೋಕ್ಷವಾಗಿ ಎಲ್ಲರಿಗೂ ಒಂದೇ ಮಾತನಾಡಿ ಸ್ವಾಗತಿಸುತ್ತಾ, ಈಗ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಹರೀಶ್ ಕುಮಾರ್ ಅವರು ಮತ್ತು ವಿನಯ್ ಕುಮಾರ್ ಸೊರಕೆ ಅವರು ನೆರವೇರಿಸಿಕೊಡಬೇಕು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಜೈ ಜೈ ಕಾಂಗ್ರೆಸ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಮಾಜಿ ಸಚಿವೆಯಾದಂಥ
ಶಾಸಕಿಯಾದಂಥ ಶ್ರೀಮತಿ ಶಕುಂತಲಾ ಶೆಟ್ಟರೆ, ಮಹಿಳಾ ಕಾಂಗ್ರೆಸ್, ಎಲ್ಲ ಯುವಕ ಕಾಂಗ್ರೆಸ್, ಸೇವಾದಳ ಎಲ್ಲ ಘಟಕದ ಅಧ್ಯಕ್ಷರುಗಳೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಜನಪ್ರತಿನಿಧಿಗಳೇ, ನೆರೆದಂಥ ಎಲ್ಲ ಸಹೋದರ ಸಹೋದರಿಯರೇ, ನಾನು ಭಾಳಷ್ಟು ವರ್ಷಗಳ ನಂತರ ಇವತ್ತು ಅಲಂಕಾರ್ನಲ್ಲಿ ನಮ್ಮ 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ಕಳೆದ 30 ವರ್ಷಗಳ ಹಿಂದೆ ಹೆಚ್ಚಿನ ಅಂಶ ಇನ್ನು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರಳಿಕ್ಕೆ ಸಾಧ್ಯತೆ ಇಲ್ಲ. ಈ ಕ್ಷೇತ್ರದ ಇವತ್ತು ಅಭಿವೃದ್ಧಿಗೋಸ್ಕರ ಇಲ್ಲಿಯ ಶಾಸಕರ ಜೊತೆಯಲ್ಲಿ ಈ ಭಾಗದಲ್ಲಿ ನಿರಂತರವಾಗಿ ನಾವು ತಾಲೂಕಿನ ಶಾಸಕರಾಗಿ ಕೆಲಸ ಮಾಡಿದಂಥ ನೆನಪುಗಳು ನನ್ನ ಜೀವನ ಉದ್ದಕ್ಕೂ ಕೂಡ ಅದು ಶಾಶ್ವತವಾಗಿ ಇರ್ತದೆ. 12 ಗಂಟೆ ರಾತ್ರಿ ಗ್ಯಾಸ್ ಲೈಟ್ ಇಟ್ಕೊಂಡು ಇವತ್ತು ಅಕ್ರಮ ಸಕ್ರಮ ಕಾನೂನಿನ ಅನುಷ್ಠಾನಕ್ಕೋಸ್ಕರ 30 ವರ್ಷ 40 ವರ್ಷಗಳ ಹಿಂದಿನ ಕಡತಗಳನ್ನು ಇವತ್ತು ಮಂಜೂರಾತಿ ಮಾಡುವಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸುವಂಥ ಅವಕಾಶಗಳು ಸಿಕ್ಕಿತ್ತು. ಈ ಭಾಗದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೊಂದಿಕೊಂಡು ಇಲ್ಲಿಯ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಎಲ್ಲರ ಜೊತೆ ಬೆರೆತು ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳು ಸಿಕ್ಕಿತ್ತು. ಹೆಚ್ಚಿನ ಅಂಶ ಸ್ವಾತಂತ್ರ್ಯ ಪೂರ್ವದ ಕನಸು ಅದೇ ಆಗಿತ್ತು. ನಮ್ಮ ಮಹಾನ್ ಪುರುಷರುಗಳು ಮನೆ ಮಠ ಸರ್ವಸ್ವವನ್ನು ತ್ಯಾಗ ಮಾಡಿ ಈ ರಾಷ್ಟ್ರದ ಸ್ವಾತಂತ್ರ್ಯ ದಾಸ್ಯದ ಬಿಡುಗಡೆಗೋಸ್ಕರ ಇವತ್ತು ಜೈಲಿಗೆ ಹೋಗಿ ಲಾಠಿ ಪೆಟ್ಟು ತಿಂದು ಬಲಿದಾನ ಮಾಡಿ ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ರು. ಈ ದೇಶದ ಚರಿತ್ರೆ ಏನಾದರೂ ಇದ್ರೆ ಅದು ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆ. ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿಯ ಜನರೆಲ್ಲರೂ ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ನಮಗೆ ಅವಿರೋಧವಾಗಿ ಹೋರಾಟ ಮಾಡಿದಂತಹ ಹಿನ್ನೆಲೆಗೆ ಅನುಗುಣವಾಗಿ ಇವತ್ತು ಸ್ವಾತಂತ್ರ್ಯ ನಮ್ಮ ಪಾಲಿಗೆ ಸಿಕ್ಕಿದೆ. ನಾವು ಸ್ಮರಿಸಬೇಕಾಗಿದೆ, ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸಬೇಕಾಗಿದೆ, ಜವಾಹರ್ಲಾಲ್ ನೆಹರೂರವನ್ನು ಸ್ಮರಿಸಬೇಕಾಗಿದೆ, ವಲ್ಲಭಾಯ್ ಪಟೇಲ್ ರವರನ್ನು ಸ್ಮರಿಸಬೇಕಾಗಿದೆ, ಭಗವತ್ ಶಾ ಆಜಾದ್ರನ್ನು ಸ್ಮರಿಸಬೇಕಾಗಿದೆ, ಬಾಲಗಂಗಾಧರ ತಿಲಕ್ರವನ್ನ, ಭಗತ್ ಸಿಂಗ್ ರವರನ್ನ, ಸುಭಾಷ್ ಚಂದ್ರ ಬೋಸ್ರವರನ್ನ, ಯಾರ್ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವತ್ತು ಹೋರಾಟಕ್ಕೆ ಅನ್ಯಾಯಗೊಳಿಸಿದ್ರ ಅವರನ್ನೆಲ್ಲರೂ ಕೂಡ ಪುನರೂಪಿ ಸ್ಮರಿಸುವಂತ ರೀತಿಯ ಅವಕಾಶ ನಮ್ಮ ಪಾಲಿಗೆ ಸಿಕ್ಕಿದೆ. ನಾವೆಲ್ಲ ಇಲ್ಲಿ ಸೇರಿದಂತ ಜನ ಸ್ವಾತಂತ್ರ್ಯ ಪಡೆದ ನಂತರ ಹುಟ್ಟಿದಂತ ಪೀಳಿಗೆಯ ಜನ ನಾವಿದ್ದೇವೆ. ಆದ್ರೆ ಇವತ್ತು ನಮ್ಮ ಸುಯೋಗ ಈ ದೇಶದ ಚರಿತ್ರೆ ಏನಿದೆ, ಇತಿಹಾಸ ಏನಿದೆ, ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ, ಅದರ ಹಿನ್ನೆಲೆಯಲ್ಲಿ 75ನೇ ಅಮೃತ ಮಹೋತ್ಸವವನ್ನು ಆಚರಿಸುವಂತದ್ದು ಸುಯೋಗ ನಮ್ಮ ಪಾಲಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರು. ಇವತ್ತಿನ ದಿವಸ ಇತಿಹಾಸವನ್ನ ಬದಲಾಯಿಸುವಂತ ರೀತಿಯ ಪ್ರಯತ್ನಗಳನ್ನು ನಾವು ಕಾಣ್ತಾ ಇದ್ದೀವಿ. ಆದ್ರೆ ಈ ದೇಶದ ಇತಿಹಾಸವನ್ನು ಯಾವತ್ತೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಯಾರೇ ಎಷ್ಟೇ ಒಂದು ರೀತಿಯ ಬದಲಾವಣೆಗೋಸ್ಕರ ಪ್ರಯತ್ನ ಮಾಡಿದರೂ ಕೂಡ ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಇವತ್ತು ಯಾರು ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟಿದ್ರ, ಯಾರು ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಟ್ಟು ಕೊಲೆ ಮಾಡುವಂತ ಘಟನೆ ಯಾರು ಮಾಡಿದ್ರ, ಅವರು ಇವತ್ತು ನಾಟಕೀಯ ರೀತಿ ಮೊನ್ನೆವರೆಗೆ ಅವರ ಸಂಘ ಸಂಸ್ಥೆಗಳಲ್ಲಿ ಎಲ್ಲಿಯೂ ಕೂಡ ಬಾವುಟ ರಾಷ್ಟ್ರಧ್ವಜಕ್ಕೆ ಗೌರವ ಸಿಗ್ತಾ ಇಲ್ಲ. ಆದ್ರೆ ಇವತ್ತು 137 ಕೋಟಿ ಜನ ಮೊನ್ನೆ ದಿವಸ ಎಲ್ಲ ಮನೆಯಲ್ಲಿ ನಾವು ನಮ್ಮ ರಾಷ್ಟ್ರಧ್ವಜವನ್ನು ಆಚರಿಸೋದ್ರ ಮುಖಾಂತರ ನಾವೆಲ್ಲ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿಯ ಜನರೆಲ್ಲರೂ ಕೂಡ ನಾವು ಒಂದೇ ಅಣ್ಣ ತಮ್ಮಂದಿರು ಅನ್ನುವಂತ ರೀತಿಯಲ್ಲಿ ಇವತ್ತು ನಮ್ಮ ಅಮೃತ ಮಹೋತ್ಸವವನ್ನು ಆಚರಿಸುವಂತ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸುಗಳನ್ನು ಬೇರೆ ಕಡೆಗೆ ಕೊಂಡೋಗುವಂತ ಪ್ರಯತ್ನಗಳು ನಡೀತದೆ. ಒಂದು ಕಡೆ ಇವತ್ತು ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಹಿಜಾಬ್ ಅನ್ನುವಂತ ಇಶ್ಯೂನ ಮೇರೆಗೆ ನಮ್ಮ ರಾಜ್ಯದಲ್ಲಿ 1,500 ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ಕೆಲಸ ಕಾರ್ಯ ನಮಗೆ ಗೊತ್ತೇ ಆಗಲಿಲ್ಲ. ಹಲಾಲ್ ಅನ್ನುವಂತ ಇಶ್ಯೂನ ಮೇರೆಗೆ ಇವತ್ತು 1,100 ರೂಪಾಯಿ ಆದ್ರೂ ಕೂಡ ಗ್ಯಾಸಿಗೆ ನಮಗೆ ಗೊತ್ತೇ ಆಗಲಿಲ್ಲ.
ಅಥವಾ ಬೇರೆ ಬೇರೆ ರೀತಿಯ ಅಶಾಂತಿಯನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಇವತ್ತು ಒಂದು ರೀತಿಯಲ್ಲಿ ಇವತ್ತು ಪೆಟ್ರೋಲಿಗೆ 110 ರೂಪಾಯಿ ಆಗುವುದು ನಮಗೆ ಗೊತ್ತೇ ಆಗಲಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಸಮಾಜವನ್ನು ಒಡೆಯುವಂತ ಕೆಲಸ ಕಾರ್ಯವನ್ನ ಅಧಿಕಾರಕ್ಕೋಸ್ಕರ, ಮತಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಬಳಕೆ ಮಾಡುವಂತ ಅವಕಾಶಗಳನ್ನು ನಾವು ಕಾಣ್ತೇವೆ. ಇವತ್ತು ಈ ಒಂದು ಪಾದಯಾತ್ರೆ ಅಲಂಕಾರ ಪಟ್ಟಣದಿಂದ ಇವತ್ತು ಹೊರಟಿದೆ. ನನಗೆ ಬಹಳಷ್ಟು ಸಂತೋಷ ಏನು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ನಿರಂತರವಾಗಿ ಮನೆ ಮನೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮುಟ್ಟುವಂತ ಅವಕಾಶ ಆಗಿದೆ. ಅದು ಭೂಮಸೂದೆ ಕಾನೂನು ಇರಬಹುದು, ಅದು ಅಕ್ರಮ ಸಕ್ರಮ ಕಾನೂನು ಇರಬಹುದು, ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಇರಬಹುದು. ಇವತ್ತು ಬಹಳ ಸಂತೋಷದಿಂದ ಕಡಬ ಇವತ್ತು ತಾಲೂಕು ಆಗಿದೆ. ಕಡಬ ಅನ್ನುವಂಥದ್ದು ಪಟ್ಟಣ ಪಂಚಾಯತಿ ಆಗಿದೆ. ಕೊಯ್ಲದಲ್ಲಿ ಇವತ್ತು ವೆಟರ್ನರಿ ಆಸ್ಪತ್ರೆ ಆಗಿದೆ. ಹೆಚ್ಚಿನ ಅಂಶ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಸೇತುವೆಗಳು, ಸಂಪರ್ಕ ರಸ್ತೆಗಳು ಇರ್ಬೋದು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಈ ಕೊಡುಗೆಯನ್ನು ನೀಡಿದಂತ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವೈಭವಪೂರ್ಣವಾಗಿ ಇವತ್ತು ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಪಾದಯಾತ್ರೆ ನಡೆಸಲಿಕ್ಕಿದ್ದೀರಿ. ಈ ಪಾದಯಾತ್ರೆ ಅನ್ನುವಂಥದ್ದು ಯಾವುದೇ ಪ್ರತಿಭಟನಾ ಕಾರ್ಯಕ್ರಮ ಅಲ್ಲ. ಸ್ವಾತಂತ್ರ್ಯ ಸಂಗ್ರಾಮದ ಅಮೃತ ಮಹೋತ್ಸವಕ್ಕೋಸ್ಕರ ಆಚರಿಸುವಂತ ಕಾರ್ಯಕ್ರಮ. ಇದರಲ್ಲಿ ಬಹಳಷ್ಟು ಶಿಸ್ತುಬದ್ಧವಾಗಿ ಇವತ್ತು ನಮ್ಮನ್ನ ಎಲ್ಲ ಕಡೆಯಿಂದ ನೋಡ್ತಾರೆ. ನಾವು ಬಹಳಷ್ಟು ಶಿಸ್ತಿನಿಂದ ಪಾದಯಾತ್ರೆಯನ್ನು ಮಾಡಬೇಕಾಗಿದೆ. ಅಂತಿಮ ಹಂತದವರೆಗೆ ಕೂಡ ನಾವೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಬೇಕು. ಈ ಪಾದಯಾತ್ರೆಯನ್ನು ಚಂದಗಾಣಿಸಿಕೊಡ್ಬೇಕು. ಈ ಪಾದಯಾತ್ರೆಯನ್ನು ಅರ್ಥಪೂರ್ಣವಾಗಿ ಮಾಡಿಕೊಡ್ಬೇಕು ಅಂತ ಮಾತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಬ್ಲಾಕ್ ಕಾಂಗ್ರೆಸ್ ಇಲ್ಲಿ ಎಲ್ಲ ಮುಖಂಡರುಗಳಿಗೆ ವಂದಿಸ್ತಾ ಇವತ್ತು ತಮಗೆಲ್ಲರಿಗೂ ಶುಭ ಕೋರಿ ನಾನೊಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಡೀತಾ ಇರುವಂತಹ ಈ ದೇಶದ 75ನೇ ಸ್ವಾತಂತ್ರ್ಯೋತ್ಸವ ನಡಿಗೆ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ನಿರ್ದೇಶನದ ಮೇರೆಗೆ ನಾವು ಇವತ್ತು ಇಡೀ ದೇಶದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದ ಕರ್ನಾಟಕದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಾವು ಈ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ನಡಿಗೆಯನ್ನು ಸುಮಾರು 10 ರಿಂದ 15 ಕಿಲೋಮೀಟರ್ಗಳಷ್ಟು ಕ್ರಮಿಸುವ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ನಾವು ಆಗಸ್ಟ್ 15ರ ಒಳಗಾಗಿ ಈ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿತ್ತು. ಆದರೆ ನಮ್ಮ ಜಿಲ್ಲೆ ಉತ್ತರ ಕನ್ನಡ, ಉಡುಪಿಯಲ್ಲಿ ಸ್ವಲ್ಪ ಮಳೆಯ ಜಾಸ್ತಿ ಇದ್ದದ್ರಿಂದ ಆಗಸ್ಟ್ ನಮಗೆ 30ನೇ ತಾರೀಕಿನವರೆಗೆ ಅವಕಾಶವನ್ನು ಕೊಟ್ಟಿದ್ದರು. ಆದರೆ ಉಡುಪಿ ಜಿಲ್ಲೆಯವರು ಅದನ್ನು ಆಗಸ್ಟ್ 15ರೊಳಗೆ ಎಲ್ಲ ಮುಗಿಸಿದ್ದಾರೆ. ಇವತ್ತು ನಾವು ಕಡಬದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಹಳಷ್ಟು ನಮ್ಮ ದೇಶ ಪ್ರೇಮಿ ಯುವಕರು, ಸ್ವಾತಂತ್ರ್ಯ ಹೋರಾಟಗಾರರ ನಂತರ, ಅವರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು ಹುಟ್ಟಿದವರಾದರೂ ಕೆಲವರು ಇರ್ಬೋದು 75 ವರ್ಷ ಮಿಕ್ಕಿದವರು. ಅವರು ಕೂಡ ಈ ಸ್ವಾತಂತ್ರ್ಯ ಪೂರ್ವದ ಈ ದೇಶದ ಅನುಭವವನ್ನು ಪಡೆದವರು. ಇವತ್ತು ನಮಗೆ ಸ್ವಾತಂತ್ರ್ಯೋತ್ಸವದಲ್ಲಿ, ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಸಿಗಲಿಲ್ಲ. ನಾವೆಲ್ಲ ತದನಂತರ ಹುಟ್ಟಿದವರು. ಆದರೆ ಈ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಒಂದು ಬಹಳಷ್ಟು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ಕಿದೆ. ನಾವು ಅದಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಬೇಕಾದಂಥ ಸಂದರ್ಭ. ಸನ್ಮಾನ್ಯ ಸೊರಕೆ ಅವರು ಹೇಳಿದ ಹಾಗೆ ಪೂಜ್ಯ ಗಾಂಧೀಜಿಯವರ ನೇತೃತ್ವದಲ್ಲಿ ನಮಗೆ ಅಹಿಂಸಾತ್ಮಕವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥ ಅನೇಕ ಜನ, ಲಕ್ಷಾಂತರ ಜನ ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ, ಜೈಲು ಸೇರಿದ್ದಾರೆ, ತಮ್ಮ ಕುಟುಂಬವನ್ನು ಕಳ್ಕೊಂಡಿದ್ದಾರೆ. ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಈ ದೇಶಕ್ಕೆ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಳ್ಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮಗಿದೆ ಮತ್ತು ಮುಂದಿನ ಪೀಳಿಗೆಗೆ ಇದರ ಒಂದು ಮಹತ್ವವನ್ನು ತಿಳಿಸಬೇಕಾದಂಥ ದೊಡ್ಡ ಜವಾಬ್ದಾರಿ ನಮಗೆ ಇವತ್ತಿದೆ. ಆದರೆ ದುರದೃಷ್ಟವಶಾತ್ ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳದವರು, ಸ್ವಾತಂತ್ರ್ಯ ಸಿಕ್ಕಿದವರನ್ನು, ಗಾಂಧೀಜಿಯವರನ್ನು ಹತ್ಯೆ ಮಾಡಿದವರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶದ ಒಂದು ಪವಿತ್ರತೆಯನ್ನು ಮರೆತು ಬ್ರಿಟಿಷರೊಂದಿಗೆ ರಾಜಿಯಾದವರು,
ಇವತ್ತು ವಿಜೃಂಭಿಸುವಂತಹ ಕಾಲ ಬಂದಿರುವುದು, ಅದನ್ನು ನಮಗೆ ನೋಡಲಿಕ್ಕೆ ತುಂಬಾ ಖೇದ ಆಗ್ತಾ ಇದೆ. ಇದು ನಮ್ಮ ದೌರ್ಭಾಗ್ಯ. ಇದನ್ನೆಲ್ಲ ನಾವು ಮರೆಯೋಣ. ಆದರೆ ನಮಗೆ ಮುಖ್ಯ ಈ ದೇಶದ ಸ್ವಾತಂತ್ರ್ಯ, ಈ ದೇಶದ ಬಹುಜನರ ಒಂದು ಬದುಕು. ಆ ಬದುಕು ಮಾಡಲಿಕ್ಕೋಸ್ಕರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು 60 ವರ್ಷಗಳ ಕಾಲ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಆಳ್ವಿಕೆಯನ್ನು ಮಾಡಿ ಈ ಒಂದು ಬದುಕನ್ನು ಕಟ್ಟಿಕೊಟ್ಟಿದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಸುಭದ್ರವಾಗಿದ್ದೇವೆ. ಅನೇಕ ಹಿರಿಯರನ್ನು ನಿರ್ಮಿಸುವುದರ ಮುಖಾಂತರ ನಡಿಗೆಯನ್ನು ಯಶಸ್ವಿಯಾಗಿ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಒಂದು ನಿವೇದನೆ, ತಾವೆಲ್ಲ ಈ ದೇಶದ ಒಂದು ಗೌರವದ ಸಂಕೇತವಾದಂತಹ ಅಶೋಕ ಚಕ್ರ ಇರುವಂತಹ ಧ್ವಜವನ್ನು ಇಟ್ಕೊಂಡಿದ್ದೀರಿ. ಯಾವತ್ತೂ ಕೂಡ ಈ ನಮ್ಮ ನಡಿಗೆಯಲ್ಲಿ ಈ ಧ್ವಜಕ್ಕೆ ಅಪಮಾನ ಆಗದಂತೆ, ಅಗೌರವ ಆಗದಂತೆ, ಗೌರವಯುತವಾಗಿ ನೆಲಕ್ಕೆ ಬೀಳದಂತೆ ಎತ್ತಿಕೊಂಡು ಹಿಡಿದು ನಮ್ಮ ಎದೆಗಾಗಬೇಕು ಎತ್ತರವಾಗಿ ಎತ್ತಿಕೊಂಡು ಹಿಡಿದು ದೇಶದ ಒಂದು ಗೌರವವನ್ನು ಮೆರೆಸುವಂತಹ ಒಂದು ಕಾರ್ಯಕ್ರಮದಲ್ಲಿ ಈ ನಡಿಗೆಯಲ್ಲಿ ತಾವೆಲ್ಲರೂ ಶಾಂತಿಯುತವಾಗಿ 15 ಕಿಲೋಮೀಟರ್ ಕಡಬದವರೆಗೆ ನಡೆದುಕೊಂಡು ಇದನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು, ವಿಶೇಷವಾಗಿ ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಇಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಹಾಗೂ ಎಲ್ಲ ನಮ್ಮ ಮುಖಂಡರಿಗೆ ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ನಡೆಸುವುದಕ್ಕೋಸ್ಕರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ತಮಗೆ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಲಿಕ್ಕೆ ಸಂತೋಷ ಪಡ್ತೇನೆ. ಭಾರತ್ ಮಾತಾ ಕಿ ಶಕುಂತಲಾ ಶೆಟ್ಟಿ ಅವರಿಗೆ ಆತ್ಮೀಯ ಮಾತ ಒಂದು ಸೇರ್ದನೆ ಬಂದಲೆ ಈ ಮಣ್ಣಡು 55 ವರ್ಷ ಈ ಅಲಂಕಾರದ್ದು ಪದವು ಮುಟ್ಟ ಪೊರ್ಮುದು 2 ಸರ್ತಿ MLA ಆವಡಾಣ ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಬೋಡಾದು ಭಾರಿ ಜನ ಹೋರಾಟ ಮಾಡ್ತದೆ, ಜೈಲಿಗೆ ಹೋದು ಗಲ್ಲಿಗೆ ತಾರೆ ಕೊರ್ನ ಕಾರಣ ಇನ್ನು ಏನೆಲ್ಲ ಕಂದನ ಹಾಕಿಲ್ಲ ಶಾಸಕರ ಅವಕಾಶ ಆತಂಡ ಅಕಲಿಗೆ ಎನ್ನ ನಮನ ಸಲ್ಲಿಸ ಒಂದು ಬಹುಶಃ ಇನಿ ಸ್ವಾತಂತ್ರ್ಯ ಅಂದು ಪನ್ನಗ ಮಹಾತ್ಮ ಗಾಂಧಿ ಎಲ್ಲೆಡೆ 55 ವರ್ಷಕ್ಕೆ ಯಾನ ದುಮ್ಮಡು 1ನೇ 2ನೇ ಕ್ಲಾಸ್ ಉಪ್ಪುನಗಲ ಸ್ವಾತಂತ್ರ್ಯ ಕೊಂತನೆ ಏರಂದು ಬಂದ ಮಹಾತ್ಮ ಗಾಂಧಿ ಪಂಪನ ಆಡಿ ರಾಜಕೀಯ ಇಂಚ ಇತ್ತುಜಿ ಒರಿಯನ ತೂನಾಗ ಆ ರಾಜಕೀಯ ಗಂಜಿ ಬಣ್ಣ ಇತ್ತುಜಿ. ಈ ಮೂಜಿ ಬಣ್ಣಕ್ಕೆ ಮಾತ್ರ ಅರ್ಥ ಇತ್ತಂಡ ಬಾಕಿ ಬಣ್ಣನೇ ಇತ್ತೀಜಿ ಆಂಡ ಅಪಗ ಮಹಾತ್ಮ ಗಾಂಧಿ ಕಿ ಜೈ, ಭಾರತ್ ಮಾತಾ ಕಿ ಜೈ, ನೆಹರು ಕಿ ಜೈ, ಬೊಕ್ಕ ನೇತಾಜಿ ಅಕಲ್ ಪೂರ ಜೈ 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 ಅಂಚಿನ ಅಲ್ಪ ಇನಿ ಗಾಂಧಿಯೇ ಕಾಣೆ ಆ ಒಂದು ಬೈದೇರೆ. ಪಂಚಾಯತ್ ಮೆಂಬರ್ ಹಿಡಿದು ರಾಷ್ಟ್ರದ ಒಂಜಿ MP ಆಪನೇಟದ ಅವಕಾಶ ಕೊರ್ನಂಚಿನ ಸಂವಿಧಾನ ಮಲ್ತನ ಅಂಬೇಡ್ಕರ್ ಬರಿಕು ಒಂದು ದೇರು ಅಂಚಾಯಿನಿಟ್ ಕರಿದ ಒರಿದು ವೈದ್ಯನಂಚಿನ ಸ್ವಾತಂತ್ರ್ಯನು ಒರಿಪಡಾಂಡ ಇನಿತ ಜವನೇರು ಟೊಂಕ ಕಟ್ಟದು ಉಂತೋಡು ಎಂಕುಲು ಏಪಗಲ ತಿಕ್ಕದ ನಂಚಿನ ಸ್ವಾತಂತ್ರ್ಯ ಜಾತ್ಯತೀತ ಭಾರತದ ಗೌರವವನ್ನು ನಾಶ ಹರೆ ಬುಡುಪು ಜಾಂದ್ ಪಂಪನ ಪ್ರತಿಜ್ಞೆದೊಟ್ಟು ಅಮೃತೋತ್ಸವನ ಆಚರಿಸಾಗ ಹರಿಶಣ್ಣೆ ವಿನಯಣ್ಣೆ ಪಂಡಿಲಕ ನಮ್ಮ ಒಂಚೂರು ಧ್ವಜತ್ತಲ ಒಂದು ಚೇಂಜ್ ಆತಂಡ ನಮನೇನೇನ ನಮನೇ ಎಂಕ್ ನೆನಪಾಪುಂಡು ಯಾನ್ 3ನೇ ಕ್ಲಾಸ್ ಮುಟ್ಟ ಯಾನ್ಲ ನೂಲು ಬೇಯ್ದೆ ಎಂಕ್ಲೆ ಒಂಜಿ ಪಿರಿಯಡ್ ತಕಲೀಡು ನೂಲು ದೆಪ್ಪುನಂಚಿನ ಇತ್ತಣೆ ಏರು ಹೆಚ್ಚಿಗೆ ನೂಲು ಮಲ್ತಾರೆ ಆಕಡೆ ಪ್ರೈಸ್ ಇತ್ತಣೆ ಅಂಚಿನ ನೂಲುಡ್ದು ನಮನೇನೈನ ನಮನೆ ಬುಣ್ಣು ಮಲ್ತನ ಅಂಚಿನ ನೂಲುಡು ಮಲ್ತನ ರಾಷ್ಟ್ರಧ್ವಜ ನಂಗೆ ಸ್ವಾಭಿಮಾನ ಹೊಂದಿತ್ತಂಡ ಈ ದೇಶದ ಗೌರವನ ತೆರ್ತವತ್ತಿತ್ತಂಡು
ಪಾಪ ದೇಶ ಪ್ರೇಮಿಗಳು ಬತ್ತಿಲಕ್ಕ ಇತ್ತೆ ಪಾಲಿಸ್ಟರ್ ಬೈದಂಡು ಅದಾನಿನ ಅಂಕಲ್ ಬತ್ತನ ಅವಲ್ಲ ಪೋಪಣ ದಾನ ದೇವರ ದಟ್ಟು ದೇಶದ ಪ್ರೀತಿ ಗೌರವ ಸದಾ ಒರಿಯಾಡು ನಮ್ಮ ಜವನೇರು ದುಂಬುಗು ಎಂಕಲ್ಪುರ ಎಂಚಿನ ನನ್ನ ಪಿರಾವುಗು ಬುರ್ನಾಕಲ್ ಜವನೇರು ಗಟ್ಟಿ ಉಂಟದು ದೇಶನು ಒರಿಪನಂಚಿನ ಸ್ವಾತಂತ್ರ್ಯದ ಕಡೆಗೆ ನಡಪಗಾಂದು ಪಂಡೊಂದು ಮಾತರಿಗಳ ದಯವಿಟ್ಟು ಎಲ್ಲರೂ ಶಾಂತಿಯನ್ನು ಕಾಪಾಡಿ, ಎಲ್ಲರೂ 2 ಲೈನ್ ಮಾಡಿ, ಏನೇ ರಸ್ತೆಗೆ ತೊಂದರೆ ಇಲ್ಲದ ರೀತಿಯಲ್ಲಿ, ವಾಹನಗಳಿಗೆ ಯಾವುದೇ ತೊಂದರೆ ಬಾರದ ರೀತಿಯಲ್ಲಿ ಶಾಂತಿಯುತವಾಗಿ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಸೂಚನೆಗಳನ್ನ ಪಾಲಿಸಬೇಕಾಗಿದೆ. ಯಾರು ಸೂಚನೆ ತಪ್ಪಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬಾರ್ದು. ಎಲ್ಲರೂ ಸೂಚನೆಗಳನ್ನ ಪಾಲಿಸಿ ಈ ಸ್ವಾತಂತ್ರ್ಯೋತ್ಸವದ ನಡಿಗೆಯ ಶಿಸ್ತನ್ನ ಕಾಪಾಡಬೇಕು. ಆರಂಭದಲ್ಲಿ ಸೇವಾದಳದ ಧ್ವಜವನ್ನು ಹಿಡಿದುಕೊಂಡು ಈ ನಡಿಗೆಗೆ ಹೆಜ್ಜೆ ನೀಡಿದ್ದಾರೆ. ಬಳಿಕ ಚಂಡೆ ವಾದನದವರು, ಅದರ ನಂತರ ಕಲಾವಿದರ ತಂಡ, ಅದರ ನಂತರ ಗಾಂಧೀಜಿ ಭಾವಚಿತ್ರದೊಂದಿಗೆ ಮತ್ತೋರ್ವ ಕಲಾವಿದ, ಬಳಿಕ ಈ ವಾಹನ, ಅದರ ನಂತರ ಎಲ್ಲರೂ 2 ಲೈನ್ ಮಾಡುವುದರ ಮೂಲಕ ದಯವಿಟ್ಟು ಎಲ್ಲರೂ ಸೂಚನೆಗಳನ್ನು ಪಾಲಿಸಿ 2 ಲೈನ್ ಮಾಡುವುದರ ಮೂಲಕ ಈ ಒಂದು ಸ್ವಾತಂತ್ರ್ಯೋತ್ಸವದ ನಡಿಗೆಯ ಶಿಸ್ತನ್ನು ಕಾಪಾಡಬೇಕು. ಅದರಂತೆ ರಾಷ್ಟ್ರ ಧ್ವಜ ತಮ್ಮ ಕೈಯಲ್ಲಿರುತ್ತದೆ. ಅದರ ಗೌರವಕ್ಕೆ ಯಾವುದೇ ರೀತಿಯ ಸ್ಥಿತಿ ಬರಬಾರ್ದು. ತಮ್ಮ ತಲೆಯಿಂದ ಮೇಲಕ್ಕೆ ಎತ್ತಿ ಆ ರಾಷ್ಟ್ರ ಧ್ವಜದ ಗೌರವವನ್ನು ಕಾಪಾಡಬೇಕು. ದಯವಿಟ್ಟು ಸೂಚನೆಗಳನ್ನು ಪಾಲಿಸಬೇಕು. ಈ ಪಾದಯಾತ್ರೆ ಈ ಸ್ವಾತಂತ್ರ್ಯೋತ್ಸವದ ನಡಿಗೆಯಲ್ಲಿ ನಮ್ಮನ್ನು ಮಾಡಬೇಕು. ಎಲ್ಲರೂ ಲೈನಾಗಿ ಈ ನಡಿಗೆಯಲ್ಲಿ ಶಿಸ್ತನ್ನು ಕಾಪಾಡಬೇಕಾಗಿದೆ. ಯಾರು ಮುಂದೆ ಹೋಗಿಕೊಂಡು ಈ ಸ್ವಾತಂತ್ರ್ಯೋತ್ಸವದ ನಡಿಗೆಯ ಶಿಸ್ತಿಗೆ ಸುದ್ದಿಗಳಾಗಿ ನೋಡಿಕೊಳ್ಳಬೇಕಾಗಿದೆ. ದಯವಿಟ್ಟು ಎಲ್ಲರೂ ಶಿಸ್ತನ್ನು ಪಾಲಿಸಿಕೊಂಡು ಸೂಚನೆಗಳನ್ನು ವಿನಂತಿಸುವುದು. ಭಾರತ್ ಮಾತಾಕ್ಕೆ ಆತ್ಮೀಯರೇ, ಈಗಾಗಲೇ ನಮ್ಮ ಕಡಬ ಕಾಂಗ್ರೆಸ್ ವತಿಯಿಂದ ಅಮೃತ ಮಹೋತ್ಸವವನ್ನ ನಮ್ಮ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಏನು ಇವತ್ತು 75 ವರ್ಷದ ಆಚರಣೆಯನ್ನ ಮಾಡಿದ ಇಂದಿನ ಪೀಳಿಗೆಗೆ ಈ 75 ವರ್ಷ ಹಿಂದಿನ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರನ್ನ ನೆನಪು ಮಾಡುವಂತ ಕೆಲಸ ಕಾರ್ಯ ಆಗಬೇಕು. ಯಾಕೆಂತ ಹೇಳಿದ್ರೆ ಈಗಿನ ಕೇಂದ್ರ ಮತ್ತು ರಾಜ್ಯ ಆಡಳಿತದ ವೈಫಲ್ಯತೆ ಬಗ್ಗೆ ಈ ನಾಡಿನ ಯುವಕರನ್ನ, ಈ ದೇಶದ ಯುವಕರನ್ನ ದಾರಿ ತಪ್ಪಿಸುವಂತ ವ್ಯವಸ್ಥೆ ಉಂಟಾಗ್ತಾ ಇದೆ. ಅದಕ್ಕೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪಿಸುವಂತ ವಿಷಯದಲ್ಲಿ ಈ ನಮ್ಮ ಅಮೃತ 75 ವರ್ಷ ಅಮೃತ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಡಬ ಬ್ಲಾಕ್ ಅವರು ಹಮ್ಮಿಕೊಂಡಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಹರೀಶ್ ಕುಮಾರ್ ಅವರು ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್
ಮಾಜಿ ಸಚಿವೆಯಾದಂಥ ಶಾಸಕಿಯಾದಂಥ ಶ್ರೀಮತಿ ಶಶಿಕಲಾ ಶೆಟ್ರೆ, ಮಹಿಳಾ ಕಾಂಗ್ರೆಸ್, ಎಲ್ಲ ಯುವಕ ಕಾಂಗ್ರೆಸ್, ಸೇವಾದಳ ಎಲ್ಲ ಘಟಕದ ಅಧ್ಯಕ್ಷರುಗಳೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಜನಪ್ರತಿನಿಧಿಗಳೇ, ನೆರೆದಂಥ ಎಲ್ಲ ಸಹೋದರ ಸಹೋದರಿಯರೇ, ನಾನು ಬಹಳಷ್ಟು ವರ್ಷಗಳ ನಂತರ ಇವತ್ತು ಅಲಂಕಾರ್ನಲ್ಲಿ ನಮ್ಮ 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ಕಳೆದ 30 ವರ್ಷಗಳ ಹಿಂದೆ ಹೆಚ್ಚಿನ ಅಂಶ ಇನ್ನು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರಳಿಕ್ಕೆ ಸಾಧ್ಯತೆ ಇಲ್ಲ. ಈ ಕ್ಷೇತ್ರದ ಇವತ್ತು ಅಭಿವೃದ್ಧಿಗೋಸ್ಕರ ಇಲ್ಲಿಯ ಶಾಸಕರ ಜೊತೆಯಲ್ಲಿ ಈ ಭಾಗದಲ್ಲಿ ನಿರಂತರವಾಗಿ ನಾವು ತಾಲೂಕಿನ ಶಾಸಕರಾಗಿ ಕೆಲಸ ಮಾಡಿದಂಥ ನೆನಪುಗಳು ನನ್ನ ಜೀವನ ಉದ್ದಕ್ಕೂ ಕೂಡ ಅದು ಶಾಶ್ವತವಾಗಿ ಇರ್ತದೆ. 12 ಗಂಟೆ ರಾತ್ರಿ ಗ್ಯಾಸ್ ಲೈಟ್ ಇಟ್ಕೊಂಡು ಇವತ್ತು ಅಕ್ರಮ ಸಕ್ರಮ ಕಾನೂನಿನ ಅನುಷ್ಠಾನಕ್ಕೋಸ್ಕರ 30 ವರ್ಷ 40 ವರ್ಷಗಳ ಹಿಂದಿನ ಕಡತಗಳನ್ನ ಇವತ್ತು ಮಂಜೂರಾತಿ ಮಾಡುವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸುವಂತ ಅವಕಾಶಗಳು ಸಿಕ್ಕಿತ್ತು. ಈ ಭಾಗದಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೊಂದಿಕೊಂಡು ಇಲ್ಲಿಯ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಎಲ್ಲರ ಜೊತೆ ಬೆರೆತು ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳು ಸಿಕ್ಕಿತ್ತು. ಹೆಚ್ಚಿನ ಅಂಶ ಸ್ವಾತಂತ್ರ್ಯ ಪೂರ್ವದ ಕನಸು ಅದೇ ಆಗಿತ್ತು. ನಮ್ಮ ಮಹಾನ್ ಪುರುಷರುಗಳು ಮನೆ ಮಠ ಸರ್ವಸ್ವವನ್ನು ತ್ಯಾಗ ಮಾಡಿ ఇంతే ఓడేకు ఇన్నట ఎక్కడ ఎంచిన వాళ్ళని ಭಾರತೀಯರನ್ನು ಒಳಗೂಡಿಸಿ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ
ಆಯ್ತಾ ಬೈ ಬೈ ಹಾಂ ಬೈ ಬೈ हाँ हाँ ಬರ್ತೀಯಾ ನಾಯಿ ಈ ರೆಕಾರ್ಡ್ ಮಾತ್ರ ಉಂಟು ನಾವು ಅಡಕ್ಲೆ ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬುವುದಿಲ್ಲ ಸ್ವಾಗತ ಸುಸ್ವಾಗತ.
ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದೇಶದಲ್ಲಿ ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತು ಮಹಾತ್ಮನ ಅಹಿಂಸ ಸೂತ್ರ ಸುಭಾಷ್ ಚಂದ್ರರ ಅಭಿಲಾವೇಶ ದೇಶಕ್ಕಾಗಿ ಮಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು. ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು ದೇಶವೇ ಪುಣ್ಯ ದೇಶ ಜಗತ್ತೆಲ್ಲ ಧನ್ಯಾದರ್ಶ ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA. ನೇತೃತ್ವ ವಹಿಸಿದ್ದ ಬಾಲಗಂಗಾಧರ ತಿಲಕ್ ನಾಯಕತ್ವದಲ್ಲಿ ಮಾಡಿದ್ದ ಹೋರಾಟ ಕಥನ ಕಥಾನಕ ಯಾವ ಕುಲ ನೀರು ಯಾವ ಕುಲ ನೀತಿ ಯಾವ ಕುಲ ನೀತಿ ಹೇಳಿ ಯಾವ ಕುಲ ನೀರು ಯಾವ ಕುಲ ನೀತಿ ಯಾವ ಕುಲ ನೀತಿ ಹೇಳಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ಪ್ರೀತಿ ಹೇಳಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ಪ್ರೀತಿ ಹೇಳಿ ಭಾವನೆಯ ಶಾಶ್ವತ ಎಲ್ಲ ದೇವರಿಗೂ ಸಮ್ಮತ ಧರ್ಮಾಗ್ರಸ್ಥಗಳ ತಾರವೇ ಒಂದು ಕೂಡುವುದೇ ಅಲ್ಲವೇ. ರಾಷ್ಟ್ರೀಯತಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ ನಾನು ಸೇವೆ ಅನ್ನೋ ಭೇದ ಭಾವನೆಗೆ ಯಾರೋ ಆಳ್ಬೇಕೇ ನಮ್ಮನ್ನು. ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕಾರ್ಯವೈಖರಿಗಳಿಗೂ ಹೆಗಲಿನಲ್ಲಿ ಸಾಥ್ ಕೊಟ್ಟಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್. ಅತಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆಗಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ಏಳು ಕಂಬದ ಕುಣಿಕೆಯನ್ನ ಹೂವಿನ ಹಾರವನ್ನಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚಂದಿದ ಭಗತ್ ಸಿಂಗ್. ಭಾರತೀಯ ಮಲಗೆಲ್ಲಿದ್ದನು ಬಂದಂತೆ ಬರಡಾಡುವ ಜಲ ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹೆಚ್ಚು ಭಾಗಗಳಾಗಿ ತುಂಡು ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟಿದ್ದ ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್. ಬ್ರಿಟಿಷರ ಗುಟ್ಟೇಟು, ಬ್ರಿಟಿಷರ ಲಾಠಿಯೇಟು, ಬ್ರಿಟಿಷರ
ಏಟು ಬ್ರಿಟಿಷರ ನೇರ ಕುಣಿಗೆಗೆ ಕೊಟ್ಟಿದ್ದ ಮಹಾನ್ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ. ಹೆಚ್ಚು ಬಾಹುಬಲಿಗಳನ್ನು ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್. ಉಪ್ಪಿನ ಸಲುವಾಗಿ ಹರಡಿಸಿದ್ದು ಕಾಂಗ್ರೆಸ್. ಕಾರಣ ಕಾಂಗ್ರೆಸ್. ಬ್ರಿಟಿಷರ ತೊಲಗಿ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್. ಬ್ರಿಟಿಷ್ ಭಾರತವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್. ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ತತ್ವವನ್ನು ಸಾರಿದ್ದು ಕಾಂಗ್ರೆಸ್. ಈ ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್. ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್. ದೇಶದ ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾದ. ಕಡಪ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡುವೆ ಆಲಂಕಾರದಿಂದ ಪ್ರಾರಂಭ ಪಡೆದು ಕಡಪದವರೆಗೆ ವೀರ ಧೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಸಾಗಿಬರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವ ನಡಿಗೆಯನ್ನ ಯಶಸ್ವಿಗೊಳಿಸಿ ಸರ್ವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ ಸುಧೀರ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡಬ. लाडू टू भाई है, लाडू टू भाई, लाडू टू। हाँ हाँ इधर भाई Bye.
ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕಾರ್ಯವೈಖರಿಗಳಿಗೂ ಹೆಸರು ನೀಡಿ ಸಾಥ್ ಕೊಟ್ಟಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್. ಅತಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ನೇಣು ಕಂಬದ ಕುಣಿಕೆಯನ್ನು ಹೂವಿನ ಹಾರವೆಂಬಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್.
ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಅಲಂಕಾರದಿಂದ ಪ್ರಾರಂಭ ಪಡೆದು ಕಡಬದವರೆಗೆ ವೀರ ಧೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನ ಕಲಿಸಿ ಆಶೀರ್ವದಿಸಿ ಬನ್ನಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವ ನಡಿಗೆಯನ್ನ ಯಶಸ್ವಿಗೊಳಿಸಿ ಸರ್ವರನ್ನ ಪ್ರೀತಿಯಿಂದ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್. ಉಪ್ಪಿನ ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಹಕಾರ ಚಳವಳಿಯ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತನ್ನ ಶಿಲ್ಪಿ ಅಂಬೇಡ್ಕರ್ ಪಡೆದ ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಯಾವ ಕುಲ ಪ್ರೀತಿ ಯಾವ ಕುಲ ತಿಳಿಸಿ ಹೇಳಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ತಿಳಿಸಿ ಹೇಳಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ತಿಳಿಸಿ ಹೇಳಿ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡುವೆ ಅಲಂಕಾರದಿಂದ ಪ್ರಾರಂಭ ಪಡೆದು ಕಡಬದವರೆಗೆ ವೀರ ಧೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಸಾಗಿಬರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಬನ್ನಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಯಶಸ್ವಿ बोलो भारत माता की, बोलो भारत माता की, वंदे वंदे ಭಾರತೀಯರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ತಂದುಕೊಡುತ್ತ ಪಾರಂಪರ್ಯದಿಂದ ಒಪ್ಪುವುದನ್ನು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್.
ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ನೇಣುಕಂಬದ ಕುಣಿಕೆಯನ್ನ ಹೂವಿನ ಹಾರವೆಂಬಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್. ಹೆಚ್ಚು ಭಾಗಗಳಾಗಿ ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟಿದ್ದ ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ ಸಂಸ್ಥಾನ ವಲ್ಲಭಾಯಿ ಪಟೇಲ್. ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ಬಾಟಿಯೇಟು, ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ನೇತೃತ್ವಕ್ಕೆ ಕೊಡಲೊಡ್ಡಿದ ಮಹಾ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಸ್ಥಳವೇ ಈ ಸ್ವಾತಂತ್ರ್ಯ. ಯಾವ ಕುಲ ಯಾವ ಕುಲ ತಿಳಿಸಿ ಹೇಳಿ ಪ್ರಾಣ ಯಾವ
ಹೆಚ್ಚು ಬಾವುಟಗಳ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ದೇಶದ ಜನರಿಗೆ ಸ್ವಾತಂತ್ರ್ಯ ಸ್ವಚ್ಛಂದ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಕಾಂಗ್ರೆಸ್ ಸ್ವಾತಂತ್ರ್ಯವನ್ನು ಹಾರಿಸಿದ್ದು ಕಾಂಗ್ರೆಸ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಭಾವ ಸಾರಿದ ಕಾಂಗ್ರೆಸ್ ಈ ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್ ಪ್ರಜೆಗಳಿಗೆ ಮತದಾರರ ಹಕ್ಕು ನೀಡಿದ್ದು ಕಾಂಗ್ರೆಸ್ ಕೊನೆಯ ಗಳಿಗೆಯಲ್ಲಿ ನೇಮಕದ ತಾಳದಿಂದ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದಂತ ಆಳ್ವಕೆಯ ವಿರುದ್ಧ ಭಾರತೀಯರನ್ನು ಕೂಗಿಸಿ ಸ್ವಾತಂತ್ರ್ಯ ಕಟ್ಟಿಕೊಟ್ಟ ಪಾರಂಪರ್ಯ ಇರುವ ಒಂದೇ ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸ್ವಾತಂತ್ರ್ಯೋತ್ಸವದ ನಡುವೆ ಆಲಂಕಾರದಿಂದ ಮೊದಲುಗೊಂಡು ಘಟಕದವರೆಗೆ ಸಾಗಿರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನು ಪ್ರೀತಿಯಿಂದ ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ತಾನಾಗಿ ಬಂದು ಅರ್ಪಣೆಯಾಗುತ್ತಲ್ಲ, ಬ್ರಿಟಿಷರು ಅವರಾಗಿಯೇ ಕೊಟ್ಟು ಹೋದದ್ದೂ ಅಲ್ಲ. ಮಹಾನ್ ದೇಶಭಕ್ತರ ರಕ್ತ ಕುರಿ ಹರಿದು ತನ್ನ ಕುಟುಂಬ, ಸಂಪತ್ತು, ಮನೆ, ಮಕ್ಕಳು ಎಲ್ಲವನ್ನೂ ತ್ಯಜಿಸಿ ಬೀದಿ ಬೀದಿಯಲ್ಲಿ ನಡೆಸಿದ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ.
ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಎಚ್ಚತ್ತೆ ಬ್ರಿಟಿಷರ ಗುಡ್ಡೇಟು, ಬ್ರಿಟಿಷರ ಲಾಠಿಯೇಟು, ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ನೇರು ನುಡಿಗೆಗೆ ಕೊರಳೊಡ್ಡಿದ ಮಹಾ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ. ಹೆಚ್ಚು ಪ್ರಾಂತ್ಯಗಳ ಮೂಲಕ ಆಳ್ವಿಕೆ ಮಾಡುವಂತಹ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಆದಂತದ್ದು ಕಾಂಗ್ರೆಸ್. ಉಪ್ಪಿನ ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಹಕಾರ ಚಳುವಳಿಗೆ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟಕ್ಕಾಗಿ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳುವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್. बोलो भारत माता की, बोलो भारत माता की, वंदे वंदे. ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾಗುತ್ತದೆ. ಕಡಪ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರಿಕ ಪ್ರಾರಂಭ ಪಡೆದು ಕಡಪದವರೆಗೆ ವೀರ ಧೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುವ ಸಾಗಿರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಬನ್ನಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಯಶಸ್ವಿಗೊಳಿಸಿ ಸರ್ವರನ್ನ ಪ್ರೀತಿಯಿಂದ ಮಾಡಿಕೊಳ್ಳುವ ಸ್ವಾಗತ. ಬ್ರಿಟಿಷರು ಅವರಾಗಿಯೇ ಕೊಟ್ಟು ಹೋದದ್ದೂ ಅಲ್ಲ, ಮಹಾ ದೇಶಭಕ್ತರ ರಕ್ತದ ಕುಡಿ ಹರಿದು ತನ್ನ ಕುಟುಂಬ, ಸಂಪತ್ತು, ಮನೆ, ಮಕ್ಕಳು ಎಲ್ಲವನ್ನೂ ತ್ಯಜಿಸಿ ಬೀದಿ ಬೀದಿಯಲ್ಲಿ ನಡೆಸಿದ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ.
ದೇಶದಲ್ಲಿ ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಧಾರೆ ಎರೆದುಕೊಂಡಿದ್ದ ಮೋತಿಲಾಲ್ ನೆಹರು. ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದಂತ ಬ್ರಿಟಿಷರ ಗುಡ್ಡೇಟು, ಬ್ರಿಟಿಷರ ಲಾಠಿಯೇಟು, ಬ್ರಿಟಿಷರ ಗುಡ್ಡೇಟು, ಬ್ರಿಟಿಷರ ನೇಣು ಕುಣಿಕೆಗೆ ಕೋರೊಡ್ಡಿದ ಮಹಾ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ. ಸುಧೀರ್ ಕುಮಾರ್ ಶೆಟ್ಟಿ, ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡಬ. ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛತ ವಾಯು. ಯಾವ ಕುಲ ಪ್ರೀತಿ, ಯಾವ ಕುಲ ಪ್ರೀತಿ ಹೇಳಿ ಪ್ರಾಣ, ಯಾವ ಕುಲ ಪ್ರೀತಿ, ಯಾವ ಕುಲ ದೇವ, ಯಾವ ಕುಲ ಪ್ರೀತಿ ಹೇಳಿ ಪ್ರಾಣ, ಯಾವ ಕುಲ ಪ್ರೀತಿ, ಯಾವ ಕುಲ ದೇವ, ಯಾವ ಕುಲ ಪ್ರೀತಿ ಹೇಳಿ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ಬಸವನ್ನು ಅನುಭವಿಸಿದ ಚಿತ್ತಾಕರ್ಷಕ ಸ್ವಾತಂತ್ರ್ಯ ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದಂತ
un'ontale ora bocca sito e drona. ಬ್ರಿಟಿಷರ ವಿರುದ್ಧ ತಡೆಗಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ನೇಣು ಕಂಬದ ಕುಣಿಕೆಯನ್ನ ಹೂವಿನ ಹಾರವೆಂಬಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್. ಭಾರತದ ಜನ ಭಾರತೀಯ ಮಲಗೆಲ್ಲರೂ ಒಂದಂತೆ ಮರಳಾಗದ ನೆಲ ಹರಿದಾಡುವ ಜನ ಎಲ್ಲಿದ್ದರದೇನಂತೆ. ಕತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದೆದ್ದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಡೆದಾಡುವ ನೆಲ ಹರಿದಾಡುವ ಜನ ಎಲ್ಲವೂ ಅದರಂತೆ. ನಾವಾಡುವ ನುಡಿ ಬೇರೆನ್ನುವನ ಭಾರತಿಗಿದೆ ಚಿಂತೆ. 560ಕ್ಕೂ ಹೆಚ್ಚು ಭಾಗಗಳಾಗಿ ತುಂಡು ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟಿದ್ದ ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ ಸರ್ದಾರ್ ವಲ್ಲಭಾಯಿ ಪಟೇಲ್. ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು. ತುಂಬುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಬ್ರಿಟಿಷರ ಗುಡ್ಡೇಟು, ಬ್ರಿಟಿಷರ ಲಾಠಿಯೇಟು, ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ನೇಣು ಕುಣಿಕೆಗೆ ಕೋರಲೊಡ್ಡಿದ ಮಹಾನ್ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ. ನೆಲ ಜಲ ರಕ್ಷಣೆಗಾಯಗಲೇ ಹಗಲಿರುಳೆನ್ನದೆ ಶ್ರಮಿಸಿದರು. ಲಾಠಿ ಮೂಗಿನ ಹೊಡೆದಿಂದು ಶತ್ರುಗಳೆದೆಯ ಮೆಟ್ಟಿದರು. ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು. ಅವಮಾನ ಅದೆ ಬಹುಮಾನ ಎಂದರು ಕನ್ನಡ ಸಿಂಹಗಳು. 560ಕ್ಕೂ ಹೆಚ್ಚು ಬಾವುಟಗಳ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್. ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಹಕಾರ ಚಳವಳಿಗೆ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟು ಕೆಳಗೆ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳವಳಿ ಕಾಂಗ್ರೆಸ್ ಚಳವಳಿ ಮೂಡಿಸಿದ್ದು ಕಾಂಗ್ರೆಸ್. ಬ್ರಿಟಿಷ್ ಭಾರತವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್. ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್.
ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ, ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದೇಶದಲ್ಲಿ ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ತಾರೆಯನ್ನು ಕೊಟ್ಟಿದ್ದ ಮೋತಿಲಾಲ್ ನೆಹರು. ವೀರಾವೇಶ ಸಿಂಗರ ತ್ಯಾಗವು ಇಂದು ದೇಶಕ್ಕಾಗಿ ಮಾಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ. ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು. बचाओ लाली बचाओ ನೇತೃತ್ವ ವಹಿಸಿದ ಬಾಲಗಂಗಾಧರ ತಿಲಕ್ ನಾಯಕತ್ವ
ಎತ್ತುವಲ್ಲಿ ಮಾಡಿದ್ದ ಹೋರಾಟ ಕಥನ ಕಥಾನಕ ಯಾವ ಕುಲ ನೀನು ಯಾವ ಕುಲ ನೀನು ಯಾವ ಕುಲ ಯಾವ ಕುಲ ನೀನು ಯಾವ ಕುಲ ಯಾವ ಕುಲ ಗಾನ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ಬಿಡಿಸಿ ಹೇಳಿ ಗಾನ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ಬಿಡಿಸಿ ಹೇಳಿ ಭಾವನೆಯ ಶಾಶ್ವತ ದೇವರಿದು ಸಮ್ಮತ ಧರ್ಮಾಗ್ರಂಥಗಳ ತಾರವೇ ಒಂದು ಕೂಡುವುದೇ ಅಲ್ಲವೇ ರಾಷ್ಟ್ರೀಯತಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಅತಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತಡೆದಂತೆ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ಏಳು ಕಂಬದ ಕುಣಿಕೆಯನ್ನ ಹೂವಿನ ಹಾರಗಳಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್ ವಿಭಜಿಸಲ್ಪಟ್ಟಿದ್ದ ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಹೊಂದುಗವು ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಬ್ರಿಟಿಷರ ಗುಡ್ಡೇಟು ಬ್ರಿಟಿಷರ ಲಾಠಿಯೇಟು ಬ್ರಿಟಿಷರ ಗುಡ್ಡೇಟು ಬ್ರಿಟಿಷರ ನೇಣು ಕುಣಿಕೆಗೆ ಕೊರಳೊಡ್ಡಿದ ಮಹಾನ್ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ ನೆಲ ಜಲ ರಕ್ಷಣೆ ಕಾಯಗದೆ ಹಗಲಿರುಳೆನ್ನದೆ ಶ್ರಮಿಸಿದರು ಲಾಠಿ ಮೂಗಿನ ಬದೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು ಅವಮಾನ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು 560ಕ್ಕೂ ಹೆಚ್ಚು ಬಾವುಟಗಳ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್ ಉಪ್ಪಿನ ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್ ಅಸಹಕಾರ ಚಳುವಳಿಗೆ ಕಾರಣ ಕಾಂಗ್ರೆಸ್ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿ ಕಾಂಗ್ರೆಸ್ ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್ ಬ್ರಿಟಿಷ್ ಬಾವುಟವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್ ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ತತ್ವವನ್ನು ಸಾರಿದ್ದು ಕಾಂಗ್ರೆಸ್ ಈ ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್ ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್ ದೇಶದ ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾದ ಪರಮಾಣು
ಒಗ್ಗೂಡಿಸಿ ಸ್ವಾತಂತ್ರ್ಯ ತಂದುಕೊಟ್ಟ ಪಾರಂಪರ್ಯವಿರುವ ಒಂದೇ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಅಲಂಕಾರದಿಂದ ಮೊದಲುಗೊಂಡು ಕಡಬದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿ ಇಟ್ಟು ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಸ್ವಾತಂತ್ರ್ಯ ತಾನಾಗಿ ಬಂದು ಅರ್ಪಣೆಯಾದ
ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವದ ನಡುವೆ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಸಮಾರೋಪಕ್ಕಾಗಿ ಕಡಬದ ಪುಣ್ಯ ಭೂಮಿಗೆ ಪಾದಸ್ಪರ್ಶನೆಗೊಳಿಸುವಾಗ ಇನ್ನು ಉಳಿದಂತಹ 4 ಕಿಲೋಮೀಟರ್ಗೆ ನಮ್ಮ ನಾಯಕರುಗಳಾದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸರ್ಕೆ, ಹರೀಶ್ ಕುಮಾರ್ ಹಾಗೂ ಮಂಜುನಾಥ್ ಭಂಡಾರಿ ಹಾಗೂ ಶಕುಂತಲಾ ಸಚಿವರು ನಮ್ಮೊಂದಿಗೆ ಸಾಥ್ ನೀಡುವಾಗ ಎಲ್ಲರೂ ದಯವಿಟ್ಟು ತಮ್ಮದಾಗಿ ಆಗ ಆರಂಭದಲ್ಲಿ ಕೊಟ್ಟಂತಹ ರಾಷ್ಟ್ರಧ್ವಜವನ್ನು ಭಾಗದೊಮ್ಮೆ ತಮ್ಮ ಅಗಲಿಗೆ ಏರಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಲ್ಲದೆ ಚಿತ್ರದೊಂದಿಗೆ ಮುನ್ನಡೆಯುವ ಈ ಸ್ವಾತಂತ್ರ್ಯದ ನನಗೆ ಮತ್ತೆ ಚೆಂಡೆ ವಾದ್ಯದೊಂದಿಗೆ ಅದರ ಹಿಂದಿನಿಂದ ದಯವಿಟ್ಟು ನಡೆಯುವವರಿಗೆ ಯಾರು ಸಹ ಗಾಂಧೀಜಿಯ ಮುಂಭಾಗಕ್ಕೆ ಹೋಗಬಾರ್ದು. ಗಾಂಧೀಜಿಯ ವೇಷವನ್ನು ಧರಿಸಿದಂತ ಆ ಜೀಪಿನ ಮುಂದಿನಿಂದ ಯಾರು ನಡೆದಿರಬಹುದು. ದಯವಿಟ್ಟು ಇನ್ನುಳಿದಂತಹ ಸಮಾರೋಪ ಸಮಾರಂಭದ ನಡಿಗೆಗೆ ಶಿಸ್ತಿನಿಂದ ಅತ್ಯಂತ ಸುಂದರವಾಗಿ ಕಡಬದ ಕಡೆಗೆ ಹೆಜ್ಜೆ ಇಡಬೇಕಾಗಿದೆ. ದಯವಿಟ್ಟು ಶಿಸ್ತನ್ನು ಪಾಲಿಸಿಕೊಂಡು ಎಲ್ಲರೂ ರಾಷ್ಟ್ರಧ್ವಜವನ್ನು ಹೆಗಲಿಗೆ ಏರಿಸಿಕೊಂಡು ಅತಿ ಸುಂದರವಾಗಿ ಶಿಸ್ತಾಗಿ ಸಮಾರೋಪ ಸಮಾರಂಭದ ಕಡಬದ ಪುಣ್ಯ ಭೂಮಿಗೆ ತಮ್ಮ ಸ್ವಾತಂತ್ರ್ಯ ನಡಿಗೆ ಹೆಜ್ಜೆ ಇಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ, ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದೇಶದಲ್ಲಿ ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಧಾರೆ ಎರೆದುಕೊಂಡಿದ್ದ ಮೋತಿಲಾಲ್ ನೆಹರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಹೊಂದಿದ್ದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಹಿಂಸಾ ತತ್ವದಲ್ಲಿ ಎತ್ತು ಆತ್ಮೀಯರೇ, ಇನ್ನು ಕೇವಲ 4 ಈಗಾಗಲೇ 8 ಕಿಲೋಮೀಟರ್ ಅನ್ನ ದಾಂಡಿ ಬಂದಂತಹ ಈ ಒಂದು ಸ್ವಾತಂತ್ರ್ಯ ನಡಿಗೆ ಇನ್ನು ಉಳಿದಂತಹ 4 ಕಿಲೋಮೀಟರ್ಗಳನ್ನು ಸವಿಯುವುದರ ಮೂಲಕ ಭವ್ಯ ಸುಂದರವಾದ ಸಮಾರಂಭಕ್ಕಾಗಿ ಕಡಬದ ಪುಣ್ಯ ಭೂಮಿಗೆ ಪಾದಸ್ಪರ್ಶ ಮಾಡುವಾಗ ತಾವೆಲ್ಲರೂ ದಯವಿಟ್ಟು ಅತಿ ಶಿಸ್ತಿನಿಂದ ರಾಷ್ಟ್ರ ಧ್ವಜವನ್ನ ಹೆಗಲಿಗೆ ಏರಿಸಿಕೊಂಡು ದಯವಿಟ್ಟು ಎಲ್ಲರೂ ರಾಷ್ಟ್ರ ಧ್ವಜದ ಬಗ್ಗೆ ಗಮನ ಹರಿಸಿಕೊಳ್ಳುತ್ತಾ ರಸ್ತೆಯ ಎಡಬದಿಯಾಗಿ
ಸಾಲಾಗಿ ಈ ಪಾದಯಾತ್ರೆಯನ್ನ ಸವೆಸುತ್ತಾ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಆರಕ್ಷಕ ಉಪನಿರೀಕ್ಷಕರೊಂದಿಗೆ ಕಾನೂನನ್ನ ಪಾಲಿಸಿಕೊಂಡು ಮುಖ್ಯಸ್ಥರ ಸೂಚನೆಗಳನ್ನ ಪಾಲಿಸಿಕೊಂಡು ಈ ಒಂದು ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಮುನ್ನಡೆಸಬೇಕಾಗಿದೆ. ಇನ್ನು ಕೆಲವೇ ನಿಮಿಷದಲ್ಲಿ ಸಮಾರಂಭಕ್ಕಾಗಿ ನಾವು ಕಡಬದತ್ತ ಈ ಸ್ವಾತಂತ್ರ್ಯ ನಡಿಗೆ ಹೆಜ್ಜೆ ನೀಡ್ತಾ ಇದ್ದೇವೆ. ದಯವಿಟ್ಟು ರಾಷ್ಟ್ರಧ್ವಜವನ್ನ ಹೆಗಲಿಗೇರಿಸಿಕೊಂಡು ಸುಂದರವಾಗಿ ಶಿಸ್ತಿನಿಂದ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರೊಂದಿಗೆ ಅವರ ಹಿಂದಿನಿಂದ ಈ ಒಂದು ಸ್ವಾತಂತ್ರ್ಯ ನಡಿಗೆ ಹೆಜ್ಜೆ ನೀಡುತ್ತಾ ಸಮಾರಂಭಕ್ಕಾಗಿ ಕಡಬದ ಕಡೆಗೆ ಕಡಬ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರು ವಹಿಸಿದ ಬಾಲಗಂಗಾಧರ ತಿಲಕ ನಾಯಕತ್ವದಲ್ಲಿ ಮಾಡಿದ್ದ ಹೋರಾಟ ಕತ್ತಲ ಕಥಾನಕ ಯಾವ ಕುಲ ನೀರು ಯಾವ ಕುಲ ವ್ಯಕ್ತಿ ಯಾವ ಕುಲ ಯಾವ ಕುಲ ನೀರು ಯಾವ ಕುಲ ವ್ಯಕ್ತಿ ಯಾವ ಕುಲ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವರ ಯಾವ ಕುಲ ಬಿಡಿಸಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವರ ಯಾವ ಕುಲ ಬಿಡಿಸಿ ಭಾವನೆಯ ಶಾಶ್ವತ ಎಲ್ಲ ದೇವರಿಗೂ ಸಮ್ಮತ ಧರ್ಮ ರಾಷ್ಟ್ರೀಯತಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ ನಾವು ಸೇರಿ ಅನ್ನಭೇದ ಭಾವ ಈಗಿನ್ನು ಯಾರೋ ಆಳಬೇಕೇ ಈಗ ನಮ್ಮನ್ನು ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕಾರ್ಯವೈಖರಿಗಳಿಗೂ ಹೆಗಲು ನೀಡಿ ಸಾಥ್ ಕೊಟ್ಟಿದ್ದ ಮೌಲಾನ ಅಬುಲ್ ಕಲಾಂ ಆಜಾದ್ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ನೇಣು ಕಂಬದ ಕುಣಿಕೆಯನ್ನ ಹೂವಿನ ಹಾರವನ್ನುವಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್ ಭಾರತೀಯ ಮಲಗೆಲ್ಲರೂ ಒಂದಂತೆ ಬರಡಾಗದ ನೆಲ ಹರಿದಾಡುವ ಜಲ ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದೆದ್ದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹರಿದಾಡುವ ಜಲ ಎಲ್ಲವೂ ಅದರಂತೆ ನಾವಾಡುವ ನುಡಿ ಬೇರೆನ್ನುವನ ಭಾರತೀಯ ಚಿಂತೆ 560ಕ್ಕೂ ಹೆಚ್ಚು ಭಾಗಗಳಾಗಿ ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟ ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ತುಂಬುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಬ್ರಿಟಿಷರ ಭೂಪೇಟು ಬ್ರಿಟಿಷರ ಲಾಠಿಯೇಟು ಬ್ರಿಟಿಷರ ಗುಂಡೇಟು ಬ್ರಿಟಿಷರ ನೇಣು ಕುಣಿಕೆಗೆ ಕೋಲೆತ್ತಿದ ಮಹಾ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ. ಒಕ್ಕೂಟ ವ್ಯವಸ್ಥೆಯಾಗಿ ತಂದಿದ್ದು ಕಾಂಗ್ರೆಸ್ ಜಾತಕ ನಡೆಸಿದ್ದು ಕಾಂಗ್ರೆಸ್ ಅಸಾಧಾರಣ ಚಳವಳಿಯ ಕಾರಣ ಕಾಂಗ್ರೆಸ್ ಬ್ರಿಟಿಷರೇ ಭಾರತವನ್ನು ಬಿಟ್ಟುಕೊಡಿ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿ ಕಾಂಗ್ರೆಸ್ ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್ ಬ್ರಿಟಿಷ್ ಭಾರತವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್ ರಾಷ್ಟ್ರಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪಡೆದ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ತತ್ವವನ್ನು ಸಾರಿದ್ದು ಕಾಂಗ್ರೆಸ್ ಈ ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್ ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್ ದೇಶದ ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾದ
ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಅಲಂಕಾರದಿಂದ ಪ್ರಾರಂಭ ಪಡೆದು ಕಡಪದವರೆಗೆ ವೀರ ಧೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಸಾಗಿ ಬರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಬನ್ನಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವ ನಡಿಗೆಯನ್ನ ಯಶಸ್ವಿಗೊಳಿಸಿ ಸರ್ವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ ಸುಧೀರ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡಬ. ಭಾರತೀಯರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ತಂದುಕೊಟ್ಟ ಪಾರಂಪರ್ಯವಿರುವ ಒಂದೇ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಅಲಂಕಾರದಿಂದ ಮೊದಲುಗೊಂಡು ಕಡಬದವರೆಗೆ ಸಾಗಿಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿಯಿಟ್ಟು ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಅವಳೆಯಾಗುತ್ತಲ್ಲ, ಬ್ರಿಟಿಷರು ಅವರಾಗಿಯೇ ಬಿಟ್ಟು ಹೋಗುವುದೂ ಅಲ್ಲ. ಮಹಾ ದೇಶಭಕ್ತರ ರಕ್ತದ ಕುಡಿ ಹರಿದು ತನ್ನ ಕುಟುಂಬ, ಸಂಪತ್ತು, ಮನೆ, ಮಕ್ಕಳು ಎಲ್ಲವನ್ನೂ ತ್ಯಜಿಸಿ ಬೀದಿ ಬೀದಿಯಲ್ಲಿ ನಡೆಸಿದ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ. ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದೇಶದಲ್ಲಿ ಬ್ರಿಟಿಷ್ ಬಾಳಿಕೆಯ ವಿರುದ್ಧ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಧಾರೆಯನ್ನು ಕೊಟ್ಟಿದ್ದ ಮೋತಿಲಾಲ್ ನೆಹರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಹೊಂದಿದ್ದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಹಿಂಸಾ ತತ್ವದಲ್ಲಿ ಬಿಟ್ಟು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಹಾತ್ಮನೆನಿಸಿದ ಮಹಾತ್ಮ ಗಾಂಧಿ. ಮಹಾತ್ಮನ ಅಹಿಂಸ ಸೂತ್ರ ಸುಭಾಷಚಂದ್ರರ ವೀರಾವೇಶ ದೇಶಕ್ಕಾಗಿ ಮಡಿದಂತ ಮಹನೀಯ ಬದುಕು
ಪರಾಂತಕವೇ ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು ದೇಶವೇ ಪುಣ್ಯ ದೇಶ ಜಗಕ್ಕೆಲ್ಲ ಧನ್ಯಾದರ್ಶ ಮಾತರಂ ಎಂಬ ಮಂತ್ರದೇ ಸಶಸ್ತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA ನೇತೃತ್ವ ವಹಿಸಿದ್ದ ಬಾಲಗಂಗಾಧರ ತಿಲಕ್ ನಾಯಕತ್ವದಲ್ಲಿ ಮಾಡಿದ್ದ ಹೋರಾಟ ಕಥನ ಕಥಾನಕ ಯಾವ ಕುಲ ನೀರು ಯಾವ ಕುಲ ನೀತಿ ಯಾವ ಕುಲ ನೀತಿ ಹೇಳಿ ಯಾವ ಕುಲ ನೀರು ಯಾವ ಕುಲ ನೀತಿ ಯಾವ ಕುಲ ನೀತಿ ಹೇಳಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ನೀತಿ ಹೇಳಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ನೀತಿ ಹೇಳಿ ಭಾವನೆಗೆ ಶಾಶ್ವತ ದೇವರಿಗೂ ಸಮ್ಮತ ರಾಷ್ಟ್ರೀಯತಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ ಅನ್ನು ಭೇದ ಯಾರೋ ಆಳಬೇಕೇ ಗಣವನ್ನು ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕಾರ್ಯವೈಖರಿಗಳಿಗೂ ಹೆಗಲುಗಳಲ್ಲಿ ಸಾಥ್ ಮೌಲಾನ ಅಬುಲ್ ಕಲಾಂ ಆಜಾದ್ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆಗಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ನೇಣುಕಂಬದ ಕುಣಿಕೆಯನ್ನ ಹೂವಿನ ಹಾರವನ್ನಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್ ಬ್ರಿಟಿಷರ ಗುಡ್ಡೇಟು ಬ್ರಿಟಿಷರ ಲಾಠಿಯೇಟು ಬ್ರಿಟಿಷರ ಗುಡ್ಡೇಟು ಬ್ರಿಟಿಷರ ನೇಣು ಕುಣಿಕೆಗೆ ಕೋರಲೊಡ್ಡಿದ ಮಹಾ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ ಹೆಚ್ಚು ಬಾಹುಗಳ ಮೂಲಕ ಆಳ್ವಿಕೆ ಮಾಡುವಂತ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್ ಉಪ್ಪಿನ ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್ ಅಸಹಕಾರ ಚಳುವಳಿಗೆ ಕಾರಣ ಕಾಂಗ್ರೆಸ್ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿ ಕಾಂಗ್ರೆಸ್ ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್ ಬ್ರಿಟಿಷ್ ಬಾವುಟವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್ ರಾಷ್ಟ್ರಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ತತ್ವವನ್ನು ಸಾರಿತು ಸೇರಿಸಿಕೊಂಡು ಅತಿ ಸುಂದರವಾಗಿ ಶಿಸ್ತಾಗಿ ಸಮಾರೋಪ ಸಮಾರಂಭದ ಕಡಬದ ಪುಣ್ಯ ಭೂಮಿಗೆ ತಮ್ಮ ಸ್ವಾತಂತ್ರ್ಯ ನಡಿಗೆ ಹೆಜ್ಜೆ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ವಿರುದ್ಧ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಅಹಿಂಸಾ ತತ್ವದಲ್ಲಿ ಗೆದ್ದು ಭವ್ಯ ಸುಂದರವಾದ ಸಮಾರಂಭಕ್ಕಾಗಿ
ಕಡಬದ ಪುಣ್ಯ ಭೂಮಿಗೆ ಬ್ರಿಟಿಷರ ಲಾಠಿಯೇಟು, ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ನೇಣು ಕುಣಿಕೆಗೆ ಕೋರಲೊಡ್ಡಿದ ಮಹಾನ್ ದೇಶಗಳ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್. ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಹಕಾರ ಚಳವಳಿಯ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್. ಬ್ರಿಟಿಷಿದ್ದು ಕಾಂಗ್ರೆಸ್. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ತತ್ವವನ್ನು ಸಾರಿದ್ದು ಕಾಂಗ್ರೆಸ್. ಈ ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್. ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್. ದೇಶದ ಬದಲಾವಣೆಗೆ ಪೂರ್ಣವಾದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರಿನಿಂದ ಮೊದಲುಗೊಂಡು ಕಡಬದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿಯಿಟ್ಟು ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಸ್ವಾತಂತ್ರ್ಯ ಒಂದೇ ಒಂದು ರಾಷ್ಟ್ರೀಯ ಪಕ್ಷ, ಅದು ಇಂಡಿಯನ್ ನ್ಯಾಷನಲ್. ಶಕ್ತಿಯನ್ನು ತುಂಬಿ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಕಾರ್ಯನಿರ್ವಹಿಸಿದ್ದ ಮೋತಿಲಾಲ್ ನೆಹರು. ಸರಳಿ ಬಾಳುತ್ತಿರುವಂತ ಈ ದೇಶವೇ ಪುಣ್ಯ ದೇಶ, ಜಗಕ್ಕೆಲ್ಲ ಧನ್ಯಾದರ್ಶ. ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA. ಹೆಚ್ಚು ಭಾಗಗಳಾಗಿ ತುಂಡು ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟ ಭಾರತವನ್ನ ಒಂದು ಸ್ವಾತಂತ್ರ್ಯ ಸ್ವಚ್ಛಂದವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು. ದೇಶವೇ ಪುಣ್ಯ ದೇಶ, ಜಗಕ್ಕೆಲ್ಲ ಧನ್ಯಾದರ್ಶ. ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA.
ವಹಿಸಿದ್ದ ಬಾಲಗಂಗಾಧರ ತಿಲಕ್ ನಾಯಕತ್ವದಲ್ಲಿ ಮಾಡಿದ್ದ ಹೋರಾಟ ಕಥನ ಕಥಾನಕ ಯಾವ ಕುಲ ನೀರು ಯಾವ ಕುಲ ವ್ಯಕ್ತಿ ಯಾವ ಕುಲ ಕೀರ್ತಿ ಹೇಳಿ ಯಾವ ಕುಲ ನೀರು ಯಾವ ಕುಲ ವ್ಯಕ್ತಿ ಯಾವ ಕುಲ ಕೀರ್ತಿ ಹೇಳಿ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ಕೀರ್ತಿ ಹೇಳಿ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ಕೀರ್ತಿ ಹೇಳಿ ಶಾಶ್ವತ ಎಲ್ಲ ದೇವರಿಗೂ ಗಮ್ಮತ ಧರ್ಮ ಗ್ರಂಥಗಳ ಸಾರವೇ ಕೂಡುವುದೇ ಅಲ್ಲವೇ ರಾಷ್ಟ್ರೀಯತಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ ಅನ್ನು ಬೇಡ ಯಾರು ಆಳ್ಬೇಕೇ ನಮ್ಮನ್ನು ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕಾರ್ಯವೈಖರಿಗಳಿಗೂ ಹೆಗಲಲ್ಲಿ ಸಾಥ್ ಕೊಟ್ಟಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆಗಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ಏಳು ಕಂಬದ ಕುಣಿಗೆಯನ್ನು ಹೂವಿನ ಹಾರವನ್ನಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚಂದ್ರ ಭಗತ್ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಚ್ಚು ಭಾಗಗಳಾಗಿ ತುಂಡು ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟ ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬ್ರಿಟಿಷರ ಗುಟ್ಟೇಟು ಬ್ರಿಟಿಷರ ಲಾಠಿಯೇಟು ಬ್ರಿಟಿಷರ ಗುಂಡೇಟು ಬ್ರಿಟಿಷರ ನೇರು ಕುಣಿಕೆಗೆ ಕೋರಲೊಡ್ಡಿದ ಮಹಾ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ. ಹೆಚ್ಚು ಪ್ರಾಂತ್ಯಗಳ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್. ಉಪ್ಪಿನ ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಾಧಾರಣ ಚಳವಳಿಗೆ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್. ಬ್ರಿಟಿಷ್ ಬಾವುಟವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್. ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕಳೆದ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ತತ್ವವನ್ನು ಸಾರಿದ್ದು ಕಾಂಗ್ರೆಸ್. ಈ ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್. ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್. ದೇಶದ ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾದ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡುವೆ ಆಲಂಕಾರಿಯಿಂದ ಪ್ರಾರಂಭ ಪಡೆದು ಕಡಬದವರೆಗೆ ವೀರ ವೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಸಾಗಿಬರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಬನ್ನಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವ ನಡಿಗೆಯನ್ನ ಯಶಸ್ವಿಗೊಳಿಸಿ ಸರ್ವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ
ಸುಧೀರ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡಬ. ಭಾರತೀಯರನ್ನು ಕೂಡಿಸಿ ಸ್ವಾತಂತ್ರ್ಯ ತಂದುಕೊಟ್ಟ ಪಾರಂಪರ್ಯವಿರುವ ಒಂದೇ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಅಲಂಕಾರದಿಂದ ಮೊದಲುಗೊಂಡು ಕಡಪದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿಯಿಟ್ಟು ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಸ್ವಾತಂತ್ರ್ಯ ತಾನಾಗಿ ಬಂದು ಅರ್ಪಣೆಯಾಗುತ್ತಲ್ಲ, ಬ್ರಿಟಿಷರು ಅವರಾಗಿಯೇ ಕೊಟ್ಟು ಹೋದದ್ದೂ ಅಲ್ಲ. ಮಹಾನ್ ದೇಶಭಕ್ತರ ರಕ್ತದೊಪ್ಪಿ ಹರಿದು ತನ್ನ ಕುಟುಂಬ, ಸಂಪತ್ತು, ಮನೆ, ಮಕ್ಕಳು ಎಲ್ಲವನ್ನೂ ತ್ಯಜಿಸಿ ಬೀದಿ ಬೀದಿಯಲ್ಲಿ ನಡೆಸಿದ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ. ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಹಿಂಸಾ ತತ್ವದಲ್ಲಿ ಕೊಟ್ಟು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಹಾತ್ಮನೆನಿಸಿದ ಮಹಾತ್ಮ ಗಾಂಧಿ. ಅಹಿಂಸ ಸೂತ್ರ ಚಂದ್ರರ ವೀರ ಸಿಂಗರ ಕಾಲು ಮಾಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ. ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು ದೇಶದ
ಅಲಂಕರಿಸಿಕೊಂಡು ಅತಿ ಸುಂದರವಾಗಿ ಶಿಸ್ತಾಗಿ ಸಮಾರೋಪ ಸಮಾರಂಭದ ಕಡಬದ ಪುಣ್ಯ ಭೂಮಿಗೆ ತಮ್ಮ ಸ್ವಾತಂತ್ರ್ಯ ನಡಿಗೆ ಹೆಜ್ಜೆ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ವಿರುದ್ಧ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಅಹಿಂಸಾ ತತ್ವದಲ್ಲಿ ಗೆದ್ದು ಭವ್ಯ ಸುಂದರವಾದ ಸಮಾರಂಭಕ್ಕಾಗಿ ಕಡಬದ ಪುಣ್ಯ ಭೂಮಿಗೆ ಬ್ರಿಟಿಷರ ಲಾಠಿಯೇಟು, ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ನೇಣು ಕುಣಿಕೆಗೆ ಕೋರಲೊಡ್ಡಿದ ಮಹಾನ್ ದೇಶಗಳ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಆರಂಭಿಸಿತ್ತು ಕಾಂಗ್ರೆಸ್. ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಾಧಾರ ಚಳುವಳಿಯ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳುವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್. ಬ್ರಿಟಿಷಿಸಿದ್ದು ಕಾಂಗ್ರೆಸ್. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ತತ್ವವನ್ನು ಸಾರಿದ್ದು ಕಾಂಗ್ರೆಸ್. ಈ ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್. ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್. ದೇಶದ ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾಗುವುದು. ಧೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಸಾಗಿ ಬರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಆಶೀರ್ವದಿಸಿ, ಬನ್ನಿ ಭಾಗವಹಿಸಿ. ಭಾರತೀಯರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ತಂದುಕೊಂಡ ಪಾರಂಪರ್ಯವಿರುವ ಒಂದೇ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರಿನಿಂದ ಮೊದಲುಗೊಂಡು ಕಡಬದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿಯಿಟ್ಟು ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ಹೃದಯದ ಸ್ವಾಗತ, ಸುಸ್ವಾಗತ. ಸ್ವಾತಂತ್ರ್ಯ ರಾಷ್ಟ್ರೀಯ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಆರ್ಥಿಕ ಶಕ್ತಿಯನ್ನು ತುಂಬಿ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮೋತಿಲಾಲ್ ನೆಹರು. ಸರಣಿ ಬಾಳುತ್ತಿರುವ
ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA. ಹೆಚ್ಚು ಭಾಗಗಳಾಗಿ ತುಂಡು ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟ ಭಾರತವನ್ನ ಒಂದು ಮಾಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ. ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನ ಅನುಭವಿಸಿದ ಜವಾಹರಲಾಲ್ ನೆಹರು ದೇಶ ಜಗಕ್ಕೆಲ್ಲ ಧನ್ಯಾದರ್ಶ ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA.
ಮಕ್ಕಳೆಲ್ಲ ನನ್ನ ಸಬಲ ಮಾತ್ರ ಮಣಿಯ ಬಳಿಗಳೇ ನನ್ನದೊಂದು ತಿಂಗುರ ಸ್ವಾತಂತ್ರ್ಯ ತಂದುಕೊಟ್ಟ ಪಾರಂಪರ್ಯವಿರುವ ಒಂದೇ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅತಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆದು ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ 7 ಕಂಬದ ಕುಣಿಕೆಯನ್ನು ಹೂವಿನ ಹಾರವಿಡುವಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್. ಭಾರತದ ಜನ ಭಾರತೀಯ ಮಲಯಲ್ಲಿದ್ದರು ಒಂದಂತೆ ಮರಳಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹೆಚ್ಚು ಭಾಗಗಳಾಗಿ ತುಂಡು ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟ ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್. ಬ್ರಿಟಿಷರ ಗುಡ್ಡೇಟು, ಬ್ರಿಟಿಷರ ಲಾಠಿಯೇಟು, ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ದೇಶ ಪ್ರೇಮಿಗಳ ತ್ಯಾಗದ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ. ಹೆಚ್ಚು ಬಾವುಟಗಳ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್. ಉಪ್ಪಿನ ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಾಧಾರಣ ಚಳುವಳಿಗೆ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳುವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್. ಬ್ರಿಟಿಷ್ ಬಾವುಟವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್. ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ತತ್ವವನ್ನು ಸಾರಿದ್ದು ಕಾಂಗ್ರೆಸ್. ರಾಷ್ಟ್ರವನ್ನು ಚಕ್ರಿಸಿದ್ದು ಕಾಂಗ್ರೆಸ್. ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್.
Comprando molti cugini. ರಾಷ್ಟ್ರೀಯತಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕಾರ್ಯವೈಖರಿಗಳಿಗೂ ಹೆಗಲು ನೀಡಿ ಸಾಥಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅತಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಕಂಬದ ಕುಣಿಕೆಯನ್ನು ಹೂವಿನ ಹಾರದಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್ ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಿಡಿದೆದ್ದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಚ್ಚು ಭಾಗಗಳಾಗಿ ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟಿದ್ದ ಭಾರತವನ್ನು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬ್ರಿಟಿಷರ ಬೂಟೇಟು, ಬ್ರಿಟಿಷರ ಲಾಠಿಯೇಟು, ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ನೇಣು ಕುಣಿಕೆಗೆ ಕೋರಲೊಡ್ಡಿದ ಮಹಾ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ.
ಒಕ್ಕೂಟ ವ್ಯವಸ್ಥೆಯಾಗಿ ಬಂದದ್ದು ಕಾಂಗ್ರೆಸ್. ಅಸಹಕಾರ ಚಳುವಳಿಗೆ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ತೆಗೆದುಕೊಳ್ಳಿ ಕಾಂಗ್ರೆಸ್. ಇಂಡಿಯಾ ಚಳುವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಉಳಿಸಿದ್ದು ಕಾಂಗ್ರೆಸ್. ಬ್ರಿಟಿಷ್ ಆಡಳಿತವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್. ದೇಶದಲ್ಲಿ ಬ್ರಿಟಿಷರ ಭಾರತೀಯ ಸಾಮ್ರಾಜ್ಯ ಹೊಂದಿದ್ದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಹಿಂಸಾ ತತ್ವದಲ್ಲಿ ಗೆದ್ದು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಹಾತ್ಮನೆನಿಸಿದ ಮಹಾತ್ಮ ಗಾಂಧಿ. ಶಾಂತಿ ಮಹಾಫಲ ಅಹಿಂಸ ಸೂತ್ರ ಸುಭಾಷ್ ಚಂದ್ರರ ವೀರಾವೇಶ ಸಿಂಗರ ತ್ಯಾಗವು ಇನ್ನು ಹಿಂದೂಸ್ತಾನವಿದೆ. ದೇಶಕ್ಕಾಗಿ ಮಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ. ಅವರ ಹೆಸರಲ್ಲಿ ಬಾಡುತ್ತಿರುವಂತ ಭಾರತೀಯರು ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು ಕಾಂಗ್ರೆಸ್ ನೇತೃತ್ವ ವಹಿಸಿದ್ದ ಬಾಲಗಂಗಾಧರ ತಿಲಕ್ ನಾಯಕತ್ವದಲ್ಲಿ ಮಾಡಿದ ಹೋರಾಟದ ಕಾರಕ ರಾಷ್ಟ್ರೀಯತಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ गांधी जी की सुभाष चंद्र बोस की भारत माता ನೀರುಂಡ
ಸರಳಿ ಬಾಳುತ್ತಿರುವಂತ ಈ ದೇಶವೇ ಪುಣ್ಯ ದೇಶ, ಜಗತ್ತೆಲ್ಲ ಧನ್ಯಾದರ್ಶ. ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA. ಹೆಚ್ಚು ಭಾಗಗಳಾಗಿ ತುಂಡು ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟಿದ್ದ ಭಾರತವನ್ನ ಒಂದು ಅತಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತಡೆಗಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ನೇಣುಕಂಬದ ಕುಣಿಕೆಯನ್ನ ಹೂವಿನ ಹಾರವೆಂಬಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್. ಭಾರತದ ಜನ ಭಾರತೀಯ ಮರವಂದನೆ ಮರಳಾಗದನೆಲ್ಲ ಮಹನೀಯರೆಲ್ಲರ ಬದುಕು ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯ ದೇಶವೇ ಪುಣ್ಯ ದೇಶ, ಧನ್ಯಾದರ್ಶ. ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA. ಉಂಟಲ್ಲ ಹೋಗಿ ಹಾಂ ಮುಟ್ಟೋಡಿಗೆ ಹಾಂ ಓಕೆ बाकी है।
Bye. ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಅಲಂಕಾರದಿಂದ ಮೊದಲುಗೊಂಡು ಕಡಬದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿ ಇಟ್ಟು ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಸ್ವಾತಂತ್ರ್ಯ ತಾನಾಗಿ ಬಂದು ಅರ್ಪಣೆಯಾಗುತ್ತಲ್ಲ, ಬ್ರಿಟಿಷರು
ಅವರಾಗಿಯೇ ಕೊಟ್ಟು ಹೋಗುತ್ತೂ ಅಲ್ಲ. ಮಹಾನ್ ದೇಶಭಕ್ತರ ರಕ್ತದಲ್ಲಿ ಹರಿದು ತನ್ನ ಕುಟುಂಬ, ಸಂಪತ್ತು, ಮನೆ, ಮಕ್ಕಳು ಎಲ್ಲವನ್ನೂ ತ್ಯಜಿಸಿ ಬೀದಿಯಲ್ಲಿ ನಡೆಸಿದ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ. ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಅಂತರ್ರಾಷ್ಟ್ರೀಯ ಅಮೃತ ಮಹೋತ್ಸವದ ಸ್ವಾತಂತ್ರ್ಯದ ನಡಿಗೆ ಈಗಾಗಲೇ ಸಮಾರಂಭಕ್ಕಾಗಿ ಕಡಬದ ಪುಣ್ಯ ಭೂಮಿಗೆ ಪಾದಸ್ಪರ್ಶಿರುವಾಗ ಎಲ್ಲ ಸಾರ್ವಜನಿಕ ಬಂಧುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಈ ಸೂಚನೆಗಳನ್ನು ಪಾಲಿಸಬೇಕಾಗಿದೆ. ರಾಷ್ಟ್ರಧ್ವಜವನ್ನ ಭುಜದ ಎತ್ತರಕ್ಕೆ ಏರಿಸಿಕೊಂಡು ಶಿಸ್ತಾಗಿ ಸಾಲಾಗಿ ಎಲ್ಲರೊಂದಿಗೆ ಅಚ್ಚುಕಟ್ಟಾಗಿ ಅತಿ ಉತ್ತಮ ರೀತಿಯಲ್ಲಿ ಏನು ಸಮಾರಂಭಗಳಿಗೆ ತಮ್ಮ ನಡಿಗೆಯನ್ನು ನಡೆಸಬೇಕಾಗಿದೆ. ದಯವಿಟ್ಟು ಸೂಚನೆಗಳನ್ನು ಪಾಲಿಸುವಲ್ಲಿ ಯಾರೋ ಪರೀಕ್ಷೆಗೆ ಅಚ್ಚುಕಟ್ಟಾಗಿ ಮಾಡುವುದರ ಮೂಲಕ ಸಮಾರಂಭಕ್ಕಾಗಿ ಪುಣ್ಯಭೂಮಿಗೆ ಸ್ವಾತಂತ್ರ್ಯೋತ್ಸವದ ನಡಿಗೆ ಒಂದು ಮನೆಯಿಂದ ಸಾಧ್ಯವಾಗುತ್ತದೆ. ಸಹಕರಿಸಿ ಒಂದು ಹೆಜ್ಜೆ ಹಾಕಿದೆ. ತ್ಯಾಗವು ಎಂದು ಹಿಂದೂಸ್ತಾನದ ಬೆಳಗುತ್ತಿದೆ. ದೇಶಕ್ಕಾಗಿ ಮಾಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ. ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು ದೇಶದ ಪುಣ್ಯ ದೇಶ, ಜಗಕ್ಕೆಲ್ಲ ಧನ್ಯದರ್ಶ. ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA. सब मिलकर गाओ, प्यारा भारत देश हमारा, झंडा ऊंचा रहे हमारा. ಯಾವ ಕುಲ ಬಿಟ್ಟಿ ಯಾವ ಕುಲ ತಿಳಿಸಿದೆ, ಗಾಳಿ ಯಾವ ಕುಲ, ನೀರು ಯಾವ ಕುಲ ಬಿಟ್ಟಿ ಯಾವ ಕುಲ ತಿಳಿಸಿದೆ, ಪ್ರಾಣ ಯಾವ ಕುಲ, ಪ್ರೀತಿ ಯಾವ ಕುಲ, ದೇವರ ಯಾವ ಕುಲ ಬಿಡಿಸಿದೆ, ಪ್ರಾಣ ಯಾವ ಕುಲ, ಪ್ರೀತಿ ಯಾವ ಕುಲ, ದೇವರ ಯಾವ ಕುಲ ಬಿಡಿಸಿದೆ. ಭಾವನೆಯ ಶಾಶ್ವತ, ಎಲ್ಲ ದೇವರಿಗೂ ಸಮ್ಮತ, ಧರ್ಮ ಗ್ರಂಥಗಳ ಸಾರವೇ ಒಂದು ಕೂಡುವುದಲ್ಲವೇ. ರಾಷ್ಟ್ರೀಯತಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ ನಾವು ಅನ್ನ ಭೇದ ಭಾವ ಏಕಿನ್ನು. ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ದಯವಿಟ್ಟು ಎಲ್ಲರ ಕೈಯಲ್ಲಿ ರಾಷ್ಟ್ರಧ್ವಜವನ್ನ ಹಿಡಿದುಕೊಂಡು ಮುಂದಿನ ಹೆಜ್ಜೆಯನ್ನ ಕಡಬಕ್ಕೆ ಹಾಕುವಾಗ ದಯವಿಟ್ಟು ಎಲ್ಲರೂ ರಾಷ್ಟ್ರಧ್ವಜವನ್ನ ತಮ್ಮ ಕೈಗೆ ಹಿಡ್ಕೊಳ್ಳಿ. ಯಾರು ಬರೀ ಕೈಯಲ್ಲಿ ಈ ನಡಿಗೆಯಲ್ಲಿ ಬರಬೇಡಿ. ದಯವಿಟ್ಟು ಸಮಾರಂಭದ ಕಡೆಗೆ ಈ ನಡಿಗೆ ನಡೆಯುವಾಗ ದಯವಿಟ್ಟು ಎಲ್ಲರೂ ರಾಷ್ಟ್ರಧ್ವಜವನ್ನ ತಮ್ಮ ಕೈಗೆ ಹಿಡ್ಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೊನೆಯ ಗಳಿಗೆಯಲ್ಲಿ ನೇಣು ಕಂಬದ ಕುಣಿಕೆಯನ್ನು ಹೂವಿನ ಹಾರವೆಂಬಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್. ಭಾರತದ ಜನ ಭಾರತೀಯ ಮಲ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರೇನಂತೆ.
ದಲಿತರಿಗೆ ಹಕ್ಕಿಲ್ಲ ಎಂಬ ನೀತಿಯ ಕುರಿತ ಸಿರಿಯತ್ತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಬ್ರಿಟಿಷರ ವಿರುದ್ಧ ತೊಡೆಗಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ನೇಣುಕಂಬದ ಕುಣಿಕೆಯನ್ನ ಹೂವಿನ ಹಾರವೆಂಬಂತೆ ಸ್ವೀಕರಿಸಿ तिरंगा प्यारा झंडा ऊंचा रहे हमारा. विजयी विश्व तिरंगा प्यारा झंडा ऊंचा रहे हमारा. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಭಾರತೀಯರನ್ನ ಒಗ್ಗೂಡಿಸಿ ಸ್ವಾತಂತ್ರ್ಯ ತಂದುಕೊಟ್ಟ ಪಾರಂಪರ್ಯವಿರುವ ಒಂದೇ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. सालों की बर्बादी का हाल बताने आए हैं. झंडे वाले फिर सबको खुशहाल बनाने आए हैं. बहुत रह चुके बेबस और लाचार. सबकी यही पुकार, कांग्रेस इस बार ಕಡಪ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಅಲಂಕಾರದಿಂದ ಮೊದಲುಗೊಂಡು ಕಡಪದವರೆಗೆ ಸಾಗಿರುತ್ತಿದೆ. ಚಿತ್ರಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿ ಇಟ್ಟು ವೀಕ್ಷಣೆ ಮಾಡುವ ಸಿಂಹಗಳು ಚೂರ ತನಿಗಣೆ ಒಳ್ಳೆ ನರಿಗಣೆ ಪಡೆಯ ದರ್ಶನೆ ಸಾಗಿ ಎದ್ದನು ಬಿಡವೋ ಮೂಢ ಆಡೋ ಬುದ್ಧನ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದೇಶದಲ್ಲಿ ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಧಾರೆ ಎರೆದುಕೊಂಡಿದ್ದ ಮೋತಿಲಾಲ್ ನೆಹರು. ಭಾರತೀಯರೇ ಛಲವೇಕೆ ಛಲವಿಲ್ಲದ ಜನ್ಮ ಇನ್ನೇಕೆ ಇನ್ನಾದರೂ ಹೇಳಿರು ಮಾತರಂ ವಂದೇ ಮಾತರಂ ಮಾತರಂ ವಂದೇ ಮಾತರಂ. ಸೂರ್ಯ ಲೋಕದ
ಸಾಮ್ರಾಜ್ಯ ಹೊಂದಿದ್ದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಹಿಂಸಾ ತತ್ವದಲ್ಲಿ ಗೆದ್ದು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಹಾತ್ಮನೆನಿಸಿದ ಮಹಾತ್ಮ ಗಾಂಧಿ. ಗಾಂಧಿ ಮಹಾತ್ಮನ ಅಹಿಂಸಾ ಸೂತ್ರ, ಸುಭಾಷ್ ಚಂದ್ರರ ವೀರಾವೇಶ, ಭಗತ್ ಸಿಂಗರ ತ್ಯಾಗವು ಇಂದು ಹಿಂದೂಸ್ತಾನದ ಬೆಳಗುತ್ತಿದೆ. ದೇಶಕ್ಕಾಗಿ ಮಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ, ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು. ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಉಸಿರಾಟವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು. ರೂಪಿಸಲ್ಪಟ್ಟ ಹೋರಾಟಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ಧಾರೆ ಎರೆದುಕೊಂಡಿದ್ದ ಮೋತಿಲಾಲ್ ನೆಹರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಹೊಂದಿದ್ದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಹಿಂಸಾ ತತ್ವದಲ್ಲಿ ಗೆದ್ದು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಹಾತ್ಮನೆನಿಸಿದ ಮಹಾತ್ಮ ಗಾಂಧಿ. ಮಹಾತ್ಮನ ಅಹಿಂಸಾ ಸೂತ್ರ, ಸುಭಾಷ್ ಚಂದ್ರರ ವೀರಾವೇಶ, ಭಗತ್ ಸಿಂಗ್ ಬ್ರಿಟಿಷರ ದಾಟಿಯೇಟು, ಬ್ರಿಟಿಷರ ಗುಂಡೇಟು, ಬ್ರಿಟಿಷರ ನೇಲು ಕುಣಿಗೆ ಕೊರಳೊಡ್ಡಿದ ಮಹಾ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಸ್ಥಳವೇ ಈ ಸ್ವಾತಂತ್ರ್ಯ. ಹಗಲಿರುಳೆನ್ನದೆ ಶ್ರಮಿಸಿದರು, ರಾಗಿ ಭೋಗಿನ ಹೊರೆ ತಿಂದು ಶತ್ರುಗಳೆಡೆಯ ಮೆಟ್ಟಿದರು. ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು, ಅವಮಾನ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು. 560ಕ್ಕೂ ಹೆಚ್ಚು ಬಾವುಟಗಳ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್. ಅಸಹಕಾರ ಚಳವಳಿಗೆ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್. ರಾಜ್ಯ ಪರಿಕಲ್ಪನೆ
ಹಾರಿಸಿದ್ದು ಕಾಂಗ್ರೆಸ್, ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್, ಸಂವಿಧಾನ ಸೃಷ್ಟಿ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಕಾನೂನು ಸಾರಿದ್ದು ಕಾಂಗ್ರೆಸ್. ನನ್ನ ಕೆಲವು ಗಳಿಗೆಡೆ ಒಂದು ಹೆಜ್ಜೆ ಕಾಲ್ನಡಿಗೆ ಜಾತ್ರಾ ಗರ್ವ ಪೂರ್ವ ಪ್ರವೇಶ ಮಲ್ಪರುಂಡು ನನ್ನ ಮಾತ್ರ ಇಡೇ ಒಂದು ಸಾಗರ ಪೂಜೆಗಳು ನಡೆದು ಸಮಾರೋಪ ಸಮಾರಂಭ ನಡೆಪರುಂಡು ಮಾತ್ರ ಉಡಾರ ತನಕ ವಿನಂತಿ ಸಮಾರಂಭಕ್ಕಾಗಿ ಕಡಬ ಪುರ ಪ್ರವೇಶವನ್ನು ಪ್ರವೇಶಿಸುತ್ತಿರುವಂತಹ ಸ್ವಾತಂತ್ರ್ಯೋತ್ಸವದ ನಡಿಗೆ ಇನ್ನು ಕೆಲವು ನಿಮಿಷದಲ್ಲಿ ಸಮಾರಂಭಕ್ಕಾಗಿ ಕಡಬದ ಪುಣ್ಯಭೂಮಿಗೆ ಪಾದಾರ್ಪಣೆಗೈಯುವಾಗ ದಯವಿಟ್ಟು ಎಲ್ಲ ಕಾರ್ಯಕರ್ತರು ರಾಷ್ಟ್ರ ಧ್ವಜವನ್ನು ಭುಜದೆತ್ತರಕ್ಕೆ ಹಿಡಿದುಕೊಂಡು ಯಾರು ಕಾಣಿಕೆಯಲ್ಲಿ ನಡೆದಾರದೆ ರಾಷ್ಟ್ರ ಧ್ವಜವನ್ನ ಭುಜದೆತ್ತರಕ್ಕೆ ಆರಿಸಿಕೊಂಡು ಮುಂದಿನ 1 ಕಿಲೋಮೀಟರ್ ಭಾರತ ಪಾದಯಾತ್ರೆಯನ್ನು ಸಿಂಧೂರಿನ ಸಂಗಮದಿಂದ ನಡೆಸಿ ಸಮಾರೋಪಕ್ಕೆ ಸಹಕರಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಆಳ್ವಿಕೆಯ ವಿರುದ್ಧ ಭಾರತೀಯರನ್ನು ಮೂಡಿಸಿ ಸ್ವಾತಂತ್ರ್ಯ ತಂದುಕೊಡುತ್ತ ಪಾರಂಪರ್ಯವಿರುವ ಒಂದೇ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರದಿಂದ ಮೊದಲುಗೊಂಡು ಕಡಬದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿ ಇಟ್ಟು ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಸ್ವಾತಂತ್ರ್ಯ ತಾನಾಗಿ ಬಂದು ಅರ್ಪಣೆಯಾಗುತ್ತಲ್ಲ, ಬ್ರಿಟಿಷರು ಅವರಾಗಿಯೇ ಕೊಟ್ಟು ಹೋದದ್ದೂ ಅಲ್ಲ. ಮಹಾನ್ ದೇಶಭಕ್ತರ ರಕ್ತದೋಕುಳಿ ಹರಿದು ತನ್ನ ಕುಟುಂಬ, ಸಂಪತ್ತು, ಮನೆ, ಮಕ್ಕಳು ಎಲ್ಲವನ್ನೂ ತ್ಯಜಿಸಿ ಬೀದಿ ಬೀದಿಯಲ್ಲಿ ನಡೆಸಿದ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ. ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಸ್ತೆಯ ಎರಡು ಬದಿಗಳಿರುವ ಬಿಳಿ ಮಾರ್ಕಿಗೆ ಲೈನ್ ಮಾಡಿಕೊಂಡು ಬನ್ನಿ ದಯವಿಟ್ಟು. ಅದೇ ರೀತಿ ಮನೆಗೆ ಬಿಸಿಲಿಗೆ ಜಗ್ಗದಂತಹ ಕಾರ್ಯಕರ್ತರು ಸಮಾರಂಭಕ್ಕಾಗಿ ಅವರ
ಜನಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ದಾರಿ ಎರೆದುಕೊಂಡಿದ್ದ ಮೋತಿಲಾಲ್ ನೆಹರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಹೊರಹಿದ್ದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಹಿಂಸಾ ತತ್ವದಲ್ಲಿ ಇಟ್ಟು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಹಾತ್ಮನೆನಿಸಿದ ಮಹಾತ್ಮ ಗಾಂಧಿ. ಎಲ್ಲರ ಬದುಕು ಸಾರ್ಥಕವೇ ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು. ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು. ದೇಶವೇ ಪುಣ್ಯ ದೇಶ ಜಗತ್ತೆಲ್ಲ ಧನ್ಯಾದರ್ಶ ಎಂಬ ಮಂತ್ರದ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA. ನೇತೃತ್ವ ವಹಿಸಿದ್ದ ಬಾಲಗಂಗಾಧರ ತಿಲಕ್ ನಾಯಕತ್ವದಲ್ಲಿ ಮಾಡಿದ್ದ ಹೋರಾಟ ಕಥನದ ಕಾಲಕ ಯಾವ ಕುಲ ನೀರು ಯಾವ ಕುಲ ಕೀರ್ತಿ ಯಾವ ಕುಲ ಕೀರ್ತಿ ಹೇಳಿ ಯಾವ ಕುಲ ನೀರು ಯಾವ ಕುಲ ಕೀರ್ತಿ ಯಾವ ಕುಲ ಕೀರ್ತಿ ಹೇಳಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ಪ್ರೀತಿ ಹೇಳಿ ಪ್ರಾಣ ಯಾವ ಕುಲ ಪ್ರೀತಿ ಯಾವ ಕುಲ ದೇವ ಯಾವ ಕುಲ ಪ್ರೀತಿ ಹೇಳಿ ಭಾವನೆ ಶಾಶ್ವತ ಎಲ್ಲ ದೇವರಿಗೂ ಸಮ್ಮತ ಧರ್ಮ ಕಂಠಗಳ ಕಾಲವೇ ಭಾವಾದಿಯಾಗಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕಾರ್ಯವೈಖರಿಗಳಿಗೂ ಹೆಗಲಿಗೆ ಸಾಕುತ್ತಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್. ಅತಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ ನೇಣು ಕಂಬದ ಕುಣಿಕೆಯನ್ನ ಹೂವಿನ ಹಾರಗಂಟೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಸಿಡಿದಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹೆಚ್ಚು ಭಾಗಗಳಾಗಿ ತುಂಡು ತುಂಡಾಗಿ ಹಂಚಿ ವಿಭಜಿಸಲ್ಪಟ್ಟ ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಜೋಡಿಸಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್. ಬ್ರಿಟಿಷರ ಗುಡ್ಡೇಟು ಬ್ರಿಟಿಷರ ಬಾಟಿಯೇಟು ಬ್ರಿಟಿಷರ ಗುಡ್ಡೇಟು ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಸ್ಥಳವೇ ಸ್ವಾತಂತ್ರ್ಯ.
ಜಾರಿಗೆ ತಂದದ್ದು ಕಾಂಗ್ರೆಸ್. ಉಪ್ಪಿನ ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಾಧಾರಣ ಚಳವಳಿಯ ಕಾರಣ ಕಾಂಗ್ರೆಸ್. ಬ್ರಿಟಿಷರ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್. ಬ್ರಿಟಿಷ್ ಭಾರತವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್. ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್. ಸಂವಿಧಾನವನ್ನು ಜಾರಿಗೊಳಿಸಿದ್ದು ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್. ದೇಶದ ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾಗಿದೆ. ಕಡಪ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡುವೆ ಆಲಕಾಡಿನಿಂದ ಪ್ರಾರಂಭ ಪಡೆದು ಕಡಪದವರೆಗೆ ವೀರ ಧೀರರ ಸ್ವಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಸಾಗಿ ಬರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಬನ್ನಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಯಶಸ್ವಿಗೊಳಿಸಿ ಸರ್ವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ ಸುಧೀರ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡಬ. ವಿರುದ್ಧ ಭಾರತೀಯರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ತಂದುಕೊಂಡ ಪಾರಂಪರ್ಯವಿರುವ ಒಂದೇ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರಿನಿಂದ ಮೊದಲುಗೊಂಡು ಕಡಬದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನು ಪ್ರೀತಿಯಿಂದ ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬಿರುವುದರಿಂದ ಸ್ವಾಗತ. ಅರ್ಪಣೆಯಾಗುತ್ತಲ್ಲ, ಬ್ರಿಟಿಷರು ಅವರಾಗಿಯೇ ಕೊಟ್ಟು ಹೋದದ್ದೂ ಅಲ್ಲ. ಮಹಾ ದೇಶಭಕ್ತರ ರಕ್ತದ ಕುರಿತರಿದು ತನ್ನ ಕುಟುಂಬ, ಸಂಪತ್ತು, ಮನೆ, ಮಕ್ಕಳು ಎಲ್ಲವನ್ನೂ ತ್ಯಜಿಸಿ ಬೀದಿ ಬೀದಿಯಲ್ಲಿ ನಡೆಸಿದ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ.
ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಡಿದ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಬ್ರಿಟಿಷ್ ರೂಪಿಸಲ್ಪಟ್ಟ ಹೋರಾಟಗಳಿಗೆ ಶಕ್ತಿಯನ್ನು ತುಂಬಿ ತನ್ನ ಸ್ವಂತ ಸಂಪತ್ತನ್ನು ದೇಶಕ್ಕಾಗಿ ದಾರಿಯನ್ನು ಕೊಟ್ಟಿದ್ದ ಮೋತಿಲಾಲ್ ನೆಹರು. ಸಾಮ್ರಾಜ್ಯ ಹೊಂದಿದ್ದ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ಆನಂದಿಸಿದ ದೇಶಕ್ಕಾಗಿ ಮಾಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ. ಅವರ ಹೆಸರಲ್ಲಿ ಬಾಳುತ್ತಿರುವ ಭಾರತೀಯರು ದೇಶದ ಜನರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ವಾಯು ಉಸಿರಾಡುವಂತೆ ಮಾಡಲು ವರ್ಷಾನುವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು. ದೇಶದ ಪುಣ್ಯ ದೇಶ ಜಗಕ್ಕೆಲ್ಲ ಗಣ್ಯಾದರ್ಶ ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿ INA. ಮಾಡಿದ್ದ ಹೋರಾಟ ಕಥನದ ತಾರಕ ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕಾರ್ಯವೈಖರಿಗಳಿಗೂ ಹೆಗಲು ನೀಡಿ ಸಾಕುತ್ತಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್. ಅತಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಎನಿಸಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ಜೈಲುವಾಸ ಅನುಭವಿಸಿ ಕೊನೆಯ ಗಳಿಗೆಯಲ್ಲಿ 7 ಕಂಬದ ಕುಣಿಕೆಯನ್ನ ಹೂವಿನ ಹಾರವನ್ನುವಂತೆ ಸ್ವೀಕರಿಸಿ ದೇಶಕ್ಕಾಗಿ ಪ್ರಾಣ ಚೆಲ್ಲಿದ ಭಗತ್ ಸಿಂಗ್. ಬ್ರಿಟಿಷರ ವಿರುದ್ಧ ಬ್ರಿಟಿಷರ ಕುಣಿಕೆಗೆ ಕೋರಲೊಡ್ಡಿದ ಮಹಾ ದೇಶ ಪ್ರೇಮಿಯ ತ್ಯಾಗ ಬಲಿದಾನದ ಫಲವೇ ಈ ಸ್ವಾತಂತ್ರ್ಯ. ಬಾಹುಬಲದ ಮೂಲಕ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ತಂದದ್ದು ಕಾಂಗ್ರೆಸ್. ಉಪ್ಪಿನ ಸತ್ಯಾಗ್ರಹ ನಡೆಸಿದ್ದು ಕಾಂಗ್ರೆಸ್. ಅಸಹಕಾರ ಚಳುವಳಿಗೆ ಕಾರಣ ಕಾಂಗ್ರೆಸ್. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳುವಳಿ ಕಾಂಗ್ರೆಸ್. ಸ್ವರಾಜ್ಯ ಪರಿಕಲ್ಪನೆ ಜನರಲ್ಲಿ ಮೂಡಿಸಿದ್ದು ಕಾಂಗ್ರೆಸ್. ಬ್ರಿಟಿಷ್ ಶಾಸನವನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್. ರಾಷ್ಟ್ರಧ್ವಜವನ್ನು ಹಾರಿಸಿದ್ದು ಕಾಂಗ್ರೆಸ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಕಾಂಗ್ರೆಸ್. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ತತ್ವವನ್ನು ಸಾರಿದ್ದು ಕಾಂಗ್ರೆಸ್. ಈ ರಾಷ್ಟ್ರವನ್ನು ಕಟ್ಟಿದ್ದು ಕಾಂಗ್ರೆಸ್. ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಕಾಂಗ್ರೆಸ್. ದೇಶದ ಬದಲಾವಣೆಗೆ ಮೂಲ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್
ಕಾಂಗ್ರೆಸ್ ಇಲ್ಲದೆ ಈ ದೇಶದ ಚರಿತ್ರೆ ಪೂರ್ಣವಾದ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರಿಯಿಂದ ಪ್ರಾರಂಭ ಪಡೆದು ಕಡಬದವರೆಗೆ ವೀರ ಧೀರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪಿಸುತ್ತಾ ಸಾಗಿ ಬರುತ್ತಿರುವ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಬನ್ನಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಯಶಸ್ವಿಗೊಳಿಸಿ ಸರ್ವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ ಸುಧೀರ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡಬ. ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರದಿಂದ ಮೊದಲುಗೊಂಡು ಕಡಬದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನು ಪ್ರೀತಿಯಿಂದ ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ
ಕಡಪ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ನಡಿಗೆ ಆಲಂಕಾರಿನಿಂದ ಮೊದಲುಗೊಂಡು ಕಡಪದವರೆಗೆ ಸಾಗಿ ಬರುತ್ತಿದೆ. ಚಿತ್ತಾಕರ್ಷಕ ಸ್ವಾತಂತ್ರ್ಯೋತ್ಸವದ ನಡಿಗೆಯನ್ನ ಪ್ರೀತಿ ಇಟ್ಟು ವೀಕ್ಷಣೆ ಮಾಡುತ್ತಿರುವ ನಾಡಿನ ಸರ್ವರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಸ್ವಾತಂತ್ರ್ಯ ತಾನಾಗಿಕೊಂಡು ಅರ್ಪಣೆಯಾಗುತ್ತಲ್ಲ, ಬ್ರಿಟಿಷರು ಅದರಾಗಿಯೇ ಕೊಟ್ಟು ಹೋಗುತ್ತೂ ಅಲ್ಲ. ಮಹಾನ್ ದೇಶಭಕ್ತರ ರಕ್ತಗೋಪುರಿ ಹರಿದು ತನ್ನ ಕುಟುಂಬ, ಸಂಪತ್ತು, ಮನೆ, ಮಕ್ಕಳು ಎಲ್ಲವನ್ನೂ ತ್ಯಜಿಸಿ ಬೀದಿ ಬೀದಿಯಲ್ಲಿ ನಡೆಸಿದ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ.
ಅಹಿಂಸಾ ತತ್ವದ ವರ್ಷಗಳ ತನಕ ಸೆರೆಮನೆ ವಾಸವನ್ನು ಅನುಭವಿಸಿದ ಜವಾಹರಲಾಲ್ ನೆಹರು ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಬೋಸ್ ಕಟ್ಟಿದ ಇಂಡಿಯನ್ ನ್ಯಾಷನಲ್ ಆರ್ಮಿ ಐಎನ್ಎ కదా ఇట్లా ఆపోన్స్ గీర మర్రే ఉంటుంది నీకు చెప్పండి ಹಿರಿಯ ನಾಯಕರು ವೇದಿಕೆಯ ಬಲಭಾಗಕ್ಕೆ ತಮಗಾಗಿ ಸಚಿವರಿಸಿದಂತಹ ವೇದಿಕೆಯ ಬಲಭಾಗದ ಆಸನದಲ್ಲಿ ಬಂದು ಕುಳಿತುಕೊಂಡು ಈ ಸಮಾರಂಭದ ಜೊತೆಗೆ ನಮ್ಮೊಂದಿಗೆ ಸಹಕರಿಸಬೇಕು ವಿನಂತಿ ಮಾಡಿದ್ದಾರೆ. ಈಗಾಗಲೇ ನೆಲಕ್ಕೆ ಇಳಿದು ದಯವಿಟ್ಟು ಕಾರ್ಯಕರ್ತರು ಸಾರ್ವಜನಿಕರು ನಮ್ಮ ಕೈಯಲ್ಲಿರುವಂತಹ ರಾಷ್ಟ್ರಧ್ವಜವನ್ನು ಅಲ್ಲಿಯೇ ಕುಳಿತುಕೊಂಡಲ್ಲಿ ಭುಜದ ಕಡೆ ಇಳಿದು ಸಹಕಾರವನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಸ್ವತಂತ್ರ ಭಾರತದ ಐತಿಹಾಸಿಕ ಕ್ಷಣ. ಬ್ರಿಟಿಷರನ್ನ ಭಾರತ ದೇಶದಿಂದ ಒಟ್ಟೋಡಿಸಿ ಭವ್ಯ ಭಾರತಕ್ಕೆ ಸುಂದರ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಆದಿಯಾಗಿರುವಂತಹ ಮಹಾನ್ ನಾಯಕರ
ನಿರ್ಮಾಲಕರಾಗಿ ಅಂದಿನಿಂದ ಇಂದಿನವರೆಗೆ ಸರಿಸುಮಾರು 75 ವರ್ಷಗಳ ಕಾಲ ಆ ಬ್ರಿಟಿಷರನ್ನ ಒತ್ತೋಡಿಸಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಕೈಗೆ ನೀಡಿದಂತಹ ಈ ಸುಂದರ ಸ್ವಾತಂತ್ರ್ಯವನ್ನ ಕಾಂಗ್ರೆಸ್ ಪಕ್ಷ ಅಂದಿನಿಂದ ಇಲ್ಲಿಯವರೆಗೂ ಉಳಿಸಿಕೊಂಡು ಈ 75ನೇ ಅಮೃತ ಮಹೋತ್ಸವ ಶುಭ ಸಂದರ್ಭಕ್ಕಾಗಿ ಭಾರತ ದೇಶದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಆಜಾದಿಯ ಅಮೃತ ಮಹೋತ್ಸವ ಎನ್ನುವ ಅಜೆಂಡವನ್ನು ಹಾಕಿಕೊಂಡು ಸುಂದರ ಸ್ವಾತಂತ್ರ್ಯ ವೇದಿಕೆಯನ್ನ ಬೆಳಿಗ್ಗೆ 10 ಗಂಟೆಗೆ ಪುಣ್ಯ ಅಲಂಕಾರಿನ ಪುಣ್ಯ ಭೂಮಿಯಲ್ಲಿ ಉದ್ಘಾಟನೆಗೊಂಡು ಇದೀಗ ಕಡಬದ ಪುಣ್ಯ ಭೂಮಿಗೆ ಸಮಾರಂಭಕ್ಕಾಗಿ ಮುಖ್ಯವಾಗ ನಮ್ಮ ಈ ಸುಂದರ ಕಾರ್ಯಕ್ರಮವನ್ನ ಪ್ರಾಸ್ತಾವಿಕದ ಮೂಲಕ ಇಲ್ಲಿ ಬಂದಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಂತಹ ಸಾರ್ವಜನಿಕರಿಗೆ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ನೀಡಲಿದ್ದಾರೆ. ಈ ಒಂದು ಸುಂದರ ಸಮಾರಂಭದ ರೂವಾರಿ ಕಡಬ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೂಲೆಗಳಿಂದ ಸಂಘಟಿಸಿ ಕಾಂಗ್ರೆಸ್ ಪಕ್ಷದ ವಿಜಯ ಪತಾಕೆಯನ್ನು ಎತ್ತಿ ಹಿಡಿಯಲು ಯುವಕರಾಗಿ ಹಿರಿಯರಲ್ಲಿ ಹಿರಿಯರಾಗಿ ಕಾಂಗ್ರೆಸ್ ಪಕ್ಷದ ಮುಂಚೂಣಿಯನ್ನ ಹಿಡಿದುಕೊಂಡಂತಹ ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸುಧೀರ್ ಕುಮಾರ್ ಶೆಟ್ಟಿ ಅವರು ಬಂದಂತಹ ಎಲ್ಲ ನಾಯಕರು ಹಾಗೂ ಸಾರ್ವಜನಿಕರನ್ನು ಕಾರ್ಯಕರ್ತರನ್ನು ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. बोलो भारत माता की, बोलो भारत माता की, बोलो भारत माता की, वंदे 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 वंदेवರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಭಾರತೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಈ ದಿನ ಕಾಲಾಂಗಾರಿಯಿಂದ ಉದ್ಘಾಟನೆಗೊಂಡು ಈಗಾಗಲೇ ಕಡಬದ ಹೃದಯ ಭಾಗಕ್ಕೆ ತಲುಪಿದ್ದು ಸಮಾರಂಭದ ಈ ಹಾದಿಯಲ್ಲಿ ನಾವೆಲ್ಲ ನಿಂತೇವೆ. ಮೊಟ್ಟ ಮೊದಲಿಗೆ ಈ ಒಂದು ಪಾದಯಾತ್ರೆಯಲ್ಲಿ ಕಾಲ್ನಡಿಗೆಯಲ್ಲಿ ನಮ್ಮ ಎಲ್ಲ ಪಕ್ಷದ ಬೆನ್ನೆಲುಬಾಗಿರತಕ್ಕಂಥ ನಮ್ಮ ಕಾರ್ಯಕರ್ತರು, ಬಂಧುಗಳು, ಮಹಿಳೆಯರು ಎಲ್ಲರೂ ನಮ್ಮ ಕಾಂಗ್ರೆಸ್ನ ಮುಖಂಡರೊಂದಿಗೆ ಹೆಜ್ಜೆಯನ್ನು ಹಾಕಿದ್ದೀರಾ. ನಿಮಗೆ ಕಡಬ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಸಭೆಯನ್ನು ಬೆಳಿಗ್ಗೆ ಉದ್ಘಾಟನೆ ಮಾಡಿದಂತ ನಮ್ಮ ಪುತ್ತೂರಿನ ಮುಟ್ಟು ನಮ್ಮೆಲ್ಲರ ನಾಯಕರು, ಮಾಜಿ ಸಂಸದರು, ಮಾಜಿ ಸಚಿವರು, ನಮ್ಮ ಮಾರ್ಗದರ್ಶಕರಾಗಿರತಕ್ಕಂಥ ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ. ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ವಕ್ತಾರರಾಗಿರತಕ್ಕಂಥ ನಿಖಿಲ್ ಮೌಲ್ಯ ಅವರು ನಮ್ಮ ಜೊತೆ ಇದ್ದಾರೆ. ದಿಕ್ಸೂಚಿ ಭಾಷಣ ಕೂಡ ಅವರು ಮಾಡಲಿದ್ದಾರೆ. ಅವರನ್ನು ಕಡಬ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತಹ ರಮನಾಥ ರೈ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಉಪನಾಯಕರಾಗಿರುವ ವಿ.ಟಿ. ಖಾದರ್ ಅವರು ಬರಬೇಕಿತ್ತು. ಸಮಾಜ ಒತ್ತಡದಿಂದ ಬರಲಿಕ್ಕೆ ಅನಿವಾರ್ಯ ಈಗಾಗಲೇ ಅವರು ತಿಳಿಸಿರುತ್ತಾರೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಕೆಪಿಸಿಸಿಯ ಪದಾಧಿಕಾರಿಗಳು, ಡಿಸಿಸಿಯ ಪದಾಧಿಕಾರಿಗಳು, ವಿವಿಧ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ರೂವಾರಿಯಾಗಿರತಕ್ಕಂಥ ಏನು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜೋಡೆತ್ತರಾಗಿರತಕ್ಕಂಥ ನಂದಕುಮಾರ್ ಮತ್ತು ಕೃಷ್ಣಪ್ಪ ಅವರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಿಗಳು ಆಗಿರತಕ್ಕಂತಹ
ಕೆಪಿಸಿಸಿ ಸದಸ್ಯರಾಗಿರತಕ್ಕಂತ ಡಾಕ್ಟರ್ ರಘು ಅವರು ಇದ್ದಾರೆ. ಅವರನ್ನು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತ ನಮ್ಮ ವೆಂಕಪ್ಪಗೌಡರಿದ್ದಾರೆ. ಅವರನ್ನು ಕೂಡ ನಾನು ವೃತ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹಿರಿಯ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳಿಗೆಲ್ಲ ನಮ್ಮ ಘಟಕದ ಅಧ್ಯಕ್ಷರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಬಂಧು ಮಿತ್ರರನ್ನ ಕಾಂಗ್ರೆಸ್ ಪಕ್ಷ ಕಾರ್ಯದ ಮಗಲೊಮ್ಮೆ ನಾನು ವಂದಿಸುತ್ತಾ ಮುಂದಿನ ನಮ್ಮ ಕಾರ್ಯಕ್ರಮವನ್ನ ನಮ್ಮ ನಾಯಕರಾದಂತಹ ವಿನಾಯಕ್ ಕುಮಾರ್ ಸರಕೆ ಅವರು ನಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಸುಧೀರ್ ಶೆಟ್ಟಿರವರೇ, ಇವತ್ತಿನ ಪ್ರಧಾನ ಭಾಷಣಕಾರರು ಇವಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಸ್ವಾತಂತ್ರ್ಯ ಸಂಗ್ರಾಮದ ವಿಚಾರದಡಿಯಲ್ಲಿ ಅದಕ್ಕೆ ಮಹತ್ವವನ್ನು ತಂದುಕೊಟ್ಟಂತ ನಮ್ಮ ವಕ್ತಾರರಾದಂಥ ನಿಖಿತ್ ರಾಜ್ ಮೌರ್ಯಾರ್ ಅವರೇ, ಡಾಕ್ಟರ್ ರಘೂರ್ ಅವರೇ, ಶ್ರೀಯುತ ವೆಂಕಪ್ಪಗೌಡ್ರೆ, ಶ್ರೀಯುತ ಮೊಹಮ್ಮದ್ ಅಲಿ ಅವರೇ, ಇಲಿಯಾಸ್ ಅವರೇ, ಶ್ರೀಯುತ ಕೃಷ್ಣಪ್ಪನವರೇ, ಶ್ರೀಯುತ ನಂದಕುಮಾರ್ ಅವರೇ, ಪಿ ಟಿ ವರ್ಗೀಸ್ ಅವರೇ, ಅದೇ ರೀತಿಯಾಗಿ ಸೀರಪ್ಪಗೌಡ್ರೆ, ಶ್ರೀಯುತ ರಾಯ್ ಅವರೇ, ಮಲ್ಲೇರಿರವರೇ, ಸರ್ವೋತ್ತಮ್ರವರೇ, ವಿಜಯ್ ಕುಮಾರ್ ಸರಕೇರವರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಜನಪ್ರತಿನಿಧಿಗಳೇ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ನೆರೆದಂಥ ಆಸ್ಪಾಸಿನ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಶ್ರೀಯುತ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ 75 ಕಿಲೋಮೀಟರ್ಗಳ ದೂರ ಅಮೃತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವಂತ ಸಮಯದಲ್ಲಿ ಪಾದಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಇವತ್ತು ನಾವು ಆಲಂಕಾರದಿಂದ ಕಡಬದ ಕೇಂದ್ರ ಸ್ಥಳದವರೆಗೆ ಬಹಳ ಯಶಸ್ವಿಯಾಗಿ ಬಹಳಷ್ಟು ಶಿಸ್ತುಬದ್ಧವಾಗಿ ನಾವು ಕಾಂಗ್ರೆಸ್ ಪಕ್ಷದ ಗಾಂಧಿ ಪೀಳಿಗೆ ಜನರು ಯಾವುದಕ್ಕೂ ಕೂಡ ಹಿಂದೆ ಇಲ್ಲ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಅವತ್ತು ನಮ್ಮ ಹಿರಿಯರು ಯಾವ ರೀತಿ ಗಳಿಸಿಕೊಟ್ಟಿದ್ದೀರಾ, ಅದಕ್ಕೆ ನಾವು ಕಟಿಬದ್ಧರು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಹೆಜ್ಜೆ ಹಾಕುವುದರ ಮುಖಾಂತರ, ಇವತ್ತು ಶಿಸ್ತನ್ನ ಪರಿಪಾಲನೆ ಮಾಡುವುದರ ಮುಖಾಂತರ ಬಹಳ ಯಶಸ್ವಿಯ ಪಾದಯಾತ್ರೆಯನ್ನು ಇವತ್ತು ತಾವು ನಡೆಸಿಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾದಂತ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿರ್ಬೋದು, ಅದೇ ರೀತಿಯಾಗಿ ಶ್ರೀಯುತ ಮಂಜುನಾಥ್ ಭಂಡಾರಿ ಅವರಿರ್ಬೋದು, ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿರ್ಬೋದು, ಇವತ್ತು ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ತಾವೆಲ್ಲರೂ ಕೂಡ ಅಭಿನಂದನೆಗೆ ಪಾತ್ರರಾಗಿದ್ದೀರಿ. ನನಗೆ ಮೊನ್ನೆ ದೂರವಾಣಿಯ ಮುಖಾಂತರ ಫೋನ್ ಮಾಡಿ ನಮ್ಮ ಪಿ ವರ್ಗೀಸ್ ರವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈ ಒಂದು ಪಾದಯಾತ್ರೆಗೆ ಬರಬೇಕು, ಇದರ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ರೀತಿಯಲ್ಲಿ ಕೇಳ್ಕೊಂಡ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಇವತ್ತು ಕಳೆದ 30 ವರ್ಷಗಳ ನೆನಪುಗಳನ್ನು ಪುನರುಪಿ ನೆನಪಿಸುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೇನೆ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಈ ಹೊತ್ತಿನವರು ಕೂಡ ಭಾಗವಹಿಸುವಂತ ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ನನಗೆ ಬಹಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು, ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ
ಪ್ರತಿ ಹೆಜ್ಜೆ ಇಡುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಆಯ್ತಲ್ಲ ಅನ್ನುವಂಥ ರೀತಿಯಲ್ಲಿ ನನಗೆ ಬಹಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ನಾನು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ, ಸ್ವಾತಂತ್ರ್ಯ ವಿಚಾರಧಾರೆಗಳ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಅದರ ಬಗ್ಗೆ ಹೆಚ್ಚಿಗೆ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಹೆಚ್ಚಿನ ನಿಮಿಷ ನಿಖಿತ್ ರಾಜ್ರವರು ಇದ್ದ ನಂತರ ಅವರೊಂದು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಭಂಡಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಅದರ ವಿಚಾರದಲ್ಲಿ ಹೆಚ್ಚಿಗೆ ವಿಚಾರವನ್ನ ಇಲ್ಲಿ ತಮಗೆ ಮನದಟ್ಟು ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಶ್ರೀಯುತ ನಿಖಿತ್ ರಾಜ್ರವರು ಉಲ್ಲೇಖ ಮಾಡಿದಂತ ಒಂದು ತುಣುಕನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಅಂದು ಬ್ರಿಟಿಷರನ್ನು ಹೆಮ್ಮೆಟ್ಟಿಸುವಂತ ಸಮಯದಲ್ಲಿ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂತ ಸಮಯದಲ್ಲಿ, ಇವತ್ತು ಹೋರಾಟದ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರವರಿಗೆ ಗುಂಡಿಕ್ತಾರೆ. ಗುಂಡಿಕ್ಕುವಂತ ಸಮಯದಲ್ಲಿ ಅವರ ಆತ್ಮೀಯರಾದಂತ ಮಂದಾರ ಅನ್ನುವಂತ ಹೆಣ್ಣು ಮಗಳು ಪುಟಾರ್ ಅನ್ನುವಂತ ಹೆಣ್ಣು ಮಗಳು ಇವತ್ತು ಆ ಗುಂಡಿನ ಎದುರು ಬಂದು ಬ್ರಿಟಿಷರ ಗುಂಡಿನ ಗುಂಡುಗಳನ್ನು ಕೂಡ ತನ್ನ ದೇಹಕ್ಕೆ ಇದು ಮಾಡಿ ಅಲ್ಲಿ ಪ್ರಾಣ ಬಿಡುವಂತ ಸಮಯದಲ್ಲಿ ಇವತ್ತು ಅವಳು ಉಲ್ಲೇಖವನ್ನು ಮಾಡ್ತಾಳೆ. ಬ್ರಿಟಿಷರ ಯಾವತ್ತೂ ಈ ರಾಷ್ಟ್ರ ಬ್ರಿಟಿಷರ ಸಾಮ್ರಾಜ್ಯ ಆಗ್ಲಿಕ್ಕೆ ಕೂಡುದು. ಈ ಸಾಮ್ರಾಜ್ಯ ಝಾನ್ಸಿ ಲಕ್ಷ್ಮೀಬಾಯಿಯವರ ಸಾಮ್ರಾಜ್ಯವಾಗಿರಬೇಕು ಅಂತ ಸಮಯದಲ್ಲಿ ಇವತ್ತು ಪ್ರಾಣ ಬಿಡುವಂತ ಸಮಯದಲ್ಲಿ ಮುಂದಿನ ದಿವಸ ನಿನ್ನ ಮಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಮಗ ಅವರು ಈ ದೇಶವನ್ನು, ಈ ಒಂದು ರಾಜ್ಯವನ್ನು ಆಡಳಿತ ಮಾಡುವಂತ ಸಮಯದಲ್ಲಿ ನನ್ನ ಮಗ ತಮ್ಮ ಅಂಗರಕ್ಷಕನಾಗಿ ಪ್ರಾಣ ಬಿಡುವಂತ ರೀತಿಯಲ್ಲಿ ತಮ್ಮನ್ನು ಕಾಪಾಡಬೇಕು ಅನ್ನುವಂತ ಮಾತನ್ನ ಉಲ್ಲೇಖ ಮಾಡ್ತಾರೆ. ಆ ಹೆಣ್ಣು ಮಗಳು ಮುಸ್ಲಿಂ ಧರ್ಮಕ್ಕೆ ಸೇರಿದಂತವಳು. ಇವತ್ತು ಪರಸ್ಪರ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಭಾಷೆ, ವಿಭಿನ್ನ ಸಂಸ್ಕೃತಿ ಜನರು ನಾವೆಲ್ಲರೂ ಕೂಡ, ನಮ್ಮ ಹಿರಿಯರೆಲ್ಲರೂ ಕೂಡ ಮನೆ ಮಠ ಸರ್ವಸ್ವವನ್ನು ತ್ಯಾಗ ಮಾಡಿ ಈ ರಾಷ್ಟ್ರದ ಸ್ವಾತಂತ್ರ್ಯ ಬಿಡುಗಡೆಗೋಸ್ಕರ ಜೈಲಿಗೆ ಹೋಗಿ ಲಾಠಿ ಪೆಟ್ಟು ತಿಂದು ಬಲಿದಾನ ಮಾಡಿ ಹೋರಾಟ ಮಾಡಿ ಕಲಿಸಿಕೊಟ್ಟಂತ ಒಂದು ಸ್ವಾತಂತ್ರ್ಯ ಇವತ್ತು ನಮ್ಮ ಸ್ವಾತಂತ್ರ್ಯ ಇದೆ. ಆದ್ರೆ ನಮ್ಮ ದುರ್ದೈವ, ಈ ಸ್ವಾತಂತ್ರ್ಯ ಸಂಗ್ರಾಮ 75ನೇ ಅಮೃತ ಮಹೋತ್ಸವವನ್ನು ಆಚರಿಸುವಂತ ಸಮಯದಲ್ಲಿ ಯಾರು ಅಂದು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನು ಬರೆದು ಬಿಟ್ಟು ಬ್ರಿಟಿಷರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಂಥವರು ಯಾರಿದ್ರ? ಯಾರು ಈ ದೇಶದ ಮಹಾನ್ ಪುರುಷ ಮಹಾತ್ಮ ಗಾಂಧೀಜಿಯವರಿಗೆ ಗುಂಡಿಟ್ಟು ಕೊಲೆ ಮಾಡಿದಂತ ವ್ಯಕ್ತಿಗಳು ಯಾರಿದ್ದಾರ? ಅವರು ಇವತ್ತು ಈ ದೇಶದ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ಮುಂದಕ್ಕೆ ಒಂದು ದಿವಸ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು 2014ರ ನಂತರ ಪ್ರಾರಂಭ ಆಯಿತು. ಮೋದಿ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅನ್ನುವಂಥ ರೀತಿ ಉಲ್ಲೇಖ ಬಂದರೂ ಕೂಡ ಅದರಲ್ಲಿ ತಪ್ಪಿಲ್ಲ. ಆ ರೀತಿ ಇತಿಹಾಸ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇಂಥ ಸಮಯದಲ್ಲಿ ತಾವು ಕಡಬದ ಈ ಪರಿಸರದಲ್ಲಿ ಇವತ್ತು ಪುನರುಪ್ಪಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೆನಪಿಸುವಂತದ್ದು, ಹೆಚ್ಚಿನ ಇಲ್ಲಿ ಸೇರಿದಂತ ಜನರು ಹೆಚ್ಚಿಗೆ ಸಂಖ್ಯೆಯವರು ಸ್ವಾತಂತ್ರ್ಯ ಗಳಿಕೆ ಮಾಡಿದಂತ ಹುಟ್ಟಿದಂತ ಜನರು ತಾವಿದ್ದೀರಿ. ತಾವು ಇತಿಹಾಸಗಳ ಮುಖಾಂತರ, ಚಿತ್ರಣಗಳ ಮುಖಾಂತರ, ಹಿರಿಯರ ಹೇಳುವುದರ ಮುಖಾಂತರ, ಕಾದಂಬರಿಗಳ ಮುಖಾಂತರ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ತಾವು ತಿಳ್ಕೊಂಡಿದ್ದೀರಿ. ನಾವು ಪುಣ್ಯವಂತರು. ಹೆಚ್ಚಿನ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಆಚರಿಸುವಂತ ಸುಯೋಗ ನಮ್ಮ ಪಾಲಿಗೆ ಸಿಗ್ತಲ್ಲ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಮಯದಲ್ಲಿ ಇವತ್ತು ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಪುನರುಪಿ ನೆನಪಿಸುವಂತ ಕೆಲಸ ಕಾರ್ಯವನ್ನ ಕಡಬದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀರಿ. ಕಡಬ ಅನ್ನುವಂಥದ್ದು ಹಿಂದಿನ ಒಂದು ಸಂದರ್ಭ ಇತ್ತು. ಹೆಚ್ಚಿನ ಒಂದು ಭದ್ರಕೋಟೆ ಆಗಿದ್ದಂತ ಒಂದು ಕಡಬ. ಸ್ವಾತಂತ್ರ್ಯ ಪಡೆಯುವಂತ ಸಮಯದಲ್ಲಿ ನಮ್ಮ ದೇಶದಲ್ಲಿ ಇದ್ದಂತ ಜನಸಂಖ್ಯೆ 35 ಕೋಟಿ. ಈ 35 ಕೋಟಿ ಜನರಲ್ಲಿ 30 ಕೋಟಿ ಜನರು ಬಡವರೇ ಇದ್ರು.
ನನ್ನದು ಅಂತ ಹೇಳ್ಕೊಳ್ಳಿಕ್ಕೆ ಸ್ವಂತ ಜಾಗ ಇರಲಿಲ್ಲ, ನನ್ನದು ಅಂತ ಹೇಳ್ಕೊಳ್ಳಿಕ್ಕೆ ಸ್ವಂತ ಮನೆ ಇರಲಿಲ್ಲ, 3 ಹೊತ್ತು ಊಟ ಮಾಡುವಂತ ಶಕ್ತಿ ಇರಲಿಲ್ಲ, ಉಡ್ಲಿಕ್ಕೆ ಬಟ್ಟೆ ಇರಲಿಲ್ಲ. ಆದ್ರೆ ಇವತ್ತು ವಿದ್ಯಾಭ್ಯಾಸ ಇರಲಿಲ್ಲ, ಉದ್ಯೋಗ ಇರಲಿಲ್ಲ. ಇವತ್ತು ನಮ್ಮ ದೇಶದ ಜನಸಂಖ್ಯೆ 137 ಕೋಟಿ. ನಾವು ಇವತ್ತು ಧೈರ್ಯವಾಗಿ ಹೇಳ್ಬೋದು, ಪ್ರತಿಯೊಬ್ಬ ಕಾಂಗ್ರೆಸ್ಗೆ ಕೂಡ ಹೋದ್ರು ಮಹಾನ್ ಪುರುಷರು ಯಾವ ರೀತಿ ಕನಸನ್ನ ಕಂಡಿದ್ರು, ಆ ಕನಸನ್ನು ನನಸು ಮಾಡುವಂತ ಕೆಲಸ ಕಾರ್ಯದಲ್ಲಿ ಸತತವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ತೊಡಗಿಸಿಕೊಂಡಿದೆ. ಇಂತಹ ಸಮಯದಲ್ಲಿ ಹೆಚ್ಚಿನ ಅಂಶ ನನಗೆ ನೆನಪು ಬರ್ತದೆ. ನಾನು ಸಾಧಾರಣ 30 ವರ್ಷಗಳಾಗ್ತಾ ಬಂತು. ಈ ಒಂದು ಭಾಗದಲ್ಲಿ ಪುತ್ತೂರಿನಲ್ಲಿ ಶಾಸಕನಾಗಿದ್ದೆ. ಆ ಭಾಗದಲ್ಲಿ ಈ ತಾಲೂಕಿನ ಶಾಸಕನಾಗಿ ಕೆಲಸ ಕಾರ್ಯ ಮಾಡುವಂತ ಅವಕಾಶ ಸಿಕ್ಕಿತ್ತು. ಶ್ರೀಯುತ ಕುಶಲ್ರವರು ಇಲ್ಲಿ ಶಾಸಕರಾಗಿದ್ದರು. ಆ ಸಮಯದಲ್ಲಿ ಇವತ್ತು ಭೂಮಸೂದೆ ಕಾನೂನನ್ನು ಅನುಷ್ಠಾನ ಮಾಡುವಂತ ಅವಕಾಶಕ್ಕೆ ಹೊಂದಿಕೊಂಡು ಭೂಮಿಯ ಹಕ್ಕನ್ನು ಕೊಡುವಂತ ಅಕ್ರಮ ಸಕ್ರಮ ಕಾನೂನನ್ನು ಅನುಷ್ಠಾನ ಮಾಡುವಂತಕ್ಕೆ ಹೊಂದಿಕೊಂಡು ಬಡವರಿಗೆ 5 ಸೆಂಟ್ಸ್ ಜಾಗ ಕೊಡುವಂತ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಅಥವಾ ಇವತ್ತು ಕೃಷಿ ಕಾರ್ಮಿಕರಿಗೆ ಭೂಮಿ ಕೊಡುವಂತ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಈ ಭಾಗದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತೊಡಗಿಸುವಂತ ಅವಕಾಶಗಳು ನನ್ನ ಪಾಲಿಗೆ ಸಿಕ್ಕಿತ್ತು. ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟು ನೆಲ್ಯಾಡಿ, ಇಚಿಲಂಪಾಡಿ ಅಥವಾ ಶಿರಾಡಿ ಈ ಭಾಗ ಎಲ್ಲ ಪುತ್ತೂರು ಕ್ಷೇತ್ರಕ್ಕೆ ಸೇರ್ಪಡೆ ಆದಂತಹ ಸಂದರ್ಭಗಳು ಕೂಡ ಇತ್ತು. ಇಂತಹ ಸಮಯದಲ್ಲಿ ನಾವು ಅಲ್ಲಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇತ್ತು, ಜನರ ಹತ್ತಿರ ಹೋಗ್ತಾ ಇತ್ತು. ಅಕ್ರಮ ಸಕ್ರಮ ಕಾನೂನು ಬಂದಂತ ಸಮಯದಲ್ಲಿ ಅರ್ಜಿ ಸ್ವೀಕಾರ ಮಾಡುವಂತ ಕೆಲಸ ಕಾರ್ಯಕ್ಕೆ ಪ್ರತಿ ಹಳ್ಳಿಗೆ ಹೋಗಿ ಅರ್ಜಿ ಪ್ರಿಂಟ್ ಮಾಡಿ ಅರ್ಜಿ ಬರೆಸಿ ತಗೊಳ್ಳುವಂತ ಕೆಲಸ ಕಾರ್ಯ ಮಾಡಿತ್ತು. 28,000 ಅರ್ಜಿ ಕಲೆಕ್ಟ್ ಮಾಡಿತ್ತು. ಇವತ್ತು 30 ವರ್ಷ 40 ವರ್ಷದಲ್ಲಿ ಬಾಕಿ ಇದ್ದಂತ ಅರ್ಜಿಯನ್ನ ಬರೇ 1.5 ವರ್ಷಗಳಲ್ಲಿ 22,000 ಜನರಿಗೆ ಮಂಜೂರು ಮಾಡುವಂತ ಒಂದು ಪುಣ್ಯದ ಅವಕಾಶ ನಮ್ಮ ಪಾಲಿಗೆ ಸಿಕ್ಕಿತ್ತು. ನಾವು ಯಾವುದೇ ಧರ್ಮ ನೋಡಿಲ್ಲ, ಯಾವುದೇ ಜಾತಿ ನೋಡಿಲ್ಲ, ಯಾರು ಅಂತೇಳಿ ನೋಡಿಲ್ಲ. ಎಲ್ಲರಿಗೂ ಕೂಡ ಭೂಮಿಯ ಹಕ್ಕು ಸಿಗಬೇಕು ಅನ್ನುವಂತ ರೀತಿಯಲ್ಲಿ ಮಂಜೂರಾತಿ ರಾತ್ರಿ 12 ಗಂಟೆವರೆಗೆ ಗ್ಯಾಸ್ ಲೈಟ್ ಇಟ್ಟು ಇವತ್ತು ಮಂಜೂರಾತಿ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿತ್ತು. ಪ್ರತಿಯೊಂದು ಬೈಠಕಿ ಬಂದು ನಾವು ಕೇಳ್ತಾ ಇತ್ತು, ಇವತ್ತು ಏನಾದ್ರೂ ಇದರಲ್ಲಿ ಅಕ್ರಮ ನಡೆದಿದ, ಏನಾದ್ರೂ ಭ್ರಷ್ಟಾಚಾರ ನಡೆದಿದ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆ ಮಾಡುವಂತ ಕೆಲಸ ಕಾರ್ಯ ಮಾಡ್ತಾ ಇತ್ತು. ನಾನು ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಇಲ್ಲೊಂದು ಅಕ್ರಮ ಸಮಿತಿ ಇದೆ, ಅದಕ್ಕೆ ಅಧ್ಯಕ್ಷರೇ ಶಾಸಕರು ಮಂತ್ರಿಗಳು. ಇವರು ಅಲ್ಲಿ ಸಭೆಯಲ್ಲಿ ಅವರದೇ ಸಭೆಯಲ್ಲಿ ಚರ್ಚೆ ಆಗುವಂತ ವಿಚಾರಗಳು, 1 ಸೆಂಟ್ಸ್ಗೆ 1,000 ರೂಪಾಯಿ, 1 ಎಕರೆಗೆ 1 ಲಕ್ಷ ರೂಪಾಯಿ. ಹೆಚ್ಚಿನ ಅಂಶ ಇವತ್ತು ಈ ರೀತಿ ಒಂದು ರೀತಿಯಲ್ಲಿ ಮಾರಾಟ ಮಾಡುವಂತ ಕೆಲಸ ಕಾರ್ಯವನ್ನ ಇವತ್ತು ಆಡಳಿತ ಪಕ್ಷದವರು ಇಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಭೂಮಿಯ ಹಕ್ಕನ್ನು ಪಡ್ಕೊಳ್ಬೇಕಾಗಿದ್ರೆ ತಾವು ಅವರಿಗೆ ಕಮಿಷನ್ ಕೊಡಬೇಕು, ಭ್ರಷ್ಟಾಚಾರ ಮಾಡಬೇಕು, ಲಂಚ ಕೊಡಬೇಕು. ಹೆಚ್ಚಿನ ಹಳೆ ತಹಸೀಲ್ದಾರನ ವರ್ಗಾವಣೆ ಮಾಡಿ ಹೊಸ ತಹಸೀಲ್ದಾರನ ನೇಮಕಾತಿ ಮಾಡಬೇಕು ಅನ್ನೋ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಕೇಳಿದ್ದೇನೆ. ನನ್ನಲ್ಲಿ ಪಡುಬಿದ್ರೆಯಲ್ಲಿ ಒಂದು ಸ್ಟೇಷನ್ ಇದೆ, ಅಲ್ಲೊಬ್ರು ಸಬ್ ಇನ್ಸ್ಪೆಕ್ಟರ್ ಇದ್ರು, ಸುಬ್ಬಣ್ಣ ಅಂತ. ನನಗೆ ಫೋನ್ ಮಾಡಿದ್ರು, ನಾನು ಶಾಸಕರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನನ್ನನ್ನು ವರ್ಗಾವಣೆ ಮಾಡಿದ್ರು ಅಂತೇಳಿ. ಮತ್ತೊಬ್ರು ಸಬ್ ಇನ್ಸ್ಪೆಕ್ಟರ್ ಬಂದ್ರು, 4 ತಿಂಗಳಿದ್ರು, ಅವರು ನಂತರ ವರ್ಗಾವಣೆ ಆದ್ರು. ಅವರು ಫೋನ್ ಮಾಡಿದ್ರು, ನಾನು ಸ್ವಲ್ಪ ದುಡ್ಡು ಕಡಿಮೆ ಕೊಟ್ಟೆ ಅಂತೇಳಿ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿದ್ರು ಅಂತೇಳಿ. ಈಗ ಬಂದವ ಹೆಚ್ಚಿಗೆ ಕೊಟ್ಟಿದ್ದಾನೆ ಅಂತೇಳಿ. ಹೆಚ್ಚಿನ ಅಂಶ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಏಳಂ ಪ್ರವೃತ್ತಿ, ಅಧಿಕಾರಿಗಳನ್ನು ನೇಮಕಾತಿ ಮಾಡೋದ್ರಲ್ಲಿ ಕೂಡ ಏಳಂ ಪ್ರವೃತ್ತಿ ಪ್ರಾರಂಭ ಆಗ್ತದೆ ಅಂತೇಳಿ ನಾನು ಕೇಳಿದ್ದೇನೆ. ಭ್ರಷ್ಟಾಚಾರ ಅನ್ನುವಂಥದ್ದು ಇವತ್ತು 40% ಭ್ರಷ್ಟಾಚಾರ ಅನ್ನುವಂಥದ್ದು ಜನಜನಿತವಾಗಿ ಇವತ್ತು ಹೆಚ್ಚಿನ ಅಂಶ ಇವತ್ತು ತಾವು ಕಟ್ಟುವಂತ ತೆರಿಗೆ ಹಣವನ್ನ ದೋಚುವಂಥದ್ದು, ಭ್ರಷ್ಟಾಚಾರದ ಮುಖಾಂತರ ದೋಚುವಂತ ಕೆಲಸ ಕಾರ್ಯವನ್ನ ಜನಪ್ರತಿನಿಧಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ತಲೆ ತಗ್ಗಿಸಬೇಕಾದಂತ ವಿಚಾರ. ಇಂತಹ ಹಲವಾರು ವಿಚಾರದಲ್ಲಿ ತಾವು ಈ ಒಂದು ಕಡಬದ ಪರಿಸರ ಜನರು ಬುದ್ಧಿವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ. ಯಾವತ್ತೂ ಕೂಡ ಸತ್ಯಕ್ಕೆ ಬೆಲೆಯನ್ನು ಕೊಟ್ಟಂತವರು, ಯಾವುದಕ್ಕೂ ಕೂಡ ಯಾವ ಸಂದರ್ಭದಲ್ಲಿ ಕೂಡ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿಗೆ ರೀತಿಯ ಬೆಂಬಲವನ್ನು ಕೊಟ್ಟಂತ ಜನರು ತಾವಿದ್ದೀರಿ. ಹೆಚ್ಚಿನ ಅಂಶ ಇವತ್ತು ಸನ್ನಿವೇಶ ಹೇಳ್ತಾ ಇದೆ, ನಾನು ಹೆಚ್ಚಿಗೆ ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುದಿಲ್ಲ. ಹೆಚ್ಚಿನ ಅಂಶ ಮುಂದಿನ ಹಂತದಲ್ಲಿ ಏನಾದ್ರೂ ಸಾಮಾನ್ಯರಿಗೆ ಇವತ್ತು ಬಡವರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳಾಗಬೇಕಾಗಿದ್ರೆ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ್ರೆ ಮಾತ್ರ ಸಾಧ್ಯ ಅನ್ನುವಂತ ರೀತಿಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಬೇರೆ ಬೇರೆ ಕಾರಣಕ್ಕೋಸ್ಕರ ನಮ್ಮನ್ನು ಬಿಟ್ಟು ದೂರ ಹೋಗಿರಬಹುದು, ಆದ್ರೆ ಯಾರು ಕೂಡ ವಿಚಲಿತರಾಗದೆ
ಈ ಬಾರಿಯ ಒಂದು ಅವಕಾಶ. ಈ ಭ್ರಷ್ಟಾಚಾರ ಸರ್ಕಾರವನ್ನು ತೊಲಗಿಸುವಂತ ರೀತಿಯಲ್ಲಿ, ಈ ಸುಳ್ಳು ಸರ್ಕಾರವನ್ನು ತೊಲಗಿಸುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪಣ ತೊಟ್ಟು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಕಾರ್ಯವನ್ನು ಮಾಡಬೇಕು. ಅದಕ್ಕೆ ಕಡಬದ ಪರಿಸರ ಮುಂಚೂಣಿಯಲ್ಲಿರಬೇಕು ಅಂತ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಆಶೀರ್ವಾದ ಯಾವತ್ತೂ ಕೂಡ ನಮ್ಮ ಮೇಲೆ ಇರಬೇಕು ಅಂತೇಳಿ ಕೇಳ್ಕೊಂಡು ತಮಗೆ ಶುಭ ಕೋರಿ ನಾನೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆಯುತ್ತಾ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸಾರ್ವಜನಿಕರಿಗೆ ನೆಮ್ಮದಿಯ ಅಧಿಕಾರವನ್ನು ನೀಡಲು ಸಾಧ್ಯ ಎನ್ನುವಂತ ಮಾತುಗಳನ್ನು ನೀಡಿ ಈ ಕಾರ್ಯಕ್ರಮದ ಮಾತಾಡಿದ ವಿನಯ್ ಕುಮಾರ್ ಸರ್ಗೆ ಅವರಿಗೆ ಅಭಿನಂದನೆಗಳು ಸರ್. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮ ಈ ಒಂದು ಕಾಲ್ನಡಿಗೆಯ ಈ ಒಂದು ಸುಸಂದರ್ಭವನ್ನ ಇಡೀ ನಾಡಿನ ಜನತೆಗೆ ಸುದ್ದಿ ಮಾಧ್ಯಮದ ಮುಖಾಂತರ ಮನೆ ಮನೆಗೆ ಬಿತ್ತರಿಸಿದಂತ ಸುದ್ದಿ ಮೀಡಿಯಾದವರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇಲ್ಲಿದ್ದಾರೆ, ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಮೊನ್ನೆಯಿಂದ ಹಗಲು ರಾತ್ರಿ ಎನ್ನದೆ ನಮ್ಮ ಈ ಕಡಬ ಬ್ಲಾಕ್ ಕಾಂಗ್ರೆಸ್ನ ಉಸ್ತುವಾರಿ ಆಗಿರತಕ್ಕಂತ ನಮ್ಮ ಮಹಮ್ಮದ್ ಅಲಿ ಅವರು ಸರ್ ಅವರು ನಮ್ಮ ಈ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಅವರು ಕೂಡ ಕಾರಣಕರ್ತರು. ಈಗ ಸಮಯದ ಅಭಾವದಿಂದ ಅವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗುವುದರಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ನಮ್ಮ ಮುಂದೆ ಈಗ ನಮ್ಮ ಸುಳ್ಯ ಬ್ಲಾಕಿನ ಉಸ್ತುವಾರಿಗಳಾಗಿರತಕ್ಕಂತ ಕೃಷ್ಣಪ್ಪರವರು ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಮತ್ತೆ ನೇರವಾಗಿ ನಮ್ಮ ದಿಕ್ಕುಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ ಮೌರ್ಯ ಅವರು. ಎಲ್ಲರಿಗೂ ನಮಸ್ಕಾರಗಳು. ಈ ಸುಸಂದರ್ಭದಲ್ಲಿ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಿದಂತ ನಮ್ಮ ಈ ಭಾಗದ ಅಧ್ಯಕ್ಷರಾದಂಥ ಸುಧೀಶ್ ಕುಮಾರ್ ಶೆಟ್ರೆ ಹಾಗೂ ನಿಮ್ಮ ನೆಚ್ಚಿನ ನಾಯಕರು ಮಾಜಿ ಸಚಿವರಾದಂಥ ಬೆಳಗ್ಗೆಯಿಂದ ನಮ್ಮೊಟ್ಟಿಗೆ ನಡ್ಕೊಂಡು ಬಂದಂಥ ನಮಗೆ ಸ್ಫೂರ್ತಿ ನೀಡಿದಂಥ ನಿಮ್ಮ ಎಲ್ಲ ನಾಯಕರಾದಂಥ ವಿನಯ್ ಕುಮಾರ್ ಸೋರಕೆ ಸಾಹೇಬ್ರೆ ಹಾಗೂ ಎಲ್ಲ ನನ್ನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನನ್ನ ವಿವಿಧ ಘಟಕಗಳು, NSY, ಯೂತ್ ಕಾಂಗ್ರೆಸ್, ವಿವಿಧ ಮಹಿಳಾ ಘಟಕಗಳು ಎಲ್ಲರಿಗೂ ನಾನು ಶುಭವನ್ನು ಕೋರ್ತಾ, ಮತ್ತೆ ನನ್ನ ಕಾರ್ಯಕರ್ತ ಬಂದರು, ಅಣ್ಣ ತಮ್ಮಂದರು, ನನ್ನ ತಂಗಿಯರು ಪಾಪ ಬೆಳಗ್ಗೆಯಿಂದ ಯಾವುದೇ ಆಕ್ಷೇಪ ಇಲ್ಲದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಮ್ಮ ಜೊತೆಯಲ್ಲಿ ಬೆಳಗ್ಗೆಯಿಂದ ನಡ್ಕೊಂಡು ಬಂದಿದ್ದೀರಾ. ಅವರಿಗೆಲ್ಲ ನಾನು ವಿಶೇಷವಾದ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಬೆಳಗ್ಗೆ ಕೂಡ ನಮ್ಮ ಲೈವ್ ಮಾಡಿದಂತೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ನಾನು ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ಧನ್ಯವಾದ ತಿಳಿಸುತ್ತಾ, ಹಾಗೂ ಪೊಲೀಸ್ ಇಲಾಖೆ ಕೂಡ ನಮಗೆ ಪೂರ್ತಿ ಸಹಕಾರ ನೀಡಿದ್ದಾರೆ. ಅವರು ಕೂಡ ನಾನು ಧನ್ಯವಾದ ತಿಳಿಸುತ್ತಾ, ಈಗ ನಮ್ಮ ವಿಶೇಷವಾದ ಕಾರ್ಯಕ್ರಮ ಕಡಬದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳು ಪ್ರತಿ ತಾಲೂಕಿನಲ್ಲಿ ಆಗಿದೆ. ಆದರೆ ನಮ್ಮ ಕಡಬ ತಾಲೂಕು ಮತ್ತು ನಮ್ಮ ಸುಳ್ಯ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು 2 ಕಡೆ ಮಾಡಿದ್ದೇವೆ. ಆದ್ರೂ ನಮ್ಮ ಜನಗಳು ವಾಲಂಟಿಯರ್ ಆಗಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಅದಕ್ಕೋಸ್ಕರ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ನಮಸ್ಕಾರ. ಒಂದು ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಕೃಷ್ಣಪ್ಪರವರಿಗೆ. ಮುಂದೆ ಕರ್ನಾಟಕ ರಾಜ್ಯದ ಸಿಡಿ ಲಮಾರಿ ಭಾಷಣದಲ್ಲಿ ಹೆಸರಾಂತ ಪ್ರಭಾಷಣಗಾರ, ಭಾರತ ದೇಶದ ಸ್ವತಂತ್ರ ಸಂಗ್ರಾಮದ ನರನಾಡಿಗಳನ್ನ ತಿಳಿದಿರುವಂತಹ ಪ್ರಬುದ್ಧ ಭಾಷಣಗಾರ ಮೌರ್ಯರವರು ನಮ್ಮ ಮುಂದೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಹಿರಿಯರು, ಗೌರವಾನ್ವಿತರು ಆದಂತಹ ಮಾನ್ಯ ವಿನಯ್ ಕುಮಾರ್ ಸೊರಕೆ ಸಾಹೇಬ್ರೆ, ಹಾಗೂ ತುಂಬ ಜನ ನಾಯಕರ ಹೆಸರಿದೆ, ಹೀಗಾಗಿ ನಾನು ಯಾರ ಹೆಸರನ್ನು ಕೂಡ ತಗೊಳ್ಳಲ್ಲ. ರಘು ಸಾಹೇಬ್ ಅವರಿಗೆ ಒಂದು ನಮಸ್ಕಾರ ಹೇಳಿ, ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಹಿರಿಯರೇ, ಹಾಗೂ ಇಲ್ಲಿರುವಂತ ಎಲ್ಲ ದೇಶಭಕ್ತ ಬಂಧುಗಳೇ, ಬಹಳಷ್ಟು ಸಲ ನಾವು ಇಂಥ ವೇದಿಕೆಗಳನ್ನ ರಾಜಕಾರಣವನ್ನ ಮಾತನಾಡುವಂಥ ವೇದಿಕೆಯನ್ನಾಗಿಸ್ಕೊಳ್ಬಾರದು. ಯಾಕೆಂದ್ರೆ ನಾವು ಸ್ವಾತಂತ್ರ್ಯದ ಹೋರಾಟದ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಈ ವೇದಿಕೆ ಒಳಗಡೆ ನಾವೆಲ್ಲರೂ ಸೇರಿದ್ದೀವಿ. ದೇಶ ಅಂದಿದ ತಕ್ಷಣ, ವಿಶೇಷವಾಗಿ ಭಾರತ ಅಂದಿದ ತಕ್ಷಣ ಇಡೀ ಜಗತ್ತು ಭಾರತದ ಕಡೆಗೆ ಎಷ್ಟು ಗೌರವದಿಂದ ತಿರುಗಿ ನೋಡುತ್ತೆ ಅಂತಂದ್ರೆ, ಇಡೀ ಜಗತ್ತು ನಂಬಿದೆ ಭಾರತ ಅಂತ ಅಂದ್ರೆ ವಿಶ್ವಕ್ಕೆ ಶಾಂತಿಯ ಪಾಠವನ್ನ ಮಾಡುವ ದೇಶ. ಭಾರತ ಅಂತ ಅಂದ್ರೆ ವಿಶ್ವಕ್ಕೆ ಪ್ರೀತಿಯ ಪಾಠಗಳನ್ನ ಹೇಳಿದಂತ ದೇಶ. ಭಾರತ ಅಂದ್ರೆ ವಿಶ್ವಕ್ಕೆ ಮನುಕುಲದ ದಾರಿಯನ್ನ ತೋರಿಸಿದಂತ ದೇಶ. ಭಾರತ ಅಂತ ಅಂದ್ರೆ ಇಡೀ ಜಗತ್ತಿಗೆ ಒಂದು ರೀತಿ ಸಹೋದರತೆಯ ಭಾವವನ್ನ ತೋರಿಸಿದಂತ ದೇಶ ಅನ್ನೋದನ್ನ
ಇಡೀ ಜಗತ್ತು ಭಾರತದ ಕಡೆಗೆ ತಿರುಗಿ ನೋಡುವಂತ ಪ್ರಯತ್ನ ಆಗ್ತಾ ಇದೆ. ಆದರೆ ದುರಂತ ಏನು ಅಂತಂದ್ರೆ ಇಂಥ ನೆಲದಲ್ಲಿ ನಾವಿವತ್ತು ಜಾತಿಗಳ ನಡುವೆ ದ್ವೇಷವನ್ನು ನೋಡ್ತಾ ಇದ್ದೀವಿ. ನಮ್ಮ ಅಜ್ಞಾನದಿಂದ ಮತಗಳ ನಡುವೆ ದ್ವೇಷವನ್ನು ನೋಡ್ತಾ ಇದ್ದೀವಿ. ಧರ್ಮಗಳ ನಡುವೆ ನಾವು ದ್ವೇಷವನ್ನು ಮಾಡ್ತಾ ಸಾಕ್ತಾ ಇದ್ದೀವಿ. ಆದ್ರೆ ಈ ನೆಲ, ಈ ದೇಶದ ಇತಿಹಾಸವನ್ನು ಒಂದ್ಸಲ ನೋಡಿದ್ರೆ ಯಾವತ್ತಿಗೂ ಭಾರತ ದೇಶದ ಈ ನೆಲದಲ್ಲಿ ದ್ವೇಷ, ಕ್ರೋಧ ಮತ್ತು ಆಕ್ರೋಶ ಗೆದ್ದಂತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇತಿಹಾಸದಲ್ಲಿ ಸಿಗೋದೇ ಇಲ್ಲ. ಭಾರತ ದೇಶದಲ್ಲಿ ಯಾವತ್ತಿಗೂ ಗೆಲ್ಲೋದು ಪ್ರೀತಿ ಮಾತ್ರ, ಶಾಂತಿ ಮಾತ್ರ, ಬಂಧುತ್ವ ಮಾತ್ರ, ಮಾನವೀಯತೆ ಮಾತ್ರ ಭಾರತ ದೇಶದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಉದಾಹರಣೆ ಬೇಕಾ? ಇತಿಹಾಸದುದ್ದಗಲಕ್ಕೂ ನಮ್ಗಿಂತ 1000 ಉದಾಹರಣೆ ಸಿಗುತ್ತೆ. ಈ ನೆಲದೊಳಗಡೆ ಒಬ್ಬ ಭಗವಾನ್ ಬುದ್ಧ ಅವತ್ತು ಎಲ್ಲ ಕಡೆ ಸಾಕ್ತಾ ಶಾಂತಿಯ ಪಾಠವನ್ನು ಮಾಡ್ತಾ ಇದ್ದ. ಆ ಬುದ್ಧ ಹೇಳಿದ ಶಾಂತಿಯ ಮಾತನ್ನ ಕೇಳೋದಕ್ಕೋಸ್ಕರ ರಾಜ ಮಹಾರಾಜರು ಬಂದ್ರು, ಬಡವರು ಬಂದ್ರು, ದಲಿತರು ಬಂದ್ರು, ಯಾರು ಅಸ್ಪೃಶ್ಯರು ಅಂತ ದೂರ ಇಟ್ಟಿದ್ರು ಅವರು ಬಂದ್ರು, ಮೇಲಿನವರು ಬಂದ್ರು, ಕೆಳಗಿನವರು ಬಂದ್ರು. ಬುದ್ಧ ಎಲ್ಲರನ್ನ ಬಾಚಿ ತಪ್ಪಿದ. ಬುದ್ಧ ಸತ್ಯವನ್ನು ಹೇಳ್ದ. ಯಾವ ಸತ್ಯ ನನ್ನೊಳಗಡೆ ಇದೆಯೋ ಅದೇ ಸತ್ಯ ನಿನ್ನೊಳಗೂ ಇದೆ, ಎಲ್ಲರೊಳಗೂ ಇದೆ. ನಾವೆಲ್ಲರೂ ಕೂಡ ಶಾಂತಿಯ ಹಾದಿಯಲ್ಲಿ ಬದುಕೋಣ, ಪ್ರೀತಿಯ ಹಾದಿಯಲ್ಲಿ ಬದುಕೋಣ ಅಂತ ಬುದ್ಧ ಸಾರ್ತಾ ಹೊರಟ. ಆದ್ರೆ ಬುದ್ಧನ ಮಾತು ಇಷ್ಟ ಆಗಲಿಲ್ಲ. ಒಬ್ಬ ಅಂಗುಲಿಮಾಲ ಅಂತಿದ್ದ ಬುದ್ಧನನ್ನ ಕಡಿಬೇಕು ಅಂತ ಹೋದ, ಬುದ್ಧನನ್ನ ಕೊಲ್ಲೋದಕ್ಕೆ ಹೋದ. ಆದ್ರೆ ದುರಂತ ನೋಡಿ, ಯಾವ ಅಂಗುಲಿಮಾಲ ಬುದ್ಧನನ್ನು ಕತ್ತರಿಸ್ತೀನಿ ಅಂತ ಹೋದ್ನೋ ಆ ಬುದ್ಧನ ಕಣ್ಣೊಳಗಡೆ ಇದ್ದಂತ ಶಾಂತಿಯನ್ನ ನೋಡಿ ಆ ಅಂಗುಲಿಮಾಲ ಎತ್ತಿದ ಖಡ್ಗವನ್ನ ನೆಲಕ್ಕೆ ಬಿಸಾಡ್ದ. ಬುದ್ಧನ ಮುಂದೆ ಶರಣಾಗಿ ಮಂಡಿಯೂರಿ ಕೂತ. ಅಂಗುಲಿಮಾಲ ಅನ್ನುವಂತ ರಾಕ್ಷಸ ಆತ ಒಬ್ಬ ಮನುಷ್ಯನಾದ, ಆತ ಒಬ್ಬ ಪ್ರೀತಿ ಮಾಡುವಂತ ಪುಣ್ಯಾಕ್ಷನಾಗಿ ಬದಲಾದ. ಎಂಥ ಅದ್ಭುತವಾದ ಉದಾಹರಣೆ ಈ ದೇಶದ ಇತಿಹಾಸ ಕೂಡ. ಇದೇ ನೆಲದೊಳಗಡೆ ನಾವೆಲ್ಲರೂ ಕೂಡ ಇವತ್ತು ಶ್ರವಣ ಬೆಳಗೊಳಕ್ಕೆ ಹೋದ್ರೆ ಬಾಹುಬಲಿಯ ಮೂರ್ತಿಯನ್ನು ನೋಡ್ತೀವಿ. ಬಾಹುಬಲಿ ಮಾಡಕ್ ಹೊರಟಿದ್ದೇನೋ, ಬಾಹುಬಲಿ ಕೂಡ ಈ ಜಗತ್ತನ್ನ ಯುದ್ಧದ ಮೂಲಕ ಗೆಲ್ತೀನಿ ಅಂತ ಹೊರಟ. ಆದ್ರೆ ಬಾಹುಬಲಿ ಯುದ್ಧದಿಂದ ಗೆಲ್ಲೋದಕ್ಕಾಯ್ತಾ? ಎಲ್ಲರನ್ನೂ ಯುದ್ಧದಲ್ಲಿ ಗೆಲ್ತಾ ಹೋದಂತ ಬಾಹುಬಲಿ ಕಡೆಗೆ ತನ್ನ ಅಣ್ಣ ಭರತ ಅವನೆದುರುಗಡೆ ನಿಂತ. ಭರತ ಬಾಹುಬಲಿಯನ್ನ ಸೋಲಿಸ್ತೀನಿ ಅಂತ ಹೇಳಿ ಜಗತ್ತನ್ನೇ ಗೆದ್ದ ಭರತ ಬಾಹುಬಲಿಯ ಮುಂದೆ ನಿಂತಾಗ ಅವರಿಬ್ಬರ ನಡುವೆ ಎಲ್ಲ ರೀತಿಯ ಕಾಳಗಗಳಾಯಿತು. ಕಡೆಗೆ ಮುಷ್ಟಿ ಯುದ್ಧ, ನಾನಾ ರೀತಿಯ ಯುದ್ಧಗಳಾದ ಮೇಲೆ ಬಾಹುಬಲಿ, ಬಲಿಷ್ಠ ಬಾಹುಬಲಿ ಭರತನನ್ನ ಎತ್ತಿ ನೆಲಕ್ಕೆ ಅಪ್ಪಳಿಸಬೇಕು ಆಗಿನ್ನೇನು ಮೇಲೆ ಕೆತ್ತಿದ್ದ ಆ ಕ್ಷಣ ಅವರಿಗೆ ಜ್ಞಾನೋದಯ ಆಯಿತು. ಹಿಂಸೆ ಯಾವತ್ತಿಗೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾವ ನನ್ನ ಅಣ್ಣ ನನ್ನನ್ನ ಪ್ರೀತಿ ಮಾಡಿದ್ನೋ, ಹಿಂದೆ ನಾನು ನೀರಲ್ಲಿ ಮುಳುಗ್ತಿದ್ದಾಗ ಎತ್ತು ದಡಕ್ಕೆ ಹಾಕಿದ್ನೋ ಅಂಥ ಅಣ್ಣನನ್ನ ಇವತ್ತು ಕೇವಲ ಸಾಮ್ರಾಜ್ಯದ ಆಸೆಗಾಗಿ ತಮ್ಮ ನಾನು ಕೊಲ್ಲೋದಕ್ಕೆ ಹೊರಟಿದ್ದೀನಲ್ಲ ಅಂತ ಯೋಚನೆ ಮಾಡಿದವನು ಬಾಹುಬಲಿ ತನ್ನ ಅಣ್ಣನನ್ನ ಕೆಳಗಡೆ ಇಳಿಸ್ದ. ಸಾಮ್ರಾಜ್ಯವನ್ನ ಬಿಟ್ಟ, ರಾಜ್ಯವನ್ನ ಬಿಟ್ಟ, ಕೋಶವನ್ನ ಬಿಟ್ಟ, ಅರಮನೆಯನ್ನ ಬಿಟ್ಟ, ಎಲ್ಲ ಸುಖಗಳನ್ನ ಬಿಟ್ಟ, ಕಾಡಲ್ಲಿ ಹೋಗಿ ಈ ಎಲ್ಲ ಹಿಂಸೆಯೂ ತಪ್ಪು, ಶಾಂತಿ ಮಾತ್ರ ಸತ್ಯ ಅಂತ ಹೇಳಿ ಶಾಂತಿಯನ್ನ ಸಾರಿದ ಶಾಂತಿ ಮೂರ್ತಿ ಶ್ರವಣ ಬೆಳಗೊಳದಲ್ಲಿ ತಲೆ ಎತ್ತಿ ನಿಂತಿದ್ದಾನೆ. 1000 ವರ್ಷಗಳಾದ್ರೂ ಕೂಡ ಅವನು ಹಂಗೆ ನಿಂತಿರ್ತಾನೆ. ಈ ನೆಲಕ್ಕೆ ಶಾಂತಿಯ ಪಾಠವನ್ನ ಸಾರ್ತಾ ಹೋಗ್ತಾನೆ. ಇದ್ಯಾವುದೋ ಬುದ್ಧ ಬಾಹುಬಲಿಯ ಕಥೆ ಮಾತ್ರ ಅಂತ ಅನ್ಕೊಂಡ್ರೆ ಖಂಡಿತ ಅಲ್ಲ. ಈ ದೇಶ ಕಂಡಂತ ಅತ್ಯಂತ ದೊಡ್ಡ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ. ಚಾಣಕ್ಯನ ಮಾತು ಕೇಳಿ ತಂತ್ರಗಾರಿಕೆ, ಮೋಸ, ಪ್ರತಿಮೋಸ, ಎಲ್ಲಾ ರೀತಿಯ ವಿದ್ಯೆಗಳನ್ನು ಪ್ರಯೋಗ ಮಾಡಿ ಅವನು ಇಡೀ ದೇಶವನ್ನು ಆಳುವ ದೊರೆ ಆದ. ಅವನ ದೊರೆತನವನ್ನ ನೋಡಿ, ಅವನ ಸಿರಿತನವನ್ನ ನೋಡಿ ವಿದೇಶಿಗರು ಬಂದು ಅವನಿಗೆ ಹೇಳ್ಕೊಟ್ರು, ರೋಮನ್ರು ಬಂದು ಅವನಿಗೆ ಹೇಳ್ಕೊಟ್ರು. ಆದ್ರೆ ಯೋಚನೆ ಮಾಡಿ, ಆ ಸಿಂಹಾಸನದ ಮೇಲೆ ಕೂತ ಪ್ರತಿದಿನವೂ ಕೂಡ ಅವನಿಗೆ ಇದು ಮುಳ್ಳು ಅನ್ಸೋಕ್ ಶುರುವಾಯಿತು. ಕೂತ್ರೆ ಆಕ್ರಂದನೆಗಳು ಅವನ ಕಿವಿ ಕೇಳಿಸೋಕ್ ಶುರುವಾಯಿತು. ಎಷ್ಟು ಜನರನ್ನ ಅವನು ಕೊಲ್ಲಬೇಕಾಯ್ತು. ಆ ನೋವು, ಆ ಹಿಂಸೆ ಅವನನ್ನ ಚುಚ್ಚೋದಕ್ಕೆ ಶುರುವಾಯಿತು. ನಾನು ಆಡ್ತಿರುವ ಎಲ್ಲ ಮಾತುಗಳು ಕೂಡ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ಭಾರತವನ್ನ ಹಿಂಸೆ ಯಾವತ್ತಿಗೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಚಂದ್ರಗುಪ್ತ ಮೌರ್ಯ ಮಾಡಿದ್ದೇನು ಅಂತಂದ್ರೆ, ಚಂದ್ರಗುಪ್ತ ಮೌರ್ಯ ಕೂಡ ಕಡೆಗೆ ತನ್ನ ರಾಜ್ಯವನ್ನ ತ್ಯಾಗ ಮಾಡಿದ, ರಾಜ ಪದವಿಯನ್ನ ತ್ಯಾಗ ಮಾಡಿದ, ತನ್ನ ಗುರು ಚಾಣಕ್ಯನನ್ನು ಧಿಕ್ಕರಿಸಿ ಹೊರಟ. ಒಬ್ಬ ಜೈನ ಭದ್ರಬಾಹು ಅನ್ನುವಂತ ಒಬ್ಬ ಮುನಿಯನ್ನ ಆಶ್ರಯಿಸಿ ಅವನ ಮುಂದೆ ಕಣ್ಣೀರು ಸುರಿಸ್ತಾ ಕೇಳ್ದ, ಬಹಳ ತಪ್ಪು ಮಾಡಿದೀರಿ, ಸತ್ಯ ಅರ್ಥ ಆಗಿದೆ, ಮಾನವೀಯತೆ ಮಾತ್ರ ಸತ್ಯ, ಮನುಷ್ಯನನ್ನ ಪ್ರೀತಿಸೋದು ಮಾತ್ರವೇ ಧರ್ಮ ಅನ್ನೋದು ನನಗೆ ಅರ್ಥ ಆಗಿದೆ.
ದಯವಿಟ್ಟು ನನಗೆ ಸತ್ಯದ ದಾರಿ ತೋರಿಸಿ, ಶಾಂತಿಯ ದಾರಿ ತೋರಿಸಿ, ಅಹಿಂಸೆಯ ದಾರಿ ತೋರಿಸಿ ಅಂತ ಹೇಳಿ ರಕ್ತದ ಹೊಳೆಯನ್ನೇ ಹರಿಸಿದಂತ ಚಂದ್ರಗುಪ್ತ ಮೌರ್ಯ ಅವತ್ತು ಕಣ್ಣೀರು ಸುರಿಸಿದ. ಉತ್ತರ ಭಾರತದಿಂದ ನಡ್ಕೊಂಡು ಬಂದ, ಮಗಧ ಸಾಮ್ರಾಜ್ಯದಿಂದ ನಡ್ಕೊಂಡು ಬಂದ, ದೇಶದ ಉದ್ದಗಲಕ್ಕೂ ತನ್ನ ಇಡೀ ಸಾಮ್ರಾಜ್ಯವನ್ನ ಬೊಕ್ಕಸವನ್ನ ದಾನ ಮಾಡ್ತಾ ಬಂದ. ಕಡೆಗೆ ಶ್ರವಣಬೆಳಗೊಳಕ್ಕೆ ಬಂದ. ಶ್ರವಣಬೆಳಗೊಳದಲ್ಲಿ ಬಂದು ದೇಹದ ಮೇಲೆ ಒಂದೇ ಒಂದು ತುಂಡು ಬಟ್ಟೆಯೂ ಇಲ್ಲದಂತೆ ಬಾಹುಬಲಿ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ತಾ ಶಾಂತಿಯನ್ನ ಬೋಧಿಸ್ತಾ ಸನ್ಯಾಸಿಯಾಗಿ ಜೈನ ಮುನಿಯಾಗಿ ಒಂದೇ ಒಂದು ತುಂಡು ಬಟ್ಟೆಯೂ ಮೈ ಮೇಲೆ ಇಲ್ಲದೆ ಸಲ್ಲೇಖನ ವ್ರತವನ್ನು ಆಚರಿಸ್ತಾ ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ಪ್ರಾಣತ್ಯಾಗ ಮಾಡಿದ. ಬಾಹುಬಲಿ ಹೇಳ್ದ, ಮತ್ತೆ ಹೇಳ್ದ, ಈ ನೆಲವನ್ನ ರಕ್ತ ಒಪ್ಪೋದು, ಈ ನೆಲ ಹಿಂಸೆಯನ್ನು ಒಪ್ಪೋದು. ಬುದ್ಧ ಹೇಳ್ದ, ಈ ನೆಲದಲ್ಲಿ ಹಿಂಸೆಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಚಂದ್ರಗುಪ್ತ ಮೌರ್ಯ ಹೇಳಿದ್ರು, ಈ ನೆಲದಲ್ಲಿ ನಾವು ಹಿಂಸೆಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅಶೋಕ ಬಂದ, ಇದೇ ನೆಲದಲ್ಲಿ ಅಶೋಕ ಬಂದ. ಕಳಿಂಗ ಯುದ್ಧದಲ್ಲಿ ರಕ್ತದ ಹೊಳೆಯನ್ನೇ ಹರಿಸಿದಂತ ಅಶೋಕ, ಅವನಿಗೂ ಸತ್ಯದ ಅರಿವಾಯಿತು. ಹಿಂಸೆಯಿಂದ ಈ ನೆಲವನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅಹಿಂಸೆ ಮಾತ್ರ ನಾವು ಮನುಷ್ಯನ ಹೃದಯವನ್ನ ಗೆಲ್ಲಿಸೋ ದಾರಿಯನ್ನು ತೋರಿಸ್ಕೊಡುತ್ತೆ. ನಾನ್ ಮಾಡಿದ ತಪ್ಪು ಅಂತ ಅರ್ಥ ಆದ್ಮೇಲೆ ಅಶೋಕನಿಗೆ ಮುಂಚೆ ಇದ್ದ ಹೆಸರು ಎಷ್ಟು ಕ್ರೂರಿ ಅಂತಂದ್ರೆ ಚಂಡಾಲ ಅಶೋಕ ಅಂತ ಕರೀತಾ ಇತ್ತು ಈ ದೇಶ ಅವನನ್ನ. ಅವನ್ ಬದಲಾದ, ಬೌದ್ಧನಾದ, ಬುದ್ಧನ ಅನುಯಾಯಿಯಾಗಿ ಹೊರಟೋದ. ಕಡೆಗೆ ಅವನನ್ನ ಇಡೀ ಸಮಾಜ ದೇವನಾಂ ಪ್ರಿಯ ಅಶೋಕ, ದೇವನಾಂ ಪ್ರಿಯ ಅಶೋಕ ಅಂತ ಹೇಳಿ ಇವತ್ತಿಗೂ ಕೂಡ ಅಶೋಕನನ್ನ ನಾವು ಕೊಂಡಾಡ್ತೀವಿ. ನೀವೆಲ್ಲರೂ ಕೈಲಿ ಹಿಡ್ಕೊಂಡು ಬಂದಂತ ಭಾರತ ದೇಶದ ಧ್ವಜದ ಮೇಲೆ ಆ ಅಶೋಕನ ಶಾಂತಿಯ ಸಂದೇಶವನ್ನ ಸಾರೋದಕ್ಕೋಸ್ಕರ, ಬುದ್ಧನ ಶಾಂತಿಯ ಸಂದೇಶವನ್ನ ಸಾರೋದಕ್ಕೋಸ್ಕರ ಈ ದೇಶವನ್ನ ಕಟ್ಟಿದ ಮಹಾಪುರುಷರು ಅವತ್ತು ಅಶೋಕ ಚಕ್ರವನ್ನ ಧರ್ಮ ಚಕ್ರ ಅಂತ ಹೇಳಿ ನಮ್ಮ ಚಕ್ರದ ಒಂದು ಚಕ್ರವನ್ನ ತ್ರಿವರ್ಣ ಧ್ವಜದ ನಡುವೆ ಇಟ್ಟು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಡೀ ಜಗತ್ತು ಭಾರತದಿಂದ ಕಲಿಯೋದಕ್ಕಾಗಿ ಕಾಯ್ತಾ ಇರೋದೇನು ಅಂತಂದ್ರೆ ಮನುಷ್ಯ ಪ್ರೀತಿ ಯಾವ, ಅಹಿಂಸೆಯಿಂದ ಬದುಕೋದು ಹೇಗೆ, ಮನುಷ್ಯನನ್ನಾಗಿ ನಡೆಸ್ಕೊಳ್ಳೋದು ಹೇಗೆ, ಇದನ್ನ ಭಾರತದಿಂದ ಕಲಿಬೇಕಾಗಿದೆ. ಅವನ ಹಂತಕ್ಕೆ ಮುಗಿತಾ ಇಲ್ಲ, ಈ ನೆಲ ಮೋಸವನ್ನ ಸುಳ್ಳನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಮೋಹನ್ ದಾಸ್, ಬಹಳ ಜನ ಸೇವಾದಳದವ್ರು ಇದ್ದೀವಿ. ಒಂದ್ಸಲ ಯೋಚನೆ ಮಾಡಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಚಿಕ್ಕ ಹುಡುಗ ಆಗಿದ್ದಾಗ ಮೋಹನ ಬೀಡಿ ಸೇದೋ ಪ್ರಯತ್ನ ಮಾಡ್ದ, ಬೇರೆ ಬೇರೆ ತಪ್ಪು ದಾರಿಗಳಲ್ಲಿ ನಡೆಯೋ ಪ್ರಯತ್ನ ಮಾಡ್ದ. ಆದ್ರೆ ಅವನೆಲ್ಲ ಪಾಪಕ್ಕೆ ಅವನೇ ಪ್ರಾಯಶ್ಚಿತ್ತ ಪಟ್ಟು ಕಡೆಗೆ ಮೋಹನ್ ದಾಸ ಮಹಾತ್ಮ ಗಾಂಧಿಯಾಗಿ ಬದಲಾಗಿ ಈ ನೆಲ ಶಾಂತಿಯಿಂದ ಮಾತ್ರ ಮುಕ್ತಿಗೊಳ್ಳೋದಕ್ಕೆ ಸಾಧ್ಯ, ಶಾಂತಿಯಿಂದ ಮಾತ್ರ ಸ್ವತಂತ್ರವನ್ನು ನಾವು ಗಳಿಸೋಕೆ ಸಾಧ್ಯ ಅನ್ನುವ ಪಾಠವನ್ನ ಇಡೀ ಜಗತ್ತಿನ ಮುಂದೆ ಮಹಾತ್ಮ ಗಾಂಧಿಯಾಗಿ ಬೋಧಿಸಿದ್ದಾರೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತಿಗೂ ಚರ್ಚೆ ನಡೆಯುತ್ತೆ, ದೇಶದ ಸ್ವತಂತ್ರ ಅಹಿಂಸೆಯಿಂದ ಬಂತ, ಹಿಂಸೆಯಿಂದ ಬಂತ ಅಂತ. ಆದ್ರೆ ಒಂದು ಮಾತ್ರ ಸತ್ಯ, ಮನುಷ್ಯನೊಬ್ಬ ಮತ್ತೊಬ್ಬ ಮನುಷ್ಯನನ್ನ ದ್ವೇಷ ಮಾಡೋದೇ ಅಧರ್ಮ. ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಪ್ರೀತಿ ಮಾಡೋದೇ ನಿಜವಾದ ಧರ್ಮ. ಬುದ್ಧ ಸಾರಿದ್ದು, ಗಾಂಧಿ ಸಾರಿದ್ದು, ಜೀಸಸ್ ಸಾರಿದ್ದು, ಕಡೆಗೆ ರಾಮ ಸಾರಿದ್ದು, ಇವರೆಲ್ಲರೂ ಸಾರಿದ್ದು ಕೂಡ ಇದೇ ಸತ್ಯವನ್ನ. ಸ್ವಾಮಿ ವಿವೇಕಾನಂದರು ಹೇಳಿದ್ದು ಕೂಡ ಇದೇ ಸತ್ಯವನ್ನ. ಸ್ವಾಮಿ ವಿವೇಕಾನಂದರು ಈ ನೆಲಕ್ಕೊಂದು ಯಾವ ಬಡ ಮಗು ಹಸಿವಿನಿಂದ ಮಲಗ್ತಾ ಇದ್ದಾನೆ, ಆ ಬಡ ಹಸಿದ ಮಗುವಿನ ಹೊಟ್ಟೆಯೊಳಗಡೆ ದೇವರನ್ನು ಕಾಣುವ ಪ್ರಯತ್ನ ಮಾಡಿ, ವಿಧವೆಯ ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡಿ, ಆಗ ಮಾತ್ರ ದೇವರು ಸಿಗ್ತಾನೆ. ದೇವರು ಗುಡಿ ಚರ್ಚು ಮಸೀದಿಗಳಲ್ಲಿ ಸಿಗಲ್ಲ. ವಿವೇಕಾನಂದರೆ ಈ ದೇಶದ ಕೋಟಿ ಕೋಟಿ ಯುವಕರಿಗೆ ಕೊಟ್ಟಿರುವಂತಹ ನಂತರ ಇದು ದುರಂತ. ನಾವೆಲ್ಲರೂ ತಪ್ಪು ಮಾಡಬೇಕು, ನಮಗೆ ಅರ್ಥ ಆಗಲೇ ಇಲ್ಲ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟು ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ ಬೇಗ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ರಾಷ್ಟ್ರಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಅಂತ ಸಾರಿದ ಕುವೆಂಪು ಅವರ ವಾಣಿ ಕೂಡ ಈ ನೆಲದಲ್ಲಿ ಇದನ್ನೇ ಹೇಳುವ ಪ್ರಯತ್ನ ಮಾಡ್ತಾ ಇದೆ. ಈ ನೆಲ ಹಿಂಸೆಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ.
ಗಾಂಧಿ. ಯಾಕೆ ಜಗತ್ತು ಗಾಂಧಿನ ಇವತ್ತು ಪೂಜೆ ಮಾಡ್ತಾ ಇದೆ? ನೀವು ಈ ದೇಶದ ಪ್ರಧಾನಮಂತ್ರಿ ಅಮೆರಿಕ ದೇಶಕ್ಕೆ ಹೋದ್ರೆ ಅವರನ್ನು ಸ್ವಾಗತ ಮಾಡ್ಕೊಳ್ಳೋದು ಹೇಗೆ? ಮಿಸ್ಟರ್ ಮೋದಿ ಹ್ಯಾಸ್ ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂಡ್ ನೆಹರು ಅಂತ ಹೇಳಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಆದರೆ ದುರಂತ ಇದೇ ದೇಶದಲ್ಲಿ ಗಾಂಧಿ ವಿರುದ್ಧ ನಾವು ಮಾತಾಡುವಂಥದ್ದಾಗಿದೆ. ಇದೇ ದೇಶದಲ್ಲಿ ನಾವು ನೆಹರು ಅವರನ್ನ ಈ ದೇಶಕ್ಕೆ ನೆಹರು ಏನೂ ಮಾಡಲಿಲ್ಲ ಅಂತ ಹೇಳುವಂಥದ್ದಾಗಿದೆ. ಆದರೆ ಗಾಂಧಿ ತ್ಯಾಗವನ್ನ ಈ ದೇಶ ಮರೆತರೆ ಈ ದೇಶವನ್ನ ಜಗತ್ತು ಯಾವತ್ತೂ ಕ್ಷಮಿಸೋಕೆ ಸಾಧ್ಯ. ಗಾಂಧಿ ವಾರ್ಧಾದಲ್ಲಿದ್ರು, ಮಹಾರಾಷ್ಟ್ರದ ವಾರ್ಧಾದಲ್ಲೊಂದು ಗಾಂಧಿ ಆಶ್ರಮ ಇದೆ. ಕ್ವಿಟ್ ಇಂಡಿಯಾ ಚಳವಳಿ ನಡೀತಾ ಇತ್ತು. ಆ ಚಳವಳಿ ತೀವ್ರಗತಿಯಲ್ಲಿದ್ದಾಗ ಮಹಾತ್ಮ ಗಾಂಧೀಜಿಯವರ ಧರ್ಮಪತ್ನಿ ಕಸ್ತೂರಿಬಾ ಅವರು ರೋಗಿಷ್ಠರಾಗಿದ್ರು, ಅಸ್ತಮಾದಿಂದ ನರಳುತ್ತಾ ಇದ್ರು. ವಿನಯ್ ಕುಮಾರ್ ಸೊರಕೆ ಸರ್, ಎಂಥ ಪ್ರೀತಿ ಗಾಂಧೀಜಿಯವರಿಗೆ ಕಸ್ತೂರಿಬಾ ಅವರ ಮೇಲೆ. ಅವ್ರದೊಂದು ರೀತಿ ಮನುಷ್ಯ ಸಹಜವಾದಂತ ಗಂಡ ಹೆಂಡತಿ ಸಂಬಂಧ ಅಲ್ಲ, ಅದೊಂದು ರೀತಿ ದೈವಿಕವಾದ ಸಂಬಂಧವಾಗಿದೆ. ಯಾಕೆ ಅಂದ್ರೆ 33 ವರ್ಷಕ್ಕೆ ಗಾಂಧಿ ತನ್ನ ತುಂಬು ಯೌವನದಲ್ಲಿ ಹೆಂಡತಿ ಹೇಳ್ದ, ಕಸ್ತೂರ್, ಇನ್ ಮುಂದೆ ನಾನು ನೀನು ಪ್ರಾಣಿಗಳಂತೆ ಲೌಕಿಕ ಸುಖಕ್ಕಾಗಿ ಬದುಕೋಬೇಡ, ನಮ್ಮ ಸುಖಗಳನ್ನು ತ್ಯಾಗ ಮಾಡೋಣ, ಬ್ರಹ್ಮಚರ್ಯದ ಹಾದಿಯಲ್ಲಿ ನಡೆಯೋಣ, ನಾವು ಜಗತ್ತಲ್ಲಿ ನೋವಲ್ಲಿ ನರಳುತ್ತಾ ಇರುವಂತ ಜನಕೋಟಿಯ ಕಲ್ಯಾಣಕ್ಕೋಸ್ಕರ ಬದುಕೋಣ ಅಂತ ಹೇಳಿ ಗಾಂಧಿ ಘೋಷಿಸಿದರು. ಅಂಥ ಗಾಂಧಿಯ ಮಾತನ್ನು ಕೇಳಿ ಕಸ್ತೂರ್ಬಾ ಇಡೀ ಜೀವನ ನಡೆದರು. ಗಾಂಧಿ ಕಸ್ತೂರ್ಬಾಗೆ ದೇಶದಲ್ಲಿ ಬಡತನ ಇದೆ ಎಂದ್ರು, ಆಕೆಯ ಮೈಯಲ್ಲಿ ಯಾವತ್ತು ಚಿನ್ನ ಹಾಕಿ. ಗಾಂಧಿ ಅರಮನೆ ಹುಟ್ಟಿದ್ರು, ಕಸ್ತೂರ್ಬಾ ಕೂಡ ಶ್ರೀಮಂತರ ಮನೆ ಹುಟ್ಟಿದ್ರು. ಗಾಂಧಿ ಗುಡಿಸಲಲ್ಲಿ ಬದುಕ್ತೀನಿ ಅಂದ್ರು, ಕಸ್ತೂರ್ಬಾ ದೂಸರ ಮಾತಾಡಲಿಲ್ಲ, ಗುಡಿಸಲಲ್ಲಿ ಬದುಕಿದ್ರು. ಗಾಂಧಿ ಉಪ್ಪು ತಿನ್ನಲ್ಲ, ಈ ದೇಶದ ಕೋಟಿ ಕೋಟಿ ಜನರಿಗೆ ಚಿಟಿಕೆ ಉಪ್ಪು ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ, ಹಿಂಗಾಗಿ ಅವ್ರಿಗಿಲ್ಲದೆ ಇರೋ ಸುಖ ನನಗೆ ಬೇಡ ಅಂದ್ರು. ಕಸ್ತೂರ್ಬಾ ಉಪ್ಪನ್ನು ಬಿಟ್ಟು. ಗಾಂಧೀಜಿ ಅವತ್ತು ಎಂಥ ಅದ್ಭುತವಾದ ವ್ಯಕ್ತಿ ಅಂತಂದ್ರೆ, ಈ ದೇಶದಲ್ಲಿದ್ದಂತ ಬಡತನವನ್ನ ಕಂಡು ನನ್ನ ದೇಶದ ಜನರಿಗೆ ಮೈ ತುಂಬಾ ಮುಚ್ಚೋದಕ್ಕೆ ಬಟ್ಟೆ ಇಲ್ಲ ಅಂತ ಆದಾಗ, ನಾನು ಸೂಟ್ ಬೂಟ್ ಹಾಕಿ ಲಂಡನ್ ನಲ್ಲಿ ಕಲ್ತು ಬಂದಂತ ಗಾಂಧಿ ಆ ಸೂಟ್ ಬೂಟನ್ನ ಕಿತ್ತು ಬಿಸಾಡಿ ತುಂಡು ಬಟ್ಟೆ ಉಟ್ಕೊಂಡು ಅರ್ಧ ಬಟ್ಟೆ ಹುಟ್ಟ ಫಕೀರ್ನಂತೆ ಇಡೀ ಜಗತ್ತಿನ ತುಂಬಾ ಓಡಾಡಿದ್ರು. ಕಸ್ತೂರ್ಬಾ ಕೂಡ ಯಾವತ್ತೂ ಬೆಲೆ ಬಾಳುವ ಬಟ್ಟೆಯನ್ನ ಮೈ ಮೇಲೆ ಹಾಕಲಿ. ನಾನು ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಕಸ್ತೂರಿಬಾ, ಒಬ್ಬ ಮಹಾತ್ಮ ಗಾಂಧಿ ಅವರನ್ನ ಈ ದೇಶ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಸ್ತೂರ್ಬಾ ಜೈಲೊಳಗಡೆ ಇದ್ರು. ಗಾಂಧೀಜಿ ಅವರು ಕ್ವಿಟ್ ಇಂಡಿಯಾ ಚಳವಳಿ ಮಾಡುವಂತ ಕಾಲದಲ್ಲಿ ಕಸ್ತೂರ್ಬಾ ಅವರು ಮೊದಲು ಜೈಲಿಗೆ ಹೋದ್ರು. ಜೈಲಿಗೆ ಹೋದಾಗ ಕಸ್ತೂರ್ಬಾ ಅವರು ಸತ್ತೇ ಹೋಗ್ತಾರೆ ಅಂತ ಆಯ್ತು. ಗಾಂಧೀಜಿ ಕೇಳಿದ್ರು, ಗಾಂಧೀಜಿ ಅವ್ರಿಗೆ ಕಸ್ತೂರ್ಬಾ ಸತ್ತು ಹೋಗ್ತಾರೆ, ಸಾಯೋವಾಗಿ ಅವ್ರ ಜೊತೆ ಇರಬೇಕು, ಅವ್ರನ್ನ ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಹನಿ ತುಳಸಿ ತೀರ್ಥವನ್ನ ಅವ್ರ ಬಾಯಿ ಬಿಡಬೇಕು ಅಂತ ಕೇಳಿದ್ರು. ಗಾಂಧೀಜಿ ಅವ್ರು ಕೇಳಿದ್ರು, ನಾನು ಹೊರಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಹಲೋ ಕ್ಷಮಿಸಿ. ಸೊ ಗಾಂಧಿ ಆ ದಿವಸ ಏನ್ ಮಾಡಿದ್ರು? ಕಸ್ತೂರ್ಬಾ ಅವ್ರಿಗೋಸ್ಕರ ಕ್ಷಮಾಪಣಾ ಪತ್ರ ಬರೀಬೇಕಾಗಿತ್ತು ಗಾಂಧಿ ಬ್ರಿಟಿಷರಿಗೆ. ಗಾಂಧಿ ಕೈಯೊಳಗಡೆ ಪೆನ್ನು ಪೇಪರ್ ತಗೊಂಡ್ರು. ಪೇಪರ್ ಹಿಡಿದಂತ ಗಾಂಧಿ ಪತ್ರ ಬರೆದ್ರು. ಯಾರಿಗೆ ಬರೆದ್ರು ಅಂತಂದ್ರೆ ಬ್ರಿಟಿಷರಿಗೆ ಬರೀಲಿಲ್ಲ, ಕಸ್ತೂರ್ಬಾ ಅವ್ರಿಗೆ ಬರೆದ್ರು. ಅವ್ರು ಬರೆದು ಹೇಳ್ತಾರೆ, ಪ್ರೀತಿಯ ಕಸ್ತೂರ್, ನನ್ನನ್ನು ಕ್ಷಮಿಸ್ಬಿಡು. ಇಡೀ ಜೀವನ ನನಗೋಸ್ಕರ, ಈ ದೇಶದ ಕೋಟಿ ಕೋಟಿ ಜನರಿಗೋಸ್ಕರ ತಾಯಿಯಂತೆ ದುಡಿದು ತ್ಯಾಗ ಮಾಡಿದೀಯ. ನೀನು ಪ್ರಾಣ ಹೋಗುವಾಗ, ನೀನು ದೇಹ ತ್ಯಾಗ ಮಾಡುವಾಗ, ಗಾಂಧೀಜಿ ಹೇಳ್ತಾರೆ, ಕಸ್ತೂರ್, ನೀನ್ ದೇಹ ತ್ಯಾಗ ಮಾಡುವಾಗ ನಿನ್ ಜೊತೆಗೆ ನಾನು ಇರಬೇಕಾಗಿತ್ತು. ಆದ್ರೆ ಕ್ಷಮಿಸ್ಬಿಡು ಕಸ್ತೂರ್, ನಾನು ನಿನ್ ಜೊತೆಗೆ ಇರಬೇಕು ಅಂತಂದ್ರೆ ನಾನು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೀಬೇಕು. ಆ ಪತ್ರವನ್ನ ಬರೆದ್ರೆ ಈ ದೇಶ
ಕಸ್ತೂರ್, ನೀನು ದೇಹತ್ಯಾಗ ಮಾಡಬೇಕಾದ್ರೆ ರಾಮನಾಮ ಜಪ ಮಾಡ್ತಾ ದೇಹತ್ಯಾಗ ಮಾಡು. ನಿನಗೆ ಸದ್ಗತಿ ಸಿಗಲಿ ಅಂತ ಹೇಳಿ ನಾನು ಜೈಲಲ್ಲಿ ಕೂತ್ಕೊಂಡು ನಾನೂ ಕೂಡ ನಿನಗೋಸ್ಕರ ರಾಮ್ ನಾಮ್ ಜಪ ಮಾಡ್ತೀನಿ ಅಂತ ಹೇಳಿ ಗಾಂಧಿ ಜೈಲಲ್ಲಿ ಕೂತ್ಕೊಂಡು ಕಸ್ತೂರ್ಬಾ ಅವ್ರಿಗೋಸ್ಕರ ಪತ್ರ ಬರೆದ್ರು. ಆದ್ರೆ ಬ್ರಿಟಿಷರಿಗೆ ನಾನು ಕ್ಷಮಾಪಣಾ ಪತ್ರ ಬರೆಯಲ್ಲ ಅಂತ ಹೇಳಿದ್ರು. ಇದು ಮಹಾತ್ಮ ಗಾಂಧಿ. ಈ ಗಾಂಧಿಯನ್ನ ನಾವಿವತ್ತು ಟೀಕೆ ಮಾಡ್ತಾ ಇದ್ದೀವಿ. ಇದೇ ಗಾಂಧೀಜಿಯವರು ಪುಣ್ಯವಶಾತ್ ಕಸ್ತೂರ್ಬಾ ಅವತ್ತು ಸಾಯಲಿಲ್ಲ. ಅವರು ಎಷ್ಟೇ ಅನಾರೋಗ್ಯ ಪೀಡಿತರಾದ್ರೂ ಕೂಡ ನಿಧಾನವಾಗಿ ಸಾವರಿಸಿಕೊಂಡ್ರು. ಕಡೆ ಕಸ್ತೂರ್ಬಾ ಅವ್ರಿಗೆ ಗೊತ್ತಾಯ್ತು, ಬಾಪು ಮಾತ್ರ ಜೈಲಲ್ಲಿದ್ದಾರೆ, ನನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿದೆಯಲ್ಲ, ನಾನು ಜೈಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಕಸ್ತೂರ್ಬಾ ಅವರು ಅನಾರೋಗ್ಯದ ನಡುವೆ ಆಕೆ ಬೀದಿಗೆ ಬಂದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡೋದಕ್ಕೆ ನಿಂತು ಕಸ್ತೂರ್ಬಾ ಅವ್ರನ್ನ ಅರೆಸ್ಟ್ ಮಾಡಿದ್ರು ಬ್ರಿಟಿಷರು. ಕಸ್ತೂರ್ಬಾ ಅವ್ರನ್ನ ಎಳ್ಕೊಂಡೋಗಿ ಜೈಲಿಗೆ ತಪ್ಪಿದ್ರು. ಗಾಂಧೀಜಿ ಒಂದ್ ಸೆಲ್ಲಲ್ಲಿದ್ದಾರೆ, ಕಸ್ತೂರ್ಬಾ ಇನ್ನೊಂದ್ ಸೆಲ್ಲಲ್ಲಿದ್ದಾರೆ. ಇಬ್ರು ಒಂದೊಂದ್ ಸೆಲ್ಲಲ್ಲಿ. ಆ ಮುದಿ ಜೀವಗಳು ಒಬ್ಬರ ಮುಖವನ್ನ ಒಬ್ಬರು ನೋಡೋದಕ್ಕಾಗದೆ ಆ ಕಡೆ ಸಂಜೆ ಹೊತ್ತು ಗಾಂಧಿ ಕೂತ್ಕೊಂಡು ರಾಮ್ ನಾಮ್ ಜಪ ಮಾಡ್ತಾ ಇರ್ಬೇಕಾದ್ರೆ, ಗಾಂಧಿ ಸರ್ವಧರ್ಮ ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಕಸ್ತೂರ್ಬಾ ಇಲ್ಲಿ ಕೇಳಿಸ್ಕೊಂಡು ಕಣ್ಣೀರಾಗ್ತಾ ಇವರು ಆ ಪ್ರಾರ್ಥನೆಯನ್ನ ಇನ್ನೊಂದ್ ಸೆಲ್ಲಲ್ಲಿ ಪುನರುಚ್ಚರಿಸ್ತಾ ಇದ್ದಾರೆ. ಕಡೆಗೆ ಕಸ್ತೂರ್ಬಾ ಅವ್ರಿಗೆ ಜೈಲೊಳಗಡೆ ರೋಗ ಜಾಸ್ತಿ ಆಯ್ತು. ಕಸ್ತೂರ್ಬಾ ಉಳಿಯಲ್ಲ ಅಂತಾಯ್ತು. ಮತ್ತೆ ಕಡೆಗೆ ಕಸ್ತೂರ್ಬಾ ಅವ್ರನ್ನ ಬ್ರಿಟಿಷ್ ಸರ್ಕಾರ ಕೇಳ್ತು, ಮಾ ವಾಟ್ ಈಸ್ ಯುವರ್ ಲಾಸ್ಟ್ ವಿಶ್, ನಿಮ್ಮ ಕಡೆ ಆಸೆ ಏನು? ಆ ಪ್ರಶ್ನೆ ಕೇಳಿದಾಗ ಕಸ್ತೂರ್ಬಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಡೀ ಜೀವನ ಗಾಂಧೀಜಿಯ ನೆರಳಿನಂತೆ ಬದುಕಿದ್ದೀನಿ, ದೇಹ ತ್ಯಾಗ ಮಾಡಬೇಕಾದ್ರೆ ಬಾಪು ಅವರ ಮಡಲಲ್ಲಿ ತಲೆ ಇಟ್ಟು ಮಗುವಿನಂತೆ ಪ್ರಾಣ ಬಿಡಬೇಕು ಅಂತ ಆಸೆ ಇದೆ, ನನ್ನನ್ನು ಗಾಂಧೀಜಿಯವ್ರ ಸೆಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂಡು ಕಸ್ತೂರ್ಬಾ ಅವ್ರನ್ನ ಎತ್ಕೊಂಡು ಹೋಗಿ ಬ್ರಿಟಿಷರು ಗಾಂಧೀಜಿಯವರ ಸೆಲ್ಲಲ್ಲಿ ಗಾಂಧೀಜಿಯ ಮಡ್ಲಲ್ಲಿ ಮಲಗಿಸ್ತಾರೆ. ಗಾಂಧಿ ಕಲ್ಲಿನಂತ ಮನುಷ್ಯ, ಬಂಡೆಯಂತ ಮನುಷ್ಯ, ಅವತ್ತು ಕಣ್ಣೀರು ಸುರಿಸ್ತಾರೆ ಸರ್. ಗಾಂಧಿ ಕಣ್ಣೀರು ಸುರಿಸ್ತಾ ಗಾಂಧಿ ಕೇಳ್ತಾರೆ, ಕಸ್ತೂರ್ ನಿನ್ ಕಡೆ ಆಸೆ ಏನಾದ್ರೂ ಇದೆಯಾ? ಗಾಂಧೀಜಿ ಆ ಪ್ರಶ್ನೆಗೆ ಕಸ್ತೂರ್ಬಾ ಹೇಳಿದ ಮಾತೇನು ಗೊತ್ತಾ, ಪಾಪು ತುಂಬಾ ವರ್ಷದಿಂದ ಒಂದೇ ಒಂದು ಆಸೆ ಇತ್ತು. ಏನು ಅಂದ್ರೆ, ಚರಕದಲ್ಲಿ ನಿಮ್ಮ ಕೈಯಾರ ನೂಲು ತೆಗೆದಂತ ಸೀರೆಯನ್ನ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಸೀರೆಯನ್ನು ನೀವು ನನಗೆ ಕೊಡ್ಲಿಲ್ವಲ್ಲ ಬಾಪು. ಕಸ್ತೂರ್ಬಾ ಹೇಳಿದ ಮಾತು. ಒಬ್ಬ ಹೆಣ್ಣು ಮಗಳು ಸಾಯುವಾಗ ಹೆಂಡತಿ, ನೀವು ನಿಮ್ಮ ಮನೇಲಿ ಮಡದಿ ಇದ್ದಾಳೆ, ನಿಮಗೊಬ್ಬ ಅಮ್ಮ ಇದ್ದಾಳೆ, ಒಬ್ಬ ಹೆಂಡತಿ ಇದ್ದಾಳೆ, ಅಥವಾ ನೀವು ತಾಯಿ ನೀವಿದ್ದೀರಿ, ಯೋಚನೆ ಮಾಡಿ ಎಂಥ ಭಾವುಕರಾಗಿ ಅವಳ ಪ್ರಶ್ನೆ ಕೇಳಿದ್ದಾರೆ ಕಸ್ತೂರ್ಬಾ. ಆ ಹೆಣ್ಮಗಳು ಕೇಳ್ತಾರೆ, ಇಡೀ ಜೀವನ ನಿಮ್ಮ ಕೈಯಲ್ಲಿ ನೇದಿರುವ ಒಂದ್ ಸೀರೆ ನನಗ್ ಕೊಡ್ತೀರಾ ಅಂತ ಕಾದೆ, ಒಂದ್ ಸೀರೆನೂ ಕೊಡ್ಲಿಲ್ವಲ್ಲ ಬಾಪು ನೀವು. ಯಾಕೆಂದ್ರೆ ಗಾಂಧಿ ಕೈಯಲ್ಲಿ ನೇದಂತ ಸೀರೆಗೆ ಗಾಂಧಿ ನೇದ ಸೀರೆ ಅಂತ ಹರಾಜ್ ಹಾಕೋಕ್ ನಿಂತ್ರೆ ಆ ಸೀರೆಯ ಬೆಲೆ 5 ರೂಪಾಯಿ ಆದ್ರೆ ಜನ ಹರಾಜ್ ಕೂಗಿ ಅದನ್ನ 500 ರೂಪಾಯಿ ತಗೊಳ್ತಾ ಇದ್ರು ಆ ಕಾಲದಲ್ಲಿ, ಗಾಂಧೀಜಿ ನೇದ ಸೀರೆ ಅಂತ. ಹೀಗಾಗಿ ಗಾಂಧೀಜಿ ಅದನ್ನ ಹರಾಜ್ ಹಾಕೋದು, ಬಂದ ದುಡ್ಡನ್ನ ಸ್ವಾತಂತ್ರ್ಯ ಚಳುವಳಿಯ ಅಕೌಂಟಿಗೆ ಹಾಕೋದು, ಇದೇ ಕೆಲಸ ಮಾಡ್ತಾ ಬಂದ್ರು. ಶೆಟ್ರೆ ಕಟ್ಕೊಂಡು ಹೆಂಡತಿಗೆ ಒಂದು ಸೀರೆ ಕೊಡಿಸ್ಲಿಲ್ಲ ಪಾಪ ಗಾಂಧಿ. ಯೋಚನೆ ಮಾಡಿ, ಗಾಂಧೀಜಿಯವ್ರ ಕಡೆ ಆಸೆ ಕೇಳಿದಾಗ ಒಂದ್ ಸೀರೆ ನಿಮ್ ಕೈ ನೇದಿದ್ದನ್ನ ನನಗೆ ಹೊಲಿಸಿ ಅಂತ ಕೇಳ್ಕೊಂಡು ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಆಗ್ತಾರೆ. ನೆಲ್ಸನ್ ಮಂಡೇಲಾ ಅವರನ್ನ ಒಂದು 5 ಸ್ಟಾರ್ ಹೋಟೆಲ್ಗೆ ಈ ಇನಾಗ್ರೇಷನ್ ಗಾಗಿ ಕರೀತಾರೆ. ಆ ಸ್ಟಾರ್ ಹೋಟೆಲ್ಗೆ ಹೋದಂತ ಮಂಡೇಲಾ ಬಡಿಸಿದಾಗ ಅದನ್ನೆಲ್ಲವನ್ನು ಪ್ಲೇಟಿಗೆ ಹಾಕೊಂಡಂತ ಮಂಡೇಲಾ ದೂರದಲ್ಲಿದ್ದಾಗ ನಿನ್ ಗೆಳೆಯ ಆಗಿದ್ದ, ನನ್ನನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ರಲ್ಲ, ಜೈಲಲ್ಲಿ ಇದ್ದಾಗ ಅವ್ನು ನನ್ನ ಗೆಳೆಯ ಆಗಿದ್ದ ಅಂತ ಉತ್ತರ ಕೊಟ್ಟರು ಮಂಡೇಲಾ. ಓ, ಜೈಲಲ್ಲಿ ಇದ್ದಾಗ ಅವನೇನಾಗಿದ್ದ? ಅವ್ನು ಜೈಲ್ ಸೂಪರ್ವೈಸರ್ ಆಗಿದ್ದ. ಜೈಲ್ ಸೂಪರ್ವೈಸರ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ? ಓ, ಚೆನ್ನಾಗಿ ನೋಡ್ಕೊಂಡ. ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ದ? ಊಟ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಹುಳ ಹತ್ತಿರುವ ಆಹಾರದ ಗಂಜಿಯನ್ನು ನನಗೆ ಜೈಲಲ್ಲಿ ಕೊಡ್ತಾ ಇದ್ದ. ಮಾತ್ರ ಅಲ್ಲ, ದಾಹ ಆಗಿ ಸಮುದ್ರದ ಮಧ್ಯೆ ಒಂದು ಬಂಡೆ ಕಲ್ಲಿನ ಮೇಲೆ ಜೈಲು, ಅದೊಂದು ದ್ವೀಪ. ಆ ದ್ವೀಪದಲ್ಲಿ ಆ ಕತ್ತಲ ಕೋಣೆಯಲ್ಲಿ ದಾಹ ಆದಾಗ ಕುಡಿಯೋದಕ್ಕೆ ನೀರು ಕೇಳಿದ್ರೆ ನೀರು ಕೊಡಪ್ಪ ಅಂತ ಕೇಳ್ತಾ ಇದ್ದೆ ನಾನು. ಅವನು ಮೂತ್ರ ಮಾಡಿ ಆ ಮೂತ್ರದ ಬಟ್ಟಲನ್ನು ತಗೋ ಕುಡಿ ಅಂತ ಕೊಡ್ತಾ ಇದ್ದ ಅಂತ ಹೇಳ್ತಾರೆ ಮಂಡೇಲಾ. ಆಗ ಅಧಿಕಾರಿ ಮಂಡೇಲಾ ಮುಂದೆ ಕೈ ಜೋಡಿಸಿ ಹೇಳ್ತಾನೆ, ಇಂಥ ಒಬ್ಬ ವ್ಯಕ್ತಿಯನ್ನ ನಾನು ಎಲ್ಲೂ ನೋಡ್ಲಿಲ್ಲ. ಯಾವ ವ್ಯಕ್ತಿಯನ್ನ ರಾಕ್ಷಸ ಅಂತ ಹೇಳಿ ನೀವು ಜೈಲಿಗೆ ಹಾಕಿಸ್ಬೇಕಿತ್ತು, ಅವನನ್ನ ಗೆಳೆಯ ಅಂತ ಬಾಚಿ ಹಪ್ಕೊಂಡು ಅವನಿಗೆ ನಿಮ್ ತಟ್ಟೆಯಲ್ಲಿರೋದನ್ನ ಬಡಿಸ್ತಾ ಇದ್ದೀರಲ್ಲ, ಇಷ್ಟು ಪ್ರೀತಿಯನ್ನ ನಿಮಗೆ ಯಾರು ಕಲಿಸ್ಕೊಟ್ರು ಅನ್ನೋ ಪ್ರಶ್ನೆ ಕೇಳಿದಾಗ ಮಂಡೇಲಾ ಬಾಯಲ್ಲಿ ಬಂದ ಮಾತೇನು ಅಂತಂದ್ರೆ,
ಭಾರತೀಯರು ನನಗೆ ಪಾಠವನ್ನ ಕಲಿಸ್ಕೊಟ್ರು, ಮಹಾತ್ಮ ಗಾಂಧಿ ನನಗೆ ಪಾಠವನ್ನ ಹೇಳ್ಕೊಟ್ರು, ಶತ್ರುಗಳಾಗಿ ನಮ್ಮನ್ನ ಕಾಡಿಸಿದವ್ರನ್ನ ಕೂಡ ಪ್ರೀತಿಸುವ ಪಾಠವನ್ನ ಗಾಂಧಿ ಹೇಳ್ಕೊಟ್ರು ಅಂತ ಹೇಳಿ ಗಾಂಧೀಜಿಯ ಕಾಲಿಗೆ, ಗಾಂಧೀಜಿಯ ಒಂದು ಮನಸ್ಸನ್ನ, ಅವರ ಹೃದಯವನ್ನ ಅರ್ಥ ಮಾಡ್ಕೊಂಡಂತ ಮಂಡೇಲಾ ಹೇಳ್ತಾನೆ. ಇನ್ನೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ, ಮಳೆ ಬರ್ತಾ ಇದೆ. ಪ್ರೀತಿಯ ಬಂಧುಗಳೇ, ಒಬ್ಬ ಹೆಣ್ಮಗಳು ಮಯನ್ಮಾರ್ನಲ್ಲಿ ಒಬ್ಬ ಸರ್ವಾಧಿಕಾರಿ ಧೋರಣೆ ಇದ್ದಂತ ವ್ಯಕ್ತಿ ಇಡೀ ಮಯನ್ಮಾರನ್ನ ಕೈವಶ ಮಾಡಿಕೊಂಡ. ಸರ್ವಾಧಿಕಾರಿಯ ವಿರುದ್ಧ ಮಯನ್ಮಾರ್ನಲ್ಲಿ ದೊಡ್ಡ ಹೋರಾಟ ಶುರುವಾಯಿತು. ಆ ಹೋರಾಟವನ್ನ ಮುನ್ನಡೆಸಬೇಕಿರೋದು ಯಾರು ಅಂತಂದ್ರೆ ಒಬ್ಬಳು ಹೆಣ್ಣು ಮಗಳು, ಅವಳ ಹೆಸರು ಆಂಗ್ ಸಾನ್ ಸೂಕಿ. ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಓದ್ಕೊಂಡಂತ ಆಂಗ್ ಸಾನ್ ಸೂಕಿ ದೊಡ್ಡದೊಂದು ಯುವಕರ ಪಡೆಯನ್ನ ಕಲ್ಕೊಂಡು ಸ್ವಾತಂತ್ರ್ಯದ ಚಳವಳಿಗೋಸ್ಕರ ಶಾಂತಿಯಿಂದ ಹೋರಾಟ ಮಾಡೋದಕ್ಕೆ ಕಾಲ್ನಡಿಗೆಯಲ್ಲಿ ನೀವೆಲ್ಲ ಯಾವ ತರ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಬಂದ್ರು ಅದೇ ತರ ಮಯನ್ಮಾರ್ ಧ್ವಜವನ್ನು ಹಿಡ್ಕೊಂಡು ಅವಳು ನಡ್ಕೊಂಡು ಬಂದ್ರು. ಅವಳ ಹಿಂದೆ ಸಾವಿರಾರು ಜನ ಯುವಕರಿದ್ರು. ಎದುರುಗಡೆ ಇದ್ದಂತ ಕ್ರೂರ ಬ್ರಿಟಿಷ್, ಕ್ರೂರ ಆದೇಶದಲ್ಲಿ ಆಳ್ವಿಕೆ ಮಾಡ್ತಿದ್ದಂತ ಆ ಸರ್ವಾಧಿಕಾರಿಯ ಆಡಳಿತ ಅವಳಿಗೆ ಆರ್ಡರ್ ಮಾಡಿದ್ರು, ಆಂಗ್ ಸಾನ್ ಸೂಕಿ ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಮ್ ಸರ್ಕಾರ ನಿಮ್ ಮೇಲೆ ಗುಡ್ ಹಾರಿಸುತ್ತೆ. ಆಂಗ್ ಸಾನ್ ಸೂಕಿ ಒಂದ್ ಕ್ಷಣ ಕಣ್ಮುಚ್ಕೊಂಡ್ಲು, ಹಿಂದೆ ತಿರುಗಿ ನೋಡಿದ್ಲು ನಿಂತಿದ್ದಂತ ಜನರನ್ನ. ಆಕೆ ಹಿಂದೆ ಇದ್ದ ಜನರನ್ನ ನೋಡಿ ಏನನ್ನೂ ಮಾತಾಡದೆ ಧೈರ್ಯವಾಗಿ ಹೆಜ್ಜೆಯನ್ನ ಮುಂದೆ ಇಡ್ತಾ ಸಾಗಿದ್ಲು. ಯಾರು ಗುಂಡು ಹೊಡಿಬೇಕಿತ್ತು ಅವರ ಹಿಂದೆ ಇದ್ದಂತ ಸಾವಿರಾರು ಜನ ಆಂಗ್ ಸಾನ್ ಸೂಕಿಯ ಜೊತೆಗೆ ಬಲಿದಾನ ಕೊಡೋದಕ್ಕೆ ತಯಾರಾದ್ರು. ಸಾವಿರಾರು ಜನ ಹೆಜ್ಜೆ ಹಾಕಿ ಮುಂದೆ ಸಾಗಿದ್ರು. ಇದ್ದಂತ ಆ ಸರ್ವಾಧಿಕಾರಿಯ ಸೈನಿಕರಿಗೆ ಅಲ್ಲಿದ್ದಂತ ಆಫೀಸರ್ ಫೈರ್ ಅಂತ ಆರ್ಡರ್ ಕೊಟ್ಟ. ಆದ್ರೆ ಒಬ್ಬನೇ ಒಬ್ಬ ಪೊಲೀಸ್ನವನು ಕೂಡ, ಒಬ್ಬನೇ ಒಬ್ಬ ಮಿಲಿಟರಿಯವನು ಕೂಡ ಗುಂಡನ್ನ ಫೈರ್ ಮಾಡ್ಲಿಲ್ಲ. ಅವರೆಲ್ಲರೂ ಕೂಡ ಬಂದೂಕುಗಳನ್ನ ಪಕ್ಕಕ್ಕೆ ಬಿಸಾಡಿ ಅವಳು ನಡ್ಕೊಂಡು ಹೋಗಬೇಕಾದ್ರೆ ಅವಳ ಮುಂದೆ ಭಯಭಕ್ತಿಯಿಂದ ಅವಳಲ್ಲಿದ್ದಂತ ನಿರ್ಭೀತಿ, ಅವಳಲ್ಲಿದ್ದಂತ ದೇಶ ಪ್ರೇಮ, ಅವಳಲ್ಲಿದ್ದಂತ ಮಾನವ ಪ್ರೇಮಕ್ಕೆ ಸಲ್ಯೂಟ್ ಮಾಡ್ತಾ ನಿಂತ್ಕೊಳ್ತಾರೆ. ಪಕ್ಕದ ಮಯನ್ಮಾರ್ ದೇಶದಲ್ಲಿ ನಡೆದಂತ ಹೋರಾಟ, ಅವಳನ್ನ ಬೆಳಗ್ಗೆ ಪತ್ರಿಕೆಯವರು ಕೇಳಿದ್ರು, ಇಷ್ಟು ಧೈರ್ಯ ನಿಮಗೆ ಕೊಟ್ಟವ್ರು ಯಾರು? ಆ ಮಾತಿಗೆ ಅವಳು ಕೊಟ್ಟ ಉತ್ತರ ಏನು ಅಂತಂದ್ರೆ, ಭಾರತ ದೇಶದ ಮಹಾತ್ಮ ಗಾಂಧಿಯವರು ನನಗೆ ಕೊಟ್ಟ ಧೈರ್ಯ ಇದು. ಗಾಂಧಿ ಹೇಳಿದ್ರು, ಸತ್ಯಾಗ್ರಹಿಯಾದವನು ಯಾವತ್ತಿಗೂ ಕೂಡ ನಿರ್ಭಯಿಯಾಗಿರ್ತಾನೆ, ಹೆದರ್ಕೊಳ್ಳೋದಿಲ್ಲ ಅಂತ ಗಾಂಧಿ ಹೇಳ್ತಾ ಇದ್ರು. ಹಿಂಗಾಗಿ ನಾನು ಹೆದರ್ಲಿಲ್ಲ ಅಂತ ಹೇಳಿ ಗಾಂಧೀಜಿ ನೆನಪು ಮಾಡ್ಕೊಳ್ತಾಳೆ. ಆ ದೇಶ ಸ್ವಾತಂತ್ರ್ಯವಾಗಿದ್ದು ಗಾಂಧಿಯ ಕಾರಣಕ್ಕೆ, ದಕ್ಷಿಣ ಆಫ್ರಿಕಾ ಸ್ವಾತಂತ್ರ್ಯಗೊಂಡಿದ್ದು ಗಾಂಧಿಯ ಕಾರಣಕ್ಕೆ. ದೂರದ ಅಮೆರಿಕ ದೇಶದಲ್ಲಿ ಕಪ್ಪು ವರ್ಣದವರ ವಿರುದ್ಧ ಆ ದೇಶದಲ್ಲಿ ನಡೀತಾ ಇದ್ದಂತ ದೌರ್ಜನ್ಯದ ವಿರುದ್ಧವಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಹೋರಾಟವನ್ನು ಮಾಡೋದಕ್ಕೆ ಹೇಳಿದ. ಮಾರ್ಟಿನ್ ಲೂಥರ್ ಕಿಂಗ್ ಒಂದು ದೊಡ್ಡ ಸಭೆಯಲ್ಲಿ ಮಾತಾಡ್ತಾ ಇದ್ರು. ಆ ಸಭೆಯಲ್ಲಿದ್ದಂತ ಸಾವಿರಾರು ಜನ ಮಾರ್ಟಿನ್ ಲೂಥರ್ ಕಿಂಗ್ ಅನ್ನ ನೋಡ್ತಾ ನೋಡ್ತಾ ಅವ್ರ ಮಾತು ಕೇಳ್ತಾ ತನ್ಮಯರಾಗಿದ್ದಾಗ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ್ರು, ಕರಿಯರು ಬಿಳಿಯರು ಅನ್ನುವಂತ ಅಸಮಾನ ನಾವು ತೊಲಗಿಸ್ತೀವಿ. ಕಪ್ಪು ಮಕ್ಕಳು ಮತ್ತು ಬಿಳಿಯರ ಮಕ್ಕಳು ಜೊತೆ ಕೂತ್ಕೊಂಡು ಒಂದೇ ಶಾಲೆಗಳಲ್ಲಿ ಕಲಿತಾರೆ, ಅವರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ, ಒಂದೇ ಅಮೆರಿಕವನ್ನ ಕಟ್ಟುವ ಕನಸು ಕಾಣ್ತಾರೆ. ಈ ಮಾತನ್ನು ಹೇಳಿದಾಗ ಅಲ್ಲಿದ್ದಂತ ಒಬ್ಬ ಬಿಳಿ ಪೊಲೀಸ್ ಅಧಿಕಾರಿಗೆ ಸಿಟ್ಟು ಬರುತ್ತೆ. ಕಾಲಲ್ಲಿದ್ದ ಶೂಸ್ ಅನ್ನ ಕಳಚ್ಕೊಂಡು ತೆಗೆದು ರಪ್ ಅಂತ ಹೇಳಿ ಅವತ್ತು ಮಾರ್ಟಿನ್ ಲೂಥರ್ ಕಿಂಗಿನ ಮಗಕ್ಕೆ ಬಿಸಾಡ್ತಾರೆ. ಯೋಚನೆ ಮಾಡಿ, ಆ ಜನಕ್ಕೆ ಎಷ್ಟು ಆಕ್ರೋಶ ಬಂದಿತ್ತು ಅಂದ್ರೆ, ಮಾರ್ಟಿನ್ ಲೂಥರ್ ಕಿಂಗ್ ಒಂದ್ ಮಾತು ಹೇಳಿದ್ರೆ ಚಚ್ಚಿ ಪುಡಿ ಪುಡಿ ಮಾಡಿಬಿಡ್ತಾ ಇದ್ರು ಆ ಅಧಿಕಾರಿಯನ್ನು. ಮಾರ್ಟಿನ್ ಲೂಥರ್ ಕಿಂಗ್ ಒಂದ್ ಕ್ಷಣ ಕಣ್ಣು ಮುಚ್ಚಿದ್ರು. ಕಣ್ಮುಚ್ಚಿದ ತಕ್ಷಣ ಮಾರ್ಟಿನ್ ಲೂಥರ್ ಕಿಂಗ್ ಮತ್ತೆ ಮುಗುಳ್ನಾಗ್ತಾ ಹೇಳ್ತಾರೆ, ನನ್ನ ಗೆಳೆಯ ಒಂದ್ ಶೂಸ್ ಎಸ್ತಿದ್ದಾನೆ, ಅವನು ಇನ್ನೂ ಒಂದ್ ಶೂಸ್ ನನ್ನ ಮುಖಕ್ಕೆ ಎಸೆದ್ರೆ ಎರಡೂ ಶೂಸ್ ಗಳನ್ನ ಹಾಕೊಳ್ತೀನಿ, ಜೀವನ ಪರ್ಯಂತ ಅವನ ಸಹಾಯವನ್ನ ನೆನಪಿಸ್ಕೊಳ್ತೀನಿ ಅಂತ ಹೇಳಿ ಮಾರ್ಟಿನ್ ಲೂಥರ್ ಕಿಂಗ್ ಅವನ ಬಗ್ಗೆ ಒಳ್ಳೆ ಮಾತಾಡಿದಾಗ ಇಡೀ ಸಭೆ ಮಾರ್ಟಿನ್ ಲೂಥರ್ ಕಿಂಗ್ ನ ತಲೆ ಮೇಲೆ ಹೊತ್ಕೊಂಡು ಕುಡಿಯೋದಕ್ಕೆ ಶುರು ಮಾಡುತ್ತೆ. ನಾನ್ ಯಾಕೆ ಮಾತುಗಳನ್ನೆಲ್ಲ ಹೇಳಿದೆ ಅಂತಂದ್ರೆ, ಇಡೀ ಜಗತ್ತು ಅಮೆರಿಕ ದೇಶದ ಕಪ್ಪು ಜನ ಬಿಡುಗಡೆ ಆಗೋದಕ್ಕೆ ಕಾರಣ ಭಾರತದ ಮಹಾತ್ಮ ಗಾಂಧಿ, ಭಾರತದ ಅವತ್ತಿನ ಕಾಂಗ್ರೆಸ್ಸಿನ ಚಳುವಳಿ ಅವರನ್ನು ಮುಕ್ತರನ್ನಾಗಿಸೋದಕ್ಕೆ ಒಂದು ದೊಡ್ಡ ಪ್ರೇರಣೆಯಾಗಿತ್ತು. ನಾನು ಹೀಗಾಗಿ ಮತ್ತೆ ಇಲ್ಲಿರುವಂತ ಎಲ್ರಿಗೂ, ಮಳೆ ಬಂದಿದೆ ಆದ್ರೂ ದೂರ ದೂರದಲ್ಲಿ ನೆರಳಲ್ಲಿ ಕೂತು ನೀವೆಲ್ಲರೂ ಕೂಡ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಛತ್ರಿ ಹಿಡಿದು ಪಾಪ ನೀವೆಲ್ಲರೂ ಈ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಒಂದು ಮಾತು ಮಾತ್ರ ಸತ್ಯ, ಈ ನೆಲ ಹಿಂಸೆಯನ್ನ, ಕ್ರೋಧವನ್ನ ಯಾವತ್ತಿಗೂ ಒಪ್ಪೋದಿಲ್ಲ. ಈ ನೆಲದೊಳಗಡೆ ಎಲ್ಲ ಹೃದಯದೊಳಗಡೆ ಬೆಂಕಿ ಹಟ್ಕೊಂಡಿದ್ದವನು ಕೂಡ ಬದಲಾಗಲೇಬೇಕು. ಶಾಂತಿ, ಅಹಿಂಸೆ, ಸತ್ಯದ ಕಡೆಗೆ ಅವನು ಹೆಜ್ಜೆ ಹಾಕಲೇಬೇಕು. ಭಾರತ ದೇಶವನ್ನ ಕಟ್ಟೋದಕ್ಕೆ ಒಂದು ಸುಂದರವಾದ ಧ್ಯೇಯ ವಾಕ್ಯವನ್ನ ಕೊಟ್ಟರು.
ಆ ಧ್ಯೇಯ ವಾಕ್ಯ ಆದ್ರೂ ಏನು ಅಂತಂದ್ರೆ ಅದೊಂದು ಉಪನಿಷತ್ ವಾಕ್ಯ. ಆ ವಾಕ್ಯವನ್ನು ಬಹಳ ಚಂದ ಕೊಟ್ರು. ಆ ಉಪನಿಷತ್ ವಾಕ್ಯ ಹೀಗಿದೆ, ಅವರು ಹೇಳ್ತಾರೆ ಸತ್ಯಮೇವ ಜಯತೆ, ಸತ್ಯ ಮಾತ್ರ ಗೆಲ್ಲುತ್ತೆ ಅಂತ ಹೇಳಿ. ಸತ್ಯ ಏನು ಅಂತಂದ್ರೆ ಯಾವ ಸತ್ಯ ನನ್ನೊಳಗಡೆ ಇದೆಯೋ ಅದೇ ಸತ್ಯ ನಿಮ್ಮೊಳಗೂ ಇದೆ, ಅದೇ ಸತ್ಯ ಅಂತ್ಯಜನಲ್ಲೂ ಇದೆ, ಅದೇ ಸತ್ಯ ಯಾರೋ ದೂರದ ಅಮೆರಿಕ ಇಂಗ್ಲೆಂಡ್ ಅಲ್ಲಿ ಇದ್ದವನಲ್ಲೂ ಇದೆ. ಹೀಗಾಗಿ ಎಲ್ಲ ಮನುಷ್ಯರು ಸಮಾನ ಅನ್ನೋದೇ ದೊಡ್ಡ ಸತ್ಯ. ಆ ಸತ್ಯವನ್ನ ನಾವೆಲ್ಲರೂ ಅರ್ಥಕೊಳ್ಳೋಣ. ಈ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಭಾರತವನ್ನ ಕಟ್ಟೋದಕ್ಕಾಗಿ ಮಾಡಿದ ಪ್ರಯತ್ನಗಳೇನಿದೆ, ಅದರ ಹಿಂದೆ ಒಬ್ಬ ಋಷಿ ಅರವಿಂದ ಇದ್ದಾರೆ, ಒಬ್ಬ ರವೀಂದ್ರನಾಥ್ ಟ್ಯಾಗೋರ್ ಇದ್ದಾರೆ, ಒಬ್ಬ ಮಹಾತ್ಮ ಗಾಂಧಿ ಇದ್ದಾರೆ. ಇಂಥ ಕೋಟಿ ಕೋಟಿ ಜನ ಮಾಡಿದ ತ್ಯಾಗದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸೋದಕ್ಕೆ ಕೂಡ ನಮ್ಮ ಮಾರ್ಗ ಏನಾಗಬೇಕು ಅಂದ್ರೆ ಅದು ಸತ್ಯದ ಮಾರ್ಗವೇ ಆಗಬೇಕು, ಅಹಿಂಸೆಯ ಮಾರ್ಗವೇ ಆಗಬೇಕು. ಸುಳ್ಳು ಕೆಲಕಾಲ ವಿಜೃಂಭಿಸಿದ್ರು ಕೂಡ ಸುಳ್ಳು ಶಾಶ್ವತವಾಗಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇಂದಲ್ಲ ನಾಳೆ ಸುಳ್ಳಿನಿಂದ ಸತ್ಯದ ಕಡೆಗೆ ಬರಲೇಬೇಕು, ಕತ್ತಲಿನಿಂದ ಬೆಳಕಿನ ಕಡೆಗೆ ಬರಲೇಬೇಕು, ಅಸಮಾನತೆಯಿಂದ ಸಮಾನತೆಯ ಕಡೆಗೆ ನಾವೆಲ್ಲರೂ ಹೆಜ್ಜೆ ಹಾಕಲೇಬೇಕು, ಮೌಢ್ಯತೆಯಿಂದ ವೈಜ್ಞಾನಿಕ ಚಿಂತನೆಯ ಕಡೆಗೆ ನಾವು ಹೆಜ್ಜೆ ಹಾಕಲೇಬೇಕು, ರಾಕ್ಷಸಿ ಪ್ರವೃತ್ತಿಯಿಂದ ಮಾನವೀಯ ಮಾತೃ ಹೃದಯದ ಕಡೆಗೆ ನಾವು ಹೆಜ್ಜೆ ಹಾಕಲೇಬೇಕು. ಅದೇ ಭಾರತದ ಪಾಲಿಗೆ ಅತ್ಯಂತ ದೊಡ್ಡ ಕನಸಾಗಬೇಕು ಅನ್ನೋದು ನಾನು ನಿಮ್ಮಲ್ಲೆಲ್ಲರಲ್ಲೂ ಕೂಡ ಮತ್ತೆ ಮತ್ತೆ ಕೇಳಿಕೊಳ್ಳುವಂತ ವಿನಂತಿ. ದಯವಿಟ್ಟು ಇನ್ನೊಂದು ಮಾತು ಹೇಳ್ತೀನಿ, ನಮ್ಮ ವಿರೋಧಿಗಳನ್ನು ಕೂಡ ಅಂದ್ರೆ ರಾಜಕೀಯ ಕಾರಣಕ್ಕೋ ವೈಚಾರಿಕ ಕಾರಣಕ್ಕೋ ಒಂದು ವೇಳೆ ಅವರು ನಿಮ್ಮ ವಿರೋಧಿಗಳು ಅಂತ ನೀವು ಭಾವಿಸಿದ್ರು ಕೂಡ ಆ ವಿರೋಧ ವೈಚಾರಿಕವಾಗಿರಬೇಕೇ ಹೊರತು ಅದು ವೈಯಕ್ತಿಕ ವಿರೋಧ ಆಗದೆ ಇರಲಿ, ಶತ್ರುತ್ವ ಆಗದೆ ಇರಲಿ, ಮನುಷ್ಯನನ್ನ ಹಿಂಸಿಸುವ ಹಂತಕ್ಕೆ ಹೋಗದೆ ಇರಲಿ. ನಾವು ಮಾಡಿದ ತಪ್ಪುಗಳಿಗೆ ನಾವು ಕ್ಷಮೆ ಕೇಳೋಣ ಸಮಾಜದ ಮುಂದೆ ನಿಂತು. ನಾವೆಲ್ಲರನ್ನು ಪ್ರೀತಿಯ ದಾರಿಯಲ್ಲಿ ಹೆಜ್ಜೆ ಇಡಿಸಿ ಕೈ ನಡೆಸುವಂತ ಸಂಕಲ್ಪವನ್ನು ಮಾಡೋಣ. ಹಾಗೆ ಮಾಡಿದರೆ ಮಾತ್ರ ಈ ದೇಶಕ್ಕೆ ಕೊಟ್ಟ ಸ್ವಾತಂತ್ರ್ಯ, ಈ ದೇಶಕ್ಕಾಗಿ ದುಡಿದವರ ಮಡದವರ ಬದುಕು ನಿಜವಾಗಿಯೂ ಅರ್ಥಪೂರ್ಣವಾಗುತ್ತೆ ಅಂತ ಹೇಳ್ತಾ, ಪ್ರೀತಿಯ ಬಂಧುಗಳೇ, ವಿಶೇಷವಾಗಿ ನಮ್ಮ ಸುಧೀರ್ ಕುಮಾರ್ ಶೆಟ್ರು ಬೇಕು ಅಂತ ಬಹಳ ಒತ್ತಾಯ ಮಾಡಿದ್ರು. ನಾನು ಕೂಡ ಇಷ್ಟು ದೂರ ಬರೋದಕ್ಕೆ ನನಗೆ ಬಹಳ ಕಷ್ಟ ಆಗುತ್ತೆ ಅಂತ ನಾನು ಎಷ್ಟು ಹೇಳಿದ್ರು. ಹಣಬಲದಿಂದ ಸಂಘಟನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ನನಗದು ಗೊತ್ತಿದೆ. ಗಾಂಧಿ ಹಣವನ್ನ ನಂಬಿ ಸಂಘಟನೆ ಕಟ್ಟಲಿಲ್ಲ, ಆತ್ಮಬಲದಿಂದ ಕಟ್ಟೋದಕ್ಕೆ ಸಾಧ್ಯ ಇದೆ, ಪ್ರೀತಿಯಿಂದ ಕಟ್ಟೋದಕ್ಕೆ ಸಾಧ್ಯ ಇದೆ, ಮನುಷ್ಯನ ಅಂತರಾಳದೊಳಗಡೆ ನಂಬಿಕೆ ಇಟ್ಟು ಕಟ್ಟೋದಕ್ಕೆ ಸಾಧ್ಯ ಇದೆ. ಗಾಂಧಿ ಹೇಳ್ತಾ ಇದ್ರು, ಇಫ್ ಫ್ಯೂ ಡ್ರಾಪ್ಸ್ ಆಫ್ ಓಷನ್ ಇಸ್ ಪೊಲ್ಯೂಟೆಡ್, ಇಟ್ ಡಸಂಟ್ ಮೀನ್ ದಟ್ ಎಂಟೈರ್ ಓಷನ್ ಇಸ್ ಪೊಲ್ಯೂಟೆಡ್. ಪ್ರತಿಯೊಬ್ಬನ ಒಳಗೂ ಕೂಡ ಶ್ರದ್ಧೆ ಇಡಿ, ನಂಬಿಕೆ ಇಡಿ. ಸ್ವಲ್ಪ ಜನ ನಾವೇನೋ ಕಳಪೆಯಾಗಿ ನಡ್ಕೊಂಡ್ರು ಒಂದು ಮಾತ್ರಕ್ಕೆ ಇಡೀ ಮನುಕುಲವೇ ಕಳಪೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮನುಕುಲ ಸಾಗರ ಇದ್ದಂತೆ, ಸಾಗರ ಎಂದೂ ಅಶುದ್ಧವಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ದಿವ್ಯವಾದ ಆಧ್ಯಾತ್ಮಿಕ ದೃಷ್ಟಿಕೋನದೊಂದಿಗೆ ಗಾಂಧೀಜಿ ಮಾತುಗಳನ್ನು ಆಡಿದ್ದಾರೆ. ಅದೇ ದಾರಿಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಕಾಂಗ್ರೆಸ್ ಸೋತಿರ್ಬೋದು. ನಾನು ಈ ದಿವಸ ರಾಜಕಾರಣವನ್ನು ಮಾತಾಡೋದಕ್ಕೆ ಬಯಸಲ್ಲ, ಯಾಕೆಂದ್ರೆ ಇದು ಫ್ರೀಡಮ್ ಮಾರ್ಚ್, ತಿರಂಗ ಯಾತ್ರೆ. ಸ್ವಾತಂತ್ರ್ಯ ಅಂತಂದ್ರೆ ಕೇವಲ ಒಂದು ದೇಶವನ್ನು ಮುಕ್ತಿಗೊಳಿಸೋದಕ್ಕೋಸ್ಕರ ಪರದೇಶವನ್ನು ದ್ವೇಷ ಮಾಡೋದಲ್ಲ. ಸ್ವಾತಂತ್ರ್ಯ ಅಂತಂದ್ರೆ ಇಡೀ ಜಗತ್ತಿಗೆ ಜಯವಾಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಜಗತ್ತಲ್ಲಿರುವ ಎಲ್ಲ ದೇಶದ ಮನುಕುಲವೂ ಕೂಡ ಹಾಸ್ಯದಿಂದ ಮುಕ್ತಿಯಾಗಬೇಕು ಅನ್ನೋದು ಅವರ ವಿಚಾರಧಾರೆಯಾಗಿದೆ. ಹೀಗಾಗಿ ಗಾಂಧೀಜಿ ಅವತ್ತು ಕೂಗಿ ಕೂಗಿ ಹೇಳಿದ್ರು, ಜೈ ಜಗತ್ ಜೈ ಜಗತ್ ಅಂತ ಹೇಳಿ. ಹೀಗಾಗಿ ಆ ಜಗತ್ತಿಗೆ ಜಯವಾಗಲಿ, ಮಾನವೀಯತೆಗೆ ಜಯವಾಗಲಿ. ವಿಶೇಷವಾಗಿ ಇಲ್ಲಿ ನೆರೆದಂತ ಈ ಮಳೆಯಲ್ಲಿ ನಮ್ಮ ನಡುವೆ ಇದ್ದು ಕೇಳಿದಂತ ಎಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರ, ಧನ್ಯವಾದ. ತ್ಯಾಗ ಬಲಿದಾನಗಳಿಂದ ಕೂಡಿದಂತಹ ಭಾರತ ದೇಶದ ಸ್ವಾತಂತ್ರ್ಯದಲ್ಲಿ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರೂರವರ ತ್ಯಾಗದ ಪರಿಣಾಮವಾಗಿ ಇಂದು 75ನೇ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಲು ನಮಗೆ ಅನುವಾಗಿದೆ. ಸತ್ಯ ಎಲ್ಲೆಡೆಯಲ್ಲಿದೆ, ಸುಳ್ಳು ಕ್ಷಣಿಕವಾಗಿದೆ ಎನ್ನುವಂತ ಮಾಡಿದ ಮೌರ್ಯರಿಗೆ ಅಭಿನಂದನೆಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ಕಡಬ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ಯುವಕರ ಕಣ್ಮಣಿಯು, ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂತಹ ಅಭಿಲಾಷ್ ವಿಕೇರ್ ಅವರು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ. ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯ ನಡಿಗೆಯನ್ನ ಕಡಬ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಲಂಕಾರಿನಿಂದ ಮೊದಲುಗೊಂಡು ಕಡಬದವರೆಗೆ ಅತ್ಯಂತ ವಿಜೃಂಭಣೆಯಿಂದ
ನಡೆಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶಾಹುಲ್ ಅಹಮದ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಮೆಲೂನ್ ಪಿಲ್ಲೂರ್ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಸ್ವಾತಂತ್ರ್ಯ ನಡಿಗೆಯ ಯಶಸ್ವಿಗೆ ಕಾರಣೀಕರ್ತರಾದವರಿಗೆ ಜೋಕಿಮ್ ಡಿಸೋಜರ್ ಅವರು ಸಹ ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಅತ್ಯಂತ ಯಶಸ್ವಿಯಾದ ಈ ಒಂದು ಪಾದಯಾತ್ರೆಯ ಉದ್ಘಾಟನಾ ಸಮಾರಂಭವನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಒಂದು ಉದ್ಘಾಟನೆಗೊಳಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂತಹ ವಿನಯ್ ಕುಮಾರ್ ಸರ್ ನಿಮ್ಮನ್ನು ಕಡಬ ಬ್ಲಾಕ್ ಕಾಂಗ್ರೆಸ್ ಮತ್ತು ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳ ಬಗ್ಗೆ ವತಿಯಿಂದ ಹಾಗೂ ಕಡಬದ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಲಂಕಾರಿನಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಆಗಮಿಸಿದಂತಹ ಎಲ್ಲ ಕಾರ್ಯಕರ್ತರಿಗೂ ಕೂಡ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿದಂತಹ ನಮ್ಮ ಅಲಂಕಾರಿನ ಕಾಂಗ್ರೆಸ್ ಮಿತ್ರರಾದಂತಹ ರಾಧಾಕೃಷ್ಣ ಪರಾರಿ, ನಮ್ಮ ಕೆಪಿಸಿಸಿಯ ರೈತ ಸಂಘದ ಸದಸ್ಯರು ಕೂಡ ಆಗಿರ್ತಕ್ಕಂಥ ಯತೀಶ್ ಕುಮಾರ್ ಬಾನಡ್ಕ, ಅಬೂಬಕರ್ ಅಲಂಕಾರು, ಪುರಂದರಗೌಡ, ಗುರುಪ್ರಸಾದ್ ಅಲಂಕಾರು, ಶೇಷಪ್ಪ, ಮೊಹಮ್ಮದ್, ರಾಧಾಕೃಷ್ಣ ನಗರಿ ಹಾಗೂ ಅಲಂಕಾರಿನಲ್ಲಿ ಇರತಕ್ಕಂತಹ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಕೂಡ ಬ್ಲಾಕ್ ಕಾಂಗ್ರೆಸ್ ಕಡಬದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತುಂಬಿದವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಕ್ವಕ್ಕ ಅವರು. ಅವರ ಈ ಒಂದು ವಯಸ್ಸಿನಲ್ಲೂ ಕೂಡ ಅಲಂಕಾರಿನಿಂದ ಕಡಬದವರೆಗೆ ಎಲ್ಲ ಕಾರ್ಯಕರ್ತರನ್ನು ಕೂಡ ಹುರಿದುಂಬಿಸಿ ಪಾದಯಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸಿದಂತಹ ಪುತ್ತೂರಿನ ಮಾಜಿ ಶಾಸಕರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು ಕೂಡ ಆಗಿರ್ತಕ್ಕಂಥ ಶಕುಂತಲಾ ಶೆಟ್ಟಿ ಅವರಿಗೆ ಕಡಬ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದದಿಂದ ನಂದಕುಮಾರ್ ಸರ್ ಮತ್ತು ಕೃಷ್ಣಪ್ಪ ಸರ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಪಾದಯಾತ್ರೆಯ ಯಶಸ್ವಿ ರೂವಾರಿಗಳು ಮತ್ತು ಈ ಒಂದು ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಯನ್ನು ಕೂಡ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಕಳೆದ 30 ವರ್ಷಗಳಿಂದ ಜನಾನುರಾಗಿಯಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಂಎಲ್ಎ ಅಂತಲೇ ಕರೆಯಬಹುದಾದಂತಹ ರಘು ಸರ್ ಅವರಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರು. ಅವರನ್ನು ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇಲ್ಲಿವರೆಗೆ ಅಲಂಕಾರಿಯಿಂದ ಕಡಬವರೆಗೂ ಯಶಸ್ವಿಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಹುಲ್ ಅಹಮದ್ ಸರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ಭದ್ರತೆಯನ್ನು ಒದಗಿಸಿ ಜೊತೆಗೆ ಅತ್ಯಂತ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನ ಅಲಂಕಾರಿನಿಂದ ಕಡಬದೆಡೆಗೆ ಮುನ್ನಡೆಸಿದಂತ ಕಡಬ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಿಗೂ ಕಡಬ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಇಡೀ ಕರ್ನಾಟಕದಾದ್ಯಂತ ಪ್ರಚಾರವನ್ನು ಪಡಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಪತ್ರಕರ್ತ ಸಿಬ್ಬಂದಿ ವರ್ಗದವರಿಗೂ ಕೂಡ ಮಾಧ್ಯಮ ವರ್ಗದವರಿಗೂ ಕೂಡ ಕಡಬ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಿಸಿರತಕ್ಕಂಥ ನಮ್ಮ ಕಡಬದ ಜನನಾಯಕ, ಅದೇ ರೀತಿ ಕಡಬ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಅಶ್ರಫ್ ಶೆಡಿಗುಂಡಿ ಇವರಿಗೂ ಕೂಡ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಕಡಬ ಭಾಗದ ಎಲ್ಲ ಜನರ ಸಮಸ್ಯೆಗಳಿಗೂ ಕಡಬ ಭಾಗದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೂಡ ಆಗಿರತಕ್ಕಂಥ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂತಹ ಕಡಬದ ಮಾಜಿ ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬಿಪಿ ವರ್ಗೀಸ್ ಸರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಮಾಜಿ ಬ್ಲಾಕ್ ಅಧ್ಯಕ್ಷರುಗಳಿಗೂ, ಅದೇ ರೀತಿ ಕೆಪಿಸಿಸಿ ಜಿಲ್ಲಾ ಘಟಕ ಮತ್ತೆ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳಿಗೂ, ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ
ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಭೂಮಿಕಾ ಸತೀಶ್ ಇವರಿಗೂ, ಜೊತೆಗೆ ಎಲ್ಲ ಕಡಬದ ಯುವ ಕಾಂಗ್ರೆಸ್ಸಿನ ಮಿತ್ರರಿಗೂ, ವಿವಿಧ ಘಟಕಗಳಿಗೆ ಅಧ್ಯಕ್ಷರುಗಳಿಗೂ ಮತ್ತು ಪದಾಧಿಕಾರಿಗಳಿಗೂ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ವ್ಯವಸ್ಥೆಯನ್ನು ಒದಗಿಸಿದವರಿಗೂ, ಜೊತೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ರಿಗೂ ಕೂಡ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಅಲಂಕಾರಿನಿಂದ ಕಡಬವರೆಗೆ ಎಲ್ಲ ಸ್ವಾತಂತ್ರ್ಯ ನಡಿಗೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಕಾರ್ಯಕರ್ತರಿಗೂ ಕೂಡ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದಂತಹ ನಮ್ಮ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರ್ತಕ್ಕಂಥ ಫೈಜಲ್ SES ಮತ್ತು ಇವರ ತಂಡದವರಿಗೂ ಹಾಗೂ ಜಗದೀಶ್ ಇವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಒದಗಿಸಿದಂತಹ ಶಿವಗಣೇಶ್ ಬಿಲ್ಡಿಂಗ್ ಕಡಬ, ಜೊತೆಗೆ ಭೂಮಿಕಾ ಬಾಬು ಟವರ್ಸ್ನ ಮಾಲಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರಂಗಂತಲೇ ಹೇಳಬಹುದು, ಎಲ್ಲ ಕಾರ್ಯಕರ್ತರಿಗೂ ಕೂಡ ಬೆಳಗ್ಗೆ ಶಾಲಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ನಮ್ಮ ಮಾಜಿ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಸೊರಕೆ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರು ಕಂಬಳದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಸ್ ರೈ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಸ್ಥಳಾವಕಾಶವನ್ನು ಒದಗಿಸಿದಂತಹ ಪದಾವು ಚರ್ಚಿನ ಅಧ್ಯಕ್ಷರು ವಿಕಾಸ್ ಜನರಲ್ ಹಾಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಮಧ್ಯಾಹ್ನದ ಊಟದ ಎಲ್ಲ ಉಸ್ತುವಾರಿಯನ್ನು ನೋಡಿಕೊಟ್ಟಂತ ನಿಮ್ಮೆಲ್ಲರ ನಾಯಕ ರೋಯಿ ಅಬ್ರಾಮ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ವಿವಿಧ ಘಟಕಗಳ ಅಧ್ಯಕ್ಷರು, ಅದೇ ರೀತಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಾರದಾ ದಿನೇಶ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಡಬದ ಚುರುಕಿನ ಯುವಕ ಅಂತಲೇ ಕರೆಯಲ್ಪಟ್ಟಂತಹ ಸತೀಶ್ ಮೀನಾಡಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯದಲ್ಲಿ ಎಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಯಾರನ್ನಾದ್ರೂ ಬಿಟ್ಟು ಹೋಗಿದ್ರೆ ಖಂಡಿತ ಅವರು ಕ್ಷಮಿಸಬೇಕು. ಅದೇ ರೀತಿ ಎಲ್ಲ ಈ ಒಂದು ಕಾರ್ಯಕ್ರಮದ ಫ್ಲೆಕ್ಸಿನ ವ್ಯವಸ್ಥೆಯನ್ನ, ಪ್ರಚಾರದ ವ್ಯವಸ್ಥೆಯನ್ನು ವಹಿಸಿಕೊಂಡಂತಹ ನಮ್ಮ ಮ್ಯಾಥ್ಯೂ ಉಳಿಪು ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯರೇ,